ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಲ್ಲರೂ ಸರಿಯಾದ ಸಮಯಕ್ಕೆ ಬಂದಿದ್ದೀರಾ. ಓಕೆ, ಸೊ ಒಂದು ನಿಮಿಷ, ಪುರುಷೋತ್ತಮ್ ಸರ್ ವಿಡಿಯೋ ಸೆಟ್ ಆಗತ್ತಾ ನೋಡೋಣ. ಯಾಕಂದ್ರೆ ಅವ್ರು ಆಕ್ಚುಲಿ ಟೂರಲ್ಲಿ ಇದ್ದಾರೆ, ಅವ್ರ ನೇಟಿವ್ ಪ್ಲೇಸ್ ಅಲ್ಲಿ ಇದ್ದಾರೆ. ಲೆಟ್ ಅಸ್ ಸಿ ಹೌ ಥಿಂಗ್ಸ್ ವಿಲ್ ಪ್ಯಾನ್ ಔಟ್. ಒಂದು 5 ನಿಮಿಷ ಕೊಡಿ ಸರ್. ನೀವು ಮಾತಾಡಿ ಸರ್, ಮಾತಾಡಿದ್ ಕೇಳಿಸುತ್ತಾ ನೋಡೋಣ. ಹಲೋ, ಗುಡ್ ಈವ್ನಿಂಗ್ ಎಸ್ ಸರ್, ಫ್ರೆಂಡ್ಸ್. ಆಡಿಯೋ ಕ್ಲಿಯರ್ ಇದೆ. ಗುಡ್ ಈವ್ನಿಂಗ್ ಸರ್. ನೀವು ಮೈಕ್ ಹತ್ರ ಅಥವಾ ಫೋನ್ ಹತ್ರ ಬರ್ಬೋದಾ? ಒಂದು ಸ್ವಲ್ಪ ಆಡಿಯೋ ವಾಲ್ಯೂಮ್ ಕಡಿಮೆ ಇದೆ. ಗುಡ್ ಈವ್ನಿಂಗ್ ಬಸವರಾಜಪ್ಪ ಅವರ. ಹಾ, ಲೆಟ್ ಅಸ್ ಸಿ. ನಮಸ್ತೆ ನಮಸ್ತೆ ಸುಜಾತ ಮೇಡಮ್. ಸೊ ಯಾರ್ಯಾರೆಲ್ಲ ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಿ, ನಿಮ್ಮ ಪರಿಚಯ ಮಾಡ್ಕೊಳ್ಳಿ. ನಿಮ್ಮ ಇವತ್ತೊಂದು ಮೆಸೇಜ್ ನೋಡಿದೆ, ಯಾರೊಬ್ಬರು CM ಕ್ಲಬ್ ಮೆಂಬರು ಚನ್ನಗಿರಿಯವರು ಅಂತ ಹಾಕೊಂಡಿದ್ರು. ಹಂಗೆ ಎಲ್ಲೆಲ್ಲಿ ಸಾಧ್ಯ ಆಗತ್ತೋ ನಿಮ್ಮ ಬಗ್ಗೆ ನೀವು ಹೇಳ್ಕೋಬೇಕು ತಾನೆ. ಸೊ ದಯವಿಟ್ಟು ನಿಮ್ಮ ಬಗ್ಗೆ ಹೇಳ್ಕೊಳ್ಳಿ, ನೋಡೋಣ, ಪರಿಚಯ ಮಾಡ್ಕೊಳ್ಳಿ. ಯಾವ ಊರು, ಎಷ್ಟು ವರ್ಷದಿಂದ ಇದ್ದೀರಾ? ಓಕೆ, ಯಾವ MG ರೋಡ್, ಜ್ಯೋತಿ ಸಂಕ್ ಮೇಡಮ್. ಓಕೆ, ರೆಗ್ಯುಲರ್ ಆಗಿ ಬರ್ತಾ ಇದ್ದಾರೆ. ಓಕೆ, ಕಲಾ ಫ್ರಮ್ ಹುಬ್ಳಿ. ಹಾ, ಪೂರ್ಣಿಮಾ SM ಫ್ರಮ್ ನಲ್ಲೂರ್. ಓಕೆ ಓಕೆ, ನಲ್ಲೂರ್ ಅಂದ್ರೆ ಕರ್ನಾಟಕನ. ಪುಟ್ಟರಾಜು CLIAS ಸರ್, ಥ್ಯಾಂಕ್ ಯು. ಓಕೆ, ಶುಭ ಶಿವಮೊಗ್ಗದವರು. ಓಕೆ, ವೆರಿ ಗುಡ್ ವೆರಿ ಗುಡ್. 1-2 ನಿಮಿಷ ಸಮಯ ಕೊಡೋಣ ಪುರುಷೋತ್ತಮ್ ಸರ್ಗೆ. ಮೋಸ್ಟ್ಲಿ ವಿಡಿಯೋ ಬರ್ಲಿಕ್ಕಿಲ್ವಾ ಅಂತ. ಎನಿವೆ, ಲೆಟ್ ಅಸ್ ಸಿ. ನಿಮ್ಮನ್ನು ಮಾತಾಡ್ ರವಿ ರೇಖಾ ತಿಪ್ಟೂರು. ಓಕೆ ಓಕೆ ಓಕೆ, ಯಸುನಂದನ್ ಆಗ್ಬಿಟ್ಟಿದೆ. ಓಕೆ, ಶ್ರೀನಿವಾಸ ದಾವಣಗೆರೆ. ಓಕೆ, ಪರಶುರಾಮ್ ಶಿರೂರ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಸೊ ಸರ್ ಮಾತಾಡಿದ್ದು ಕೇಳಿಸ್ತಾ ಇದೆ ತಾನೆ? ಇಸ್ ದಟ್ ಓಕೆ? ನಾವು ವಿಡಿಯೋ ಕೇಳಿಸ್ತಾ ಇದೆ ಸರ್, ಕೇಳಿಸ್ತಾ ಇದೆ. ಆ ವಿಡಿಯೋ ಇಲ್ಲ ಅಂದ್ರೆ ಅಟ್ ಲೀಸ್ಟ್ ವಿ ವಿಲ್ ಗೋ ವಿತ್ ದ ಆಡಿಯೋ. ಓಕೆ ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರತಿ ವಾರದ ತರಹ ಈ ವಾರನೂ ಸಹಿತ ಕರ್ನಾಟಕದಾದ್ಯಂತ ಎಲ್ಲರೂ ಬಂದು ಜಾಯ್ನ್ ಆಗಿದ್ದಾರೆ. ಕೆಲವೊಬ್ರು ಏಜೆಂಟ್ಸ್ ಜಾಯ್ನ್ ಆಗಿದ್ದಾರೆ, ಕೆಲವೊಬ್ರು ಡೆವಲಪ್ಮೆಂಟ್ ಆಫೀಸರ್ಸು, SBS, CLIS ಎಲ್ಲ ಬಂದಿರೋದ್ರಿಂದ ಇವತ್ತಿನ ದಿವಸದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಹೇಳ್ತಾ ಪುರುಷೋತ್ತಮ್ ಸರಿಗೂ ಇನ್ವೈಟ್ ಮಾಡೋಣಂತೆ. ದಯವಿಟ್ಟು ಪುರುಷೋತ್ತಮ್ ಸರ್ ವೆಲ್ಕಮ್ ಅಂತ ಹಾಕಿ. ಪುರುಷೋತ್ತಮ್ ಸರ್ ಕಳೆದ 16 ವರ್ಷದಿಂದ LICಯಲ್ಲಿ ಡೆವಲಪ್ಮೆಂಟ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಕಾರ್ಯಕ್ಷೇತ್ರ ಶಿವಮೊಗ್ಗದಲ್ಲಿ ಆಲ್ಮೋಸ್ಟ್ 300ರಿಂದ 350 ಜನಕ್ಕೆ ರಿಕ್ರೂಟ್ ಮಾಡಿದ್ರು ಇಷ್ಟು ವರ್ಷದಲ್ಲಿ. ಹಾ, ವಿಡಿಯೋ ಇಸ್ ಕ್ಲಿಯರ್ ಸರ್. ನಾವು ಎಸ್, ಹೂ ಹೆಲ್ಪ್ ಯು ಸರ್? ನಿಮ್ಮ ಹಿಂದೆ ಲೈಟ್ ಇದೆಯಲ್ಲ, ಚೇಂಜ್ ಮಾಡ್ತೀನಿ ಸರ್. ಅಥವಾ ಆ ಲೈಟ್ ನಿಮ್ಮ ಬ್ಯಾಕ್ಗ್ರೌಂಡ್ ಚೇಂಜ್. ಎಸ್, ನಾವು ಇಟ್ ಇಸ್ ಪಕ್ಕ. ಎಸ್ ಪಕ್ಕ ಸರ್. ಪರ್ಫೆಕ್ಟ್. ಯಾರು ಹೆಲ್ಪ್ ಮಾಡಿದ್ರು ನಿಮ್ಗೆ? ಸಿಸ್ಟರ್. ಓಕೆ, ಸೊ ಯಂಗ್ಸ್ಟರ್ಸ್ ಆರ್ ಮಚ್ ಬೆಟರ್ ಟುಡೇ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ. ಥ್ಯಾಂಕ್ ಯು ಸೋ ಮಚ್. ಸೊ ಓಕೆ, ಸೊ ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮ್ಮ ಹೇಳ್ತಾ ಇದ್ದಾಗ ಪುರುಷೋತ್ತಮ್ ಸರ್ ಮೂಲತಃ ಚಿತ್ರದುರ್ಗದ ಹತ್ರ ಚಳ್ಳಕೆರೆಯವರು. ಕಾರ್ಯಕ್ಷೇತ್ರ ನಮ್ಮ ಶಿವಮೊಗ್ಗದಲ್ಲಿ. ಹಾಗಾಗಿ ಅವರು ಹಾಲಿಡೇ ಅಂತ ಹೇಳಿ ಸ್ಯಾಟರ್ಡೆ ಸಂಡೇ ಇಲ್ಲಿ ಬಂದಿದ್ರು. ಏನೋ ಒಂದು ಅಚಾನಕ್ ಕಾರ್ಯಕ್ಕೋಸ್ಕರ ನಮ್ಮ ಕಾರ್ಯಕ್ರಮ ಫಿಕ್ಸ್ ಆಗಿದ್ದರಿಂದ ಅಲ್ಲಿಂದಲೇ ಕಂಟಿನ್ಯೂ ಮಾಡ್ತಾ ಇದ್ದೀರಿ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ವಿಶೇಷ, ಈ 16 ವರ್ಷಗಳಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿ ಏಳು ಬೀಳು ಎಲ್ಲ ನೋಡಿದ್ದಾರೆ. ಹಾಗಾಗಿ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಏನೇನು ಬದಲಾವಣೆ ಆಗಿದೆ, ಅವರ ಅನುಭವ ಏನು, ಅವರು ನೋಡುವ ದೃಷ್ಟಿಕೋನ ಏನು, ಹಾಗೇನೇ ಅದರಿಂದ ಅವರ ಅನುಭವದಿಂದ ನಾವೇನು ಉಪಯೋಗ ತಗೋಬೋದು, ಈ ವಿಚಾರದಲ್ಲಿ ಇವತ್ತಿನ ಮಾತುಕತೆಯನ್ನು ಶುರು ಮಾಡೋಣ. ಹಾಗೆ ಎಲ್ಲರೂ ವೆಲ್ಕಮ್ ಅಂತ ಹೇಳಿದ್ದಾರೆ. ಪುರುಷೋತ್ತಮ್ ಸರ್, ನಿಮ್ಮ ಬಗ್ಗೆ, ನಿಮ್ಮ ಫ್ಯಾಮಿಲಿ ಬಗ್ಗೆ ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಯಾವ ಊರು, ನಿಮ್ಮ ಬ್ಯಾಕ್ಗ್ರೌಂಡ್ ಯಾವುದು, ಆಮೇಲೆ ಇನ್ಶೂರೆನ್ಸ್ ಇಂಡಸ್ಟ್ರಿಯನ್ನು ಯಾವಾಗ ಸೆಲೆಕ್ಟ್ ಮಾಡ್ಕೊಂಡ್ರಿ, ಇದು ಮೊದಲನೇ ಕೆಲಸವ, ಅದೊಂದೊಂದು ಸ್ವಲ್ಪ ಹೇಳ್ಬಿಟ್ಟು ಆಮೇಲೆ LIC ನಿಮ್ಮ ಕೆಲಸಕ್ಕೆ ಬರೋಣ ಅಂತ. ಓವರ್ ಟು ಯು ಸರ್.
ಥ್ಯಾಂಕ್ ಯು ಸರ್. ಮೊಟ್ಟ ಮೊದಲನೇ ಬಾರಿಗೆ ನಾನು ಸತೀಶ್ ಪ್ರಭು ಸರ್ ಅವರ ಹೆಮ್ಮೆಯ ಶಿಷ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಅರೆ ವಾ. ಮತ್ತೆ ಆ, ಮತ್ತೊಮ್ಮೆ ಸತೀಶ್ ಸರ್ ಅವರು ನನ್ಗೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅಂತಾನೆ ಅನ್ನೋದೇ ನನ್ನ ಭಾವನೆ. ಹಾಗಾಗಿ ಆ, ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಸತೀಶ್ ಪ್ರಭು ಸರ್ ಅವರಿಗೆ ನಾನು ಅನಂತ ಪ್ರಣಾಮಗಳನ್ನ ತಿಳಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಾಗೆ ಬಂದಿರುವಂತಹ ಎಲ್ಲಾ ಪ್ರತಿನಿಧಿ ಬಾಂಧವರು ಹಾಗೂ ಅಭಿವೃದ್ಧಿ ಅಧಿಕಾರಿಗಳು, ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂತ ಸ್ವಾಗತವನ್ನ ಆನ್ ಬಿಹಾಫ್ ಆಫ್ ಅವರ್ ಗುರು ನಾನು ಸ್ವಾಗತವನ್ನ ಬಯಸ್ತೇನೆ. ನನ್ನ ಕಿರು ಪರಿಚಯ, ನನ್ನ ಹೆಸರು ಪುರುಷೋತ್ತಮ ಪಿ.ಬಿ., ಅಭಿವೃದ್ಧಿ ಅಧಿಕಾರಿಗಳು, ಭಾರತೀಯ ಜೀವ ವಿಮಾ ನಿಗಮ ಶಿವಮೊಗ್ಗ ಶಾಖೆ 2 ಶಿವಮೊಗ್ಗ. ನನ್ನ ಬ್ಯಾಕ್ ಗ್ರೌಂಡ್ ಹೇಳ್ಬೇಕು ಅಂತಂತಂದ್ರೆ ನಾನು BSc ಪದವೀಧರ. ಅದಾದ ನಂತರ ನಾನು MBA ಮಾಡಿ, ಅದಾದ ನಂತರ ನಾನು 1 ವರ್ಷ ಬೃಂದಾವನ ಕಾಲೇಜ್ ಭೂಪ್ಸಂದ್ರ ಬೆಂಗಳೂರಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಾನು ಕೆಲಸ ಮಾಡಿದೆ. ಅದಾದ ನಂತರ 2 ವರ್ಷ 2 ತಿಂಗಳು LIC ಮ್ಯೂಚುವಲ್ ಫಂಡ್ ಅಲ್ಲಿ ನಾನು ಬಿಸ್ನೆಸ್ ಹೆಡ್ ಆಗಿ ಕಾರ್ಯನಿರ್ವಹಣೆ ಮಾಡಿದೆ. ಅದಾದ ನಂತರ 2010 ನವೆಂಬರ್ ಅಲ್ಲಿ ನಾನು ಶಿವಮೊಗ್ಗ ಶಾಖೆಗೆ ಅಭಿವೃದ್ಧಿ ಅಧಿಕಾರಿಯಾಗಿ ಜಾಯಿನ್ ಆದೆ. ಅಲ್ಲಿಂದ ಇಲ್ಲಿವರೆಗೂ ಕಳೆದ 15 ವರ್ಷ 4 ತಿಂಗಳು ಭಾರತೀಯ ಜೀವ ವಿಮಾ ನಿಗಮದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಇದು ನನ್ನ ಒಂದು ಕಿರು ಪರಿಚಯ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಂದಂಗೆ ನಿಮ್ಮ ಊರು ಚಳ್ಳಕೆರೆ ಅಲ್ವಾ? ಚಳ್ಳಕೆರೆಯಿಂದ ಶಿವಮೊಗ್ಗದಲ್ಲಿ ಬಂದು ಸೆಟ್ಲ್ ಆಗಿದ್ದೀರಾ. ಹೌದು ಸರ್. ನಿಮ್ಮ ತಂದೆ ತಾಯಿ ಅವ್ರು ಏನ್ ಮಾಡ್ತಾ ಇದ್ರು? ಆಮೇಲೆ ತದನಂತರ ಇನ್ಶೂರೆನ್ಸ್ ಇಂಡಸ್ಟ್ರಿ ಯಾಕೆ ಸಿಲೆಕ್ಟ್ ಮಾಡ್ಕೊಂಡ್ರಿ? ಇದೆರಡು ಪ್ರಶ್ನೆಗಳು. ಓವರ್ ಟು ಯು ಸರ್. ಎಸ್, ನಮ್ಮ ತಂದೆ ತಾಯಿಯವರು ಬೇಸಿಕಲಿ ರೈತಾಪಿ ಕುಟುಂಬ. ನಾನು ನಮ್ಮ ಫ್ಯಾಮಿಲಿ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ನನ್ನ ಕುಟುಂಬದಲ್ಲಿ ನಾನು ಎಲ್ಡರ್ ಸನ್. ನಮ್ಮ ತಂದೆಗೆ ನನ್ಗೆ 5 ಜನ ತಂಗಿಯಂದ್ರಿದ್ದಾರೆ ಹಾಗೂ ಮೂವರು ತಮ್ಮಂದ್ರು. ಅವರು ಸಹ ಒಬ್ಬ ತಮ್ಮ ಕೋರ್ಟ್ ಅಲ್ಲಿ ಇದ್ದಾನೆ, ಒಬ್ಬ ತಂಗಿನೂ ಸಹ ಕೋರ್ಟ್ ಅಲ್ಲಿ ನೌಕರಿದಾರರು. ಮತ್ತೊಬ್ಬ ತಂಗಿ ಲೋಕಾಯುಕ್ತ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾಳೆ. ಮತ್ತೊಬ್ಬ ತಂಗಿ PU ಕಾಲೇಜಲ್ಲಿ ಲೆಕ್ಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಒಬ್ಬ ತಮ್ಮ ಟಾಟಾ ಎಲೆಕ್ಟ್ರಾನಿಕ್ಸ್ ಕಂಪನಿಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ನಾನು LICಗೆ ಬರೋದಿಕ್ಕೆ ಹಿನ್ನೆಲೆ ಏನು ಅಂತಂತಂದ್ರೆ, ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೆ. ಅಲ್ಲಿ ನನ್ಗೆ ಈವನ್ ಪ್ರೈವೇಟ್ ಕಂಪನಿ ಜಾಬ್ಗಳಿಗೂ ಅಪ್ಲೈ ಮಾಡ್ತಾ ಇದ್ದೆ. LIC ಮ್ಯೂಚುವಲ್ ಫಂಡ್ ಅಲ್ಲಿ ನನ್ಗೆ ಡೈರೆಕ್ಟ್ ಆಗಿ ಇಂಟರ್ವ್ಯೂ ಬಂತು. ನನಗೆ ಕಾರವಾರಕ್ಕೆ ಪೋಸ್ಟಿಂಗ್ಸ್ ಕೊಟ್ರು. ಕಾರವಾರ ನಾನು ಹೋಗೋದಿಕ್ಕೆ ಕಾರಣ ಏನಂತಂದ್ರೆ, ನಮ್ಮ ಚಳ್ಳಕೆರೆ ನಮ್ಮ ಸಹೋದ್ಯೋಗಿಗಳು ಅಲ್ಲಿ 2 ಹೆಲ್ತ್ ಇನ್ಸ್ಪೆಕ್ಟರ್ ಮತ್ತೆ ಒಬ್ರು ಪೋಸ್ಟಲ್ ಅಸಿಸ್ಟೆಂಟ್ ಆಗಿ ಅಲ್ಲಿ 3 ಕೆಲಸ ಮಾಡ್ತಾ ಇದ್ರು. ಆ ಒಂದು ರೀಸನ್ ಇಂದ ನಾನು ಯಾವುದೇ ಮತ್ತೆ ಹಿಂದೆ ಮುಂದೆ ನೋಡದೆ ನಾನು ಕಾರವಾರ, ಬೆಂಗಳೂರಿಂದ ಸೀದಾ ನಾನು ಲಗೇಜ್ ಸಮೇತ ಕಾರವಾರ ಹೋದೆ. ಅಲ್ಲಿ 2 ವರ್ಷ 2 ತಿಂಗಳು ಎಂಟೈರ್ ಉತ್ತರ ಕನ್ನಡ ಡಿಸ್ಟಿಕ್, ಅದು ಜಿಯೋಗ್ರಫಿಕಲಿ ದೊಡ್ಡ ಜಿಲ್ಲೆ. ಅದು ಒಂದು 9 ತಾಲೂಕುಗಳನ್ನ ಹೊಂದಿದೆ. ಅಷ್ಟು ತಾಲೂಕುಗಳಿಗೆ ನಾನು ಬೈಕಲ್ಲೇ ಓಡಾಡ್ತಾ ಇದ್ದೆ. ಡೈಲಿ ಆಲ್ಮೋಸ್ಟ್ 200 to 300 ಕಿಲೋಮೀಟರ್ಸ್ ನಾನು ಓಡಾಡ್ತಾ ಇದ್ದೆ. ಅಲ್ಲಿ ಮತ್ತೆ ಟಾಪ್ ಅಫಿಷಿಯಲ್ಸ್ ಎಲ್ಲ ಏನು CEO MDಗಳನ್ನೇ ನಾನು ಸಂಪರ್ಕ ಮಾಡ್ತಾ ಇದ್ದಿದ್ದು. ಎಸ್ಪೆಷಲಿ ಕೋಆಪರೇಟಿವ್ ಬ್ಯಾಂಕ್ಸ್, ಅರ್ಬನ್ ಬ್ಯಾಂಕ್ಸ್ ಗಳ ಒಂದು ಇನ್ವೆಸ್ಟ್ಮೆಂಟ್ಸ್ ಅನ್ನ ನಾನು ಅಲ್ಲಿ ಮ್ಯೂಚುವಲ್ ಫಂಡ್ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಫಂಡ್ ಅನ್ನ ಮೊಬಿಲೈಸ್ ಮಾಡಿದೆ. ಈಗಲೂ ಸಹ ಅಲ್ಲಿ ನನ್ನ ಒಂದು ಹೆಜ್ಜೆ ಇಟ್ಟಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬಾ ಹೆಮ್ಮೆ, ಗರ್ವ ಅನಿಸ್ತದೆ. ಅದಾದ ನಂತರ ನಾನು ಅಲ್ಲಿ ಒಬ್ರು ಕಾರವಾರದಲ್ಲಿ ಒಬ್ಬ ಅಸಿಸ್ಟೆಂಟ್ ಬ್ರಾಂಚ್ ಮ್ಯಾನೇಜರ್ ಸಚಿನ್ ಕುಲಕರ್ಣಿ ಅವರ ಸಂಪರ್ಕ ಆಯ್ತು.
ಅವರು ಈಗ ಪ್ರಸ್ತುತ ಬೆಳಗಾಮಲ್ಲಿ ಬ್ರಾಂಚ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದಾರೆ. ಅವರು ನನ್ಗೆ ಫೋರ್ಸಿಬಲಿ ನೀನ್ LIC ಬಾ, ಸಕ್ಸಸ್ ಆಗ್ತೀನಿ, ನೀನ್ LIC ಬರ್ಬೇಕು ಅಂತ ಅರ್ಜಿ ಹಾಕ್ಸಿದ್ರು. ಶಿವಮೊಗ್ಗದಲ್ಲೇ ಎಕ್ಸಾಮ್ ಬರ್ದೆ, ಕಡೆಗೆ ಶಿವಮೊಗ್ಗದಲ್ಲೇ ಇಂಟರ್ವ್ಯೂ ಆಯ್ತು, ಶಿವಮೊಗ್ಗದಲ್ಲೇನೆ ಪೋಸ್ಟಿಂಗ್ ಆಯ್ತು. 2010 ನವೆಂಬರ್ 15ರಿಂದ ನಾನು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಶಾಖೆ 2ರಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದೀನಿ. ವಂಡರ್ಫುಲ್ ವಂಡರ್ಫುಲ್. 2010ರಲ್ಲಿ ಇನ್ಶೂರೆನ್ಸ್ ಇಂಡಸ್ಟ್ರಿ ಹೇಗಿತ್ತು, ಆಮೇಲೆ ಏನೆಲ್ಲ ಬದಲಾವಣೆಗಳು ಕಂಡ್ರಿ? ಯಾಕಂದ್ರೆ ಆವತ್ತಿನ ದಿವಸ ಇನ್ಶೂರೆನ್ಸ್ ಮಾರೋ ವಿಧಾನವೇ ಬೇರೆ, ಅದ್ರದ್ದು ಅದೊಂದು ಶೈಲಿನೇ ಬೇರೆ ಆಗಿತ್ತು. ಆವತ್ತಿಗೂ ಇವತ್ತಿಗೂ ಏನೇನು ಬದಲಾವಣೆ ಕಂಡ್ರಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬೆಳಕು ಚೆಲ್ಲಿದ್ರೆ ಚೆನ್ನಾಗಿರೋದು. ಓಟು ಸರ್. ಎಸ್ ಸರ್. ನಾನು ಸ್ಟಾರ್ಟಿಂಗ್ 2010ರಲ್ಲಿ ಈ ಒಂದು ವೃತ್ತಿಗೆ ಬಂದಾಗ ನಮ್ಮ ಜಾಬ್ ಪ್ರೊಫೈಲ್ ಅಂತಂತಂದ್ರೆ ಪ್ರತಿನಿಧಿಗಳನ್ನ ನೇಮಕಾತಿ ಮಾಡುವಂತದ್ದು. ಪ್ರಾಯಶಃ ಆಸ್ ಎ ಬಿಗಿನರ್ ಪ್ರತಿಯೊಬ್ಬರಿಗೂ ಒಂದಿಷ್ಟು ಯಾವುದೇ ಒಂದು ವೃತ್ತಿಯ ಆರಂಭದಲ್ಲಿ ಸಾಕಷ್ಟು ಚಾಲೆಂಜಸ್ಗಳು ಇರ್ತವೆ. ಆ ಚಾಲೆಂಜಸ್ ಅಲ್ಲಿ ನಾನು ಸಹ ಈ ಪ್ರತಿನಿಧಿಗಳನ್ನ ನೇಮಕಾತಿ ಮಾಡೋದ್ರಲ್ಲಿ ಟ್ರಯಲ್ ಅಂಡ್ ಎರರ್ ಮೆಥಡ್, ಅಂದ್ರೆ ಡೈಲಿ ನಾನು ಕೋಲ್ಡ್ ಕ್ಯಾನ್ವಸ್, ಯಾಕಂತಂದ್ರೆ ಶಿವಮೊಗ್ಗದಲ್ಲಿ ನನಗೆ ಯಾರೂ ಪರಿಚಯ ಇಲ್ದಂತ ಊರು. ಅಂತ ಒಂದು ಜಾಗದಲ್ಲಿ ಹೋದಾಗ ಪ್ರತಿ ಹಳ್ಳಿಗೂ ಹೋಗ್ತಾ ಇದ್ದೆ, ಒಂದಿಷ್ಟು ಜನರನ್ನ ಪರಿಚಯ ಮಾಡ್ಕೊಂತ ಇದ್ದೆ. ಅಲ್ಲಿಂದ ಒಂದಿಷ್ಟು ಫೋನ್ ನಂಬರ್ಸ್ ಅನ್ನ ತಗೊಂಡ್ಬಂದು ಮತ್ತೆ ಅವ್ರನ್ನ ಫಾಲೋ ಅಪ್ ಮಾಡುವಂತದ್ದು. ಅಲ್ಲಿ ಏನಂತಂದ್ರೆ ನಮಗೆ ಒಂದಿಷ್ಟು ಅಥಾರಿಟಿ ಅನ್ನೋದು ಇರ್ಲಿಲ್ಲ. ಏನಂತಂದ್ರೆ ಯಾರು ಸಿಗ್ತಾರೋ ಅವ್ರಿಗೆ ಫಸ್ಟ್ ನಾನು ಒಂದು ಪ್ರತಿನಿಧಿತ್ವವನ್ನ ಕೊಡ್ಬೇಕು, ಅವ್ರ ಮುಖಾಂತರ ನಾನು ಪ್ರೀಮಿಯಂ ಅನ್ನ ಪಾಲಿಸಿಗಳನ್ನ ಮೊಬಿಲೈಸ್ ಮಾಡ್ಬೇಕು, ಅದೊಂದೇ ಕಲ್ಪನೆ ಇತ್ತು ಹೊರತು ಬೇರೆ ಒಂದು ಕ್ವಾಲಿಟಿ ಆಫ್ ಅಡ್ವೈಸರ್ ಅನ್ನ ಸೆಲೆಕ್ಟ್ ಮಾಡ್ಬೇಕು. ಆ ಒಂದು ಅಡ್ವೈಸರ್ ಅನ್ನ ಭವಿಷ್ಯಕ್ಕೆ ನಾನು ಬೆಂಬಲವಾಗಿ ನಿಲ್ಬೇಕು, ಅವರನ್ನ ಒಂದು ಉನ್ನತ ಮಟ್ಟದಲ್ಲೇ ಬರ್ಬೇಕು ಅನ್ನೋ ಒಂದು ದೇಶ ನನಗೆ ಆಸ್ ಎ ಬಿಗಿನಿಂಗ್ ಅಭಿವೃದ್ಧಿ ಅಧಿಕಾರಿಯಾಗಿ ಆ ತರದ ಒಂದು ಇಂಟೆನ್ಷನ್ ಇರ್ಲಿಲ್ಲ. ಪ್ರಾಯಶಃ ಏನು ಅಂತಂದ್ರೆ ಈ ಸರ್ವೈವಲ್ ಅಂತ ಹೇಳ್ತೀವಲ್ಲ, ಸರ್ವೈವಲ್ ಫಾರ್ ದಿ ಫಿಟ್ನೆಸ್, ಈ ಉಳಿವಿಗಾಗಿ ಹೋರಾಟ. ಬಿಗಿನಿಂಗ್ ಅಲ್ಲಿ ನಮ್ಗೆ ಏನಿರುತ್ತೆ, ಈಗ LIC ಅಲ್ಲೇ ಒಂದಿಷ್ಟು ಪ್ರತಿನಿಧಿಗಳನ್ನ ನೇಮಕಾತಿ ಮಾಡ್ಬೇಕು, ಅವರಿಂದ ಇಂತಿಷ್ಟು ಪ್ರೀಮಿಯಂ ಅನ್ನ ಕಂಪಲ್ಸರಿ ಮೊಬಿಲೈಸ್ ಮಾಡ್ಬೇಕು. ಏನಕ್ಕೆ? ನಮ್ಮ ಜಾಬ್ ಕನ್ಫರ್ಮೇಶನ್ಗೆ. ಆ ಒಂದು ದಿಸೆಯಲ್ಲಿ ಒಂದಿಷ್ಟು ನೇಮಕಾತಿಯನ್ನ ಮಾಡಿದ್ವಿ. ತದನಂತರ ಈಗ ವಾಟ್ ದ ಎಕ್ಸಾಕ್ಟ್ ಪೊಸಿಷನ್ ಆಫ್ ಡೆವಲಪ್ಮೆಂಟ್ ಆಫೀಸರ್, ನೌ ಐ ಆಮ್ ರಿಯಲೈಸ್ಡ್ ಆಫ್ಟರ್ 15 years ಆಫ್ ಎಕ್ಸ್ಪೀರಿಯನ್ಸ್. ಈಗ ನನಗೆ ಈ ಒಂದು ವೃತ್ತಿ ಹೇಗೆ, ಕೆಲಸ ಹೇಗ್ ಮಾಡ್ಬೇಕು ಅನ್ನೋ ಒಂದು ವಿಷಯವನ್ನ ನಾನು ಕಲ್ತಿದ್ದೀನಿ ಅಂತ ಹೇಳೋದಕ್ಕೆ ಹೆಮ್ಮೆ ಅನಿಸ್ತದೆ. ಸೊ ಅಂದ್ರೆ ಈಗ ನೀವು ಈಗ ಜಾಯಿನ್ ಆದ ಕೂಡಲೇ ಅವಾಗ UPSC ಅನ್ನೋ ಬರೀತಿದ್ರಿ ಅಂತ ಹೇಳಿದ್ರಲ್ವಾ? ಎಸ್ ಸರ್. ಅಂದ್ರೆ UPSC ಬರೆದು ಅದು ಸಿಗ್ಲಿಲ್ಲ ಅಂತ LICಗೆ ಬಂದು, LICಗೆ ಬಂದ್ಮೇಲೂ UPSC ಟ್ರೈ ಅನ್ನು ಮಾಡ್ತಾ ಇದ್ರ ಹೇಗೆ, ಅಥವಾ LICಗೆ ಬಂದ್ಮೇಲೆ UPSC ಮರ್ತು ಬಿಟ್ರಾ? ಇಲ್ಲ ಸರ್, ಒನ್ಸ್ ನಾನು ಇಲ್ಲಿ LICಗೆ ಜಾಯಿನ್ ಆದ್ಮೇಲೆ ಮತ್ತೆ ಯಾವುದೇ ನೌಕರಿಯನ್ನ ಅರಸಿ ಮತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬರೆಯೋದಿಕ್ಕೆ ನಾನು ಹೋಗ್ಲಿಲ್ಲ. ಇಲ್ಲೇನೆ ಈ ಒಂದು ವೃತ್ತಿಯಲ್ಲೇನೆ ನಾನು ಯಶಸ್ಸಾಗ್ಬೇಕು, ಮತ್ತೆ ನೂರಾರು ಜನರಿಗೆ ಒಂದು ಉದ್ಯೋಗದ ಭರವಸೆಯನ್ನ ಕೊಡುವಂತ ಒಂದು ಕೆಲಸ ಇದಾಗಿದ್ರಿಂದ ಈ ಒಂದು ವೃತ್ತಿಯಲ್ಲೇನೆ ನಾನು ಯಶಸ್ಸಾಗ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ವೃತ್ತಿಯಲ್ಲೇನೆ ಮುಂದುವರೆದೆ. ಸೊ ಆವತ್ತಿನ ದಿವಸ 2010ರಲ್ಲಿ ರಿಕ್ರೂಟ್ ಮಾಡಿದ ಏಜೆಂಟ್ಸ್ ಇವತ್ತಿಗೂ ಇದಾರೆ ಕೆಲವರು ಯಾರಾದ್ರು? ಒಳ್ಳೆ ಪ್ರಶ್ನೆ. ಯಾಕೆಂತಂದ್ರೆ ಇವತ್ತು LICಯಲ್ಲಿ ಭಾರತೀಯ ಜೀವ ವಿಮಾ ನಿಗಮ 1956ರಲ್ಲಿ ಸ್ಥಾಪನೆ ಆಯ್ತು. 56ರಿಂದ 2000ನೇ ಇಸ್ವಿವರೆಗೂ ಈ ಒಂದು ವಿಮಾ ರಂಗದಲ್ಲಿ ಕಾಂಪಿಟೇಷನ್ ಅನ್ನೋದು ಇರ್ಲಿಲ್ಲ. ಅಂದ್ರೆ ಮೊನೋಪಲಿ, ಬೇರೆ ಯಾರು ಸ್ಪರ್ಧೆಗಳು ಇರ್ಲಿಲ್ಲ. ಆಗ ಹೇಗಿತ್ತಪ್ಪ ಅಂತಂತಂದ್ರೆ ನಾವು ಯಾರನ್ನ ಬೇಕಾದ್ರೂ ಅಪಾಯಿಂಟ್ಮೆಂಟ್ ಮಾಡುವಂತ ಒಂದಿಷ್ಟು ವ್ಯವಸ್ಥೆ ಇತ್ತು. ಮತ್ತೆ ನಾವು ಸೆಲೆಕ್ಷನ್ ಮಾಡ್ತಾ ಇರ್ಲಿಲ್ಲ ಅವಾಗ.
ಒಂದು ಪ್ರತಿನಿಧಿಗಳನ್ನ ಸೆಲೆಕ್ಷನ್ ಏನು ಒಂದು ಪ್ರತಿನಿಧಿಗಳ ನೇಮಕಾತಿ ಡ್ರೈವ್ ಅಂತ ಇದ್ ಮಾಡಿ, ಮತ್ತೆ ಅವ್ರಿಗೆ ಪ್ರೀ ರೆಕ್ರೂಟ್ಮೆಂಟ್ ಒಂದು ಇಂಟರ್ವ್ಯೂ ಅಂತ ಮಾಡಿ, ಅದಾದ್ಮೇಲೆ ಪ್ರೀ ರೆಕ್ರೂಟ್ಮೆಂಟ್ ಟೆಸ್ಟ್ ಪಾಸ್ ಆಗ್ಬೇಕು, ಅದಾದ ನಂತರ ಒಂದಿಷ್ಟು ತರಬೇತಿಯನ್ನ, ಅದಾದ ನಂತರ ನಿಮ್ಮ ಜಾಬು, ಈ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ನಾವು ಹೋಗ್ತಿರ್ಲಿಲ್ಲ. ಹಾಗಾಗಿ ಈಗ 2010ರಲ್ಲಿ ನೇಮಕಾತಿ ಮಾಡಿದಂತ ಪ್ರತಿನಿಧಿಗಳು ಹಾರ್ಡ್ಲಿ ಒಂದು 10% ಮಾತ್ರ ಉಳಿದಿದ್ದಾರೆ. 90% ಆಫ್ ದಿ ಪ್ರತಿನಿಧಿಗಳು ಏನು ಟರ್ಮಿನೇಟ್ ಆಗಿದ್ದಾರೆ, ಒಂದು 10% ಮಾತ್ರ ಇದ್ದಾರೆ ಸರ್ ಅಲ್ಲಿ. ಅಚ್ಚಾ, ಅಂದ್ರೆ 10% ಆದ್ರೂ ಇದಾರೆ ತಾನೆ 16 ವರ್ಷ ಆದ್ಮೇಲೂ? ಎಸ್ ಸರ್, ಎಸ್ ಸರ್. ಸೊ ನನ್ನ ಲೆಕ್ಕದಲ್ಲಿ ಆ 10% ಇಸ್ ದ ಸಕ್ಸಸ್ ರೇಷಿಯೋ. ಯಾಕಂತಂದ್ರೆ ಇವತ್ತು ಓಕೆ, ಫೇರ್ ಇನಫ್, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಅದ್ರ ನಂತರ ನೀವು ಯಾವಾಗ ನಿಮ್ಗೆ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ನಾನು ಇನ್ನಷ್ಟು ಸಾಧನೆ ಮಾಡ್ಬೇಕು, ಅಥವಾ ನಾನು ಇಲ್ಲಿ ಏನಾದ್ರೂ ಒಂದು ಏನಂತೀರಿ ಒಂದು ಛಾಪು ಬಿಡಬೇಕು ಅನ್ನುವಂಥ ವಿಚಾರ ಯಾವಾಗ ಬಂತು? ಎಸ್ ಸರ್, ಆಕ್ಚುಲಿ ಎಂಟೈರ್ ಇನ್ಶೂರೆನ್ಸ್ ಇಂಡಸ್ಟ್ರಿ ಹೇಗಿದೆ ಅಂತಂತಂದ್ರೆ ಸರ್ ಹೇಳ್ದಾಗೆ 10:1 ರೇಷಿಯೋದಲ್ಲಿ, ಅಂದ್ರೆ ಒಂದು 10 ಜನ ಪ್ರತಿನಿಧಿಗಳ ನೇಮಕಾತಿ ಮಾಡಿದ್ರೆ ಒಬ್ಬ ಪ್ರತಿನಿಧಿ ಸಕ್ಸೀಡ್ ಆಗ್ತಾರೆ. ಅದೇ ರೀತಿ ಪ್ರತಿನಿಧಿಗಳ ವಿಚಾರಕ್ಕೆ ಬಂದ್ರೆ ಒಂದು 10 ಜನ ಗ್ರಾಹಕರನ್ನ ಸಂಪರ್ಕ ಮಾಡಿದ್ರೆ ಅವರು ಒಬ್ಬ ವ್ಯಕ್ತಿಗೆ ವಿಮೆಯನ್ನ ಕೊಡ್ಬೋದು ಅನ್ನೋದೇ ಒಂದು ಮಾನದಂಡ, ಒಂದು ರೇಷು. ಹಾಗಾಗಿ ಈವನ್ ಈಗ ಪ್ರತಿನಿಧಿಗಳು ಹೆಚ್ಚು ಜನರನ್ನ ಸಂಪರ್ಕ ಮಾಡೋದ್ರಿಂದ, ಕರೆಕ್ಟ್, ಮತ್ತೆ ಆ ಒಂದು ಗ್ರಾಹಕರ ಭಾವಿ ಪಾಲಿಸಿದಾರರ ಪಟ್ಟಿಯನ್ನ ಹಾಗೂ ಆ ಪಟ್ಟಿಯನ್ನ ತಯಾರಿ ಮಾಡಿದಾದ್ಮೇಲೆ ಅವರಿಗೆ ನಂತರ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು, ಅದಾದ ನಂತರ ಅವರ ಆಗುವಗಳು, ಅವರ ಸಮಸ್ಯೆಗಳನ್ನ ಪ್ರಾಯಶಃ ಕೇಳಿ, ಅದಾದ ನಂತರ ಅವ್ರಿಗೆ ಸೂಕ್ತವಾದಂತ ಒಂದು ಯೋಜನೆಗಳನ್ನ ಪ್ರೆಸೆಂಟ್ ಮಾಡೋದ್ರಿಂದ ಈ ಒಂದು ವೃತ್ತಿಯಲ್ಲಿ ಅದ್ವಿತೀಯವಾದಂತ ಸಾಧನೆಯನ್ನ ಮಾಡ್ಬೋದು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಈ 2010ರಿಂದ ನಾನು ಆಲ್ಮೋಸ್ಟ್ ಒಂದು 400 ಜನ ಪ್ರತಿನಿಧಿಗಳನ್ನ ನೇಮಕಾತಿ ಮಾಡಿದೆ. ಆದ್ರೆ ಔಟ್ ಆಫ್ 400 ಈಗ ಹಾರ್ಡ್ಲಿ ಒಂದು 50-55 ಪ್ರತಿನಿಧಿಗಳು ಮಾತ್ರ ಈಗ ಕೆಲಸ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕೆ ಈ ವಿಷಯವನ್ನ ಹೇಳ್ತಾ ಇದ್ದೀನಿ ಅಂತಂತಂದ್ರೆ ಸ್ನೇಹಿತರೆ, ವಿಮಾ ರಂಗದಲ್ಲೂ ಅಷ್ಟೇ ಇವತ್ತು ವಿಮೆ ಮಾರುಕಟ್ಟೆ ಬಗ್ಗೆ ನಾನು ಒಂದೆರಡು ಮಾತು ಹೇಳ್ಬೇಕು ಅಂತಂದ್ರೆ, ಕಳೆದ 1956ರಿಂದ 2000ನೇ ಇಸ್ವಿವರೆಗೂ LIC ಒಂದೇ ಇದ್ರೂ ಸಹ ಆಗ ಏನಿತ್ತು, ವಿಮೆ ಅಂತಂತಂದ್ರೆ ಜನರು ಇದು ತೀರ್ಕೊಂಡ್ಮೇಲೆ ಮಾತ್ರ ಬರುವಂತದ್ದು ಅಂದ್ರೆ ಒಂದಿಷ್ಟು ಭಯ ಇತ್ತು. ಅಂದ್ರೆ ಈ ಉತ್ಪನ್ನವನ್ನ ತಗೊಂಡ್ರೆ ನಾನು ಸಾಯ್ತೀನಿ, ಇದು ಸತ್ ಮೇಲೆ ಬರುವಂತದ್ದು, ಇದು ನನಗೆ ಅನುಕೂಲ ಆಗುವ ಅಂತ ಒಂದು ಆರ್ಥಿಕ ಉತ್ಪನ್ನ ಅಲ್ಲ ಅನ್ನೋ ಒಂದಿಷ್ಟು ಚಾಲೆಂಜಸ್ ಇದ್ವು. ಒನ್ಸ್ 2000ದ ನಂತರ ಏನಾಯ್ತು, ಮಾರುಕಟ್ಟೆ ಓಪನ್ ಆಯ್ತು. ಈ ಒಂದು ಮಾರುಕಟ್ಟೆ ಓಪನ್ ಅಂತಂತಂದ್ರೆ ಏನಪ್ಪಾ ಅಂತಂದ್ರೆ, ಖಾಸಗಿ ವಿಮಾ ಕಂಪನಿಗಳು ನಮ್ಮ ದೇಶದಲ್ಲಿ ವಿಮಾ ವ್ಯವಹಾರವನ್ನ ತೊಡಗಿಸೋದಕ್ಕೆ ಒಂದು ಸರ್ಕಾರ ಅವಕಾಶ ಮಾಡಿಕೊಡ್ತು, ಮತ್ತು IRDA ಅನ್ನೋ ಒಂದು ಸಂಸ್ಥೆಯನ್ನ ನೇಮಕಾತಿ ಮಾಡ್ತು ಈ ವಿಮಾ ಕಂಪನಿಗಳು ಹೇಗೆ ಕಾರ್ಯನಿರ್ವಹಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ. ಈ 2000ನೇ ಇಸ್ವಿಯಿಂದ 2010ರ ಏನು ಒಂದು ಆ ಡಿಕೇಡ್ ಏನಿದೆ, ಮೊದ್ಲು ಪ್ರತಿನಿಧಿಗಳು ಏನ್ ಹೇಳ್ತಾ ಇದ್ರು ಅದು ಸರಿ, ಒಂದಿಷ್ಟು ಅಥಾರಿಟಿ ಇತ್ತು ಪ್ರತಿನಿಧಿಗಳಿಗೆ. ಅದೇ 2010ರ ನಂತರ ಪ್ರತಿನಿಧಿಗಳ ಕಾರ್ಯವೈಖರಿ ಬದಲಾಗದೆ ಇರೋದ್ರಿಂದ ಏನಾಯ್ತು, ಬಹಳಷ್ಟು ಸಂಖ್ಯೆಯಲ್ಲಿ ಪ್ರತಿನಿಧಿಗಳು ಟರ್ಮಿನೇಟ್ ಆದ್ರು. ಯಾಕೆ ಅಂತಂದ್ರೆ ಬಹಳಷ್ಟು ವಿಮಾ ಕಂಪನಿಗಳು ಬಂದಿದ್ರಿಂದ 2000 ಇಸ್ವಿಯಿಂದ 2010ರಲ್ಲಿ ಜನರು ಬೇರೆ ಬೇರೆ ವಿಮಾ ಕಂಪನಿಗಳ ಉತ್ಪನ್ನಗಳನ್ನ ಕಂಪೇರ್ ಮಾಡೋದಿಕ್ಕೆ ತೊಡಗಿದ್ರು. ಮತ್ತೆ ಕಂಪೇರ್ ಮಾಡಿದಾಗ LIC ನ ಏನು ಟ್ರಸ್ಟ್ ಮಾಡ್ತಾ ಇದ್ರು
ಈವನ್ ಖಾಸಗಿ ಕಂಪನಿಗಳನ್ನು ಅದೇ ರೀತಿ ಟ್ರಸ್ಟ್ ಮಾಡೋದಕ್ಕೆ ಒಂದು ಅವಕಾಶ ಆಯ್ತು. ಗ್ರಾಹಕರಿಗೆ ಮತ್ತೆ ಹೆಚ್ಚಿನ ಅವಕಾಶಗಳು ಸಿಕ್ವು. ಯಾಕಂತಂದ್ರೆ ಅಲ್ಲಿವರೆಗೂ ಗ್ರಾಹಕರಿಗೆ ಸೆಲೆಕ್ಷನ್, ನನಗೆ ಬೇಕಾದಂತ ಸೂಕ್ತ ಉತ್ಪನ್ನ ಪಡಿಬೇಕು ಅನ್ನೋ ಒಂದು ಅಂಶ ಅವ್ರಿಗಿರ್ಲಿಲ್ಲ. ಪ್ರತಿನಿಧಿಗಳು ಏನ್ ಹೇಳ್ತಾರೋ ಅದಕ್ಕೆ ಗ್ರಾಹಕರು ಒಪ್ಪಿ ಆ ಒಂದು ಪ್ರಸ್ತಾವನೆಗೆ ಸಹಿ ಮಾಡಿ ಒಂದು ವಿಮೆಯನ್ನ ಕೊಳ್ಳುವಂತ ಪ್ರವೃತ್ತಿ ಇತ್ತು. ಆದ್ರೆ ಯಾವಾಗ ಮಾರ್ಕೆಟ್ ಓಪನ್ ಆಯ್ತೋ ಜನರು ಬೇರೆ ಬೇರೆ ಉತ್ಪನ್ನಗಳನ್ನ ಕಂಪೇರ್ ಮಾಡಿ ಅದಾದ ನಂತರ ಖರೀದಿ ಮಾಡೋದಕ್ಕೆ ಒಂದು ವ್ಯವಸ್ಥೆ ಆಯ್ತು. ಈ ಒಂದು ಬದಲಾವಣೆ ಆಯ್ತು ಸರ್. ಅದೇ ರೀತಿ ಹೇಳಿ. ಅದೇ ರೀತಿ ಮತ್ತೊಂದು ಕಾಲಘಟ್ಟ ಹೇಳ್ಬೇಕು ಅಂತಂದ್ರೆ 2010ರಿಂದ 2025ರವರೆಗೂ ಈ ಒಂದು 15 ವರ್ಷದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಪ್ರತಿನಿಧಿಗಳಾಗಿ ಹಾಗೂ ಅಭಿವೃದ್ಧಿ ಅಧಿಕಾರಿಗಳಾಗಿ ನಮ್ಮಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡ್ಕೊಂಡ್ರೆ ಮತ್ತೆ 2026 ಏನು ನಾವು ಇದೀವೋ ಇಲ್ಲಿಂದ ಮುಂದೆ ಹೇಗೆ ಕೆಲಸವನ್ನ ಮಾಡ್ಬೇಕು ಅನ್ನೋ ಒಂದೆರಡು ವಿಚಾರಗಳನ್ನ ನಾನು ಹಂಚ್ಕೊಳಕ್ ಇಷ್ಟಪಡ್ತೇನೆ. 2010 ನಂತರ ಏನಾಯ್ತು, ಎಲ್ಲಾ ವಿಮಾ ಕಂಪನಿಗಳ ಉತ್ಪನ್ನಗಳನ್ನ IRDA ವಿಡ್ರಾ ಮಾಡಿದ್ರು. ಎಲ್ಲಾ ಉತ್ಪನ್ನಗಳನ್ನ ವಿಡ್ರಾ ಮಾಡಿ ಹೊಸ ಪ್ರಾಡಕ್ಟ್ಗಳನ್ನ ಗ್ರಾಹಕರಿಗೆ ಹೆಚ್ಚಿನ ಅನುಕೂಲ ಆಗುವ ರೀತಿಯಲ್ಲಿ ಡಿಸೈನ್ ಮಾಡಿ ಆ IRDA ಇಂದ ಅಪ್ರೂವಲ್ ತಗೊಂಡು ಮತ್ತೆ ಮಾರುಕಟ್ಟೆಗೆ ರೀಲಾಂಚ್ ಮಾಡುವಂತ ವ್ಯವಸ್ಥೆ ಆಯ್ತು. ಅಂದ್ರೆ 2010 ತನಕ LIC ವಾಸ್ ಮೊನೋಪಲಿ. ಅದರ ನಂತರ ಗ್ರಾಹಕರ ನಿರೀಕ್ಷೆ ಬದಲಾದಾಗ ಆಸ್ ಅ ಆರ್ಗನೈಸೇಷನ್ ಥ್ರೂ IRDA ಅದನ್ನು ಕಂಡು ಹಿಡಿದಿದ್ದಿರ್ಬೋದು, ಅಥವಾ ಅದರದ್ದು ಒತ್ತಾಯಕ್ಕೆ ಅಥವಾ LIC ಒಳಗಡೆನೆ ಗೊತ್ತಾಗಿರ್ಬೋದು, ಮಾರ್ಕೆಟ್ಗೆ ಬೇಕಾದಂಥ ಪ್ರಾಡಕ್ಟ್ಗಳನ್ನು ಕೊಡಕ್ಕೆ ಶುರು ಆಯಿತು. ಇಸ್ ದಟ್ ರೈಟ್ ಸರ್? ಎಸ್ ಸರ್. ಯಾಕಂತಂದ್ರೆ ಗ್ರಾಹಕರ ನಿರೀಕ್ಷೆಗಳು ಜಾಸ್ತಿ. ಅಂದ್ರೆ ಗ್ರಾಹಕರ ನಿರೀಕ್ಷೆಗೆ ತಕ್ಕಂಗೆ LIC ಅಂತ ದೊಡ್ಡ ಆರ್ಗನೈಸೇಷನ್ ಬದಲಾವಣೆ ಆಗ್ಲಿಕ್ಕೆ ತಯಾರಿದ್ದಾಗ ನಾವುಗಳು ಬದಲಾವಣೆ ಆಗಬೇಕಾ, ಅಥವಾ ನಾವು ಬದಲಾವಣೆ ಆಗದಿದ್ದರೆ ನಾವು ಆ ರೇಸಲ್ಲಿ ಇರ್ತೀವ? ಈ ಪ್ರಶ್ನೆಯನ್ನು ಎಲ್ಲರೂ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೋಬೇಕು. ನೀವೆಲ್ಲ 10, 15, 20, 25 ವರ್ಷದಿಂದ ಏಜೆಂಟ್ ಇರ್ಬೋದು, ಅಥವಾ ಕ್ಲಬ್ ಮೆಂಬರ್ಶಿಪ್ ಇರ್ಬೋದು, ಅಥವಾ ಡೆವಲಪ್ಮೆಂಟ್ ಆಫೀಸರ್ಸ್ ಇರ್ಬೋದು. ಆದರೆ ಆವತ್ತಿನ ಕಾರ್ಯರೀತಿಗೂ ಇವತ್ತಿನ ಮಾಡುವ ಕಾರ್ಯರೀತಿಗೂ ಅದೇ ಥರ ಮಾಡ್ತಾ ಇದ್ರೆ ನೀವು ಒಂದು ಸ್ವಲ್ಪ ಯೋಚನೆ ಮಾಡಬೇಕಾದಂಥ ಅಂಶ ಅಂತ ಅನ್ಸುತ್ತೆ. ಓವರ್ ಟು ಯು ಸರ್. ಎಸ್ ಸ್ನೇಹಿತರೆ, ಈ 2010 ನಂತರ ಭಾರತೀಯ ಜೀವ ವಿಮಾ ನಿಗಮದಲ್ಲೂ ಸಹ ಸಾಕಷ್ಟು ಬದಲಾವಣೆಗಳಾಗಿದೆ. ಸಂಸ್ಥೆನೂ ಸಹ ಇನ್ನ 50 ವರ್ಷದ ನಂತರ ವಾಟ್ ಈಸ್ ದ ಪೊಸಿಷನ್ ಆಫ್ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಆಫ್ಟರ್ 100 years, ವಾಟ್ ಈಸ್ ದ ಪೊಸಿಷನ್ ಆಫ್ LIC? ಆ ದಿಸೆಯಲ್ಲಿ ಭಾರತೀಯ ಜೀವ ವಿಮಾ ನಿಗಮ ಸಾಕಷ್ಟು ಬದಲಾವಣೆಗಳನ್ನ ಮಾಡ್ಕೊಂತ ಬರ್ತಾ ಇದೆ. ಅದರಲ್ಲಿ ಕೆಲವು ಹೇಳ್ಬೇಕು ಅಂತಂತಂದ್ರೆ ಈ ಡಿಜಿಟಲ್ ಆಪ್ಸ್ ಗಳನ್ನ ಡೆವಲಪ್ ಮಾಡಿದೆ. ಮತ್ತೆ ಗ್ರಾಹಕರು ತಮಗೆ ಬೇಕಾದಂತ ಸೇವೆಗಳನ್ನ ಮನೆಯಲ್ಲೇನೆ ಪಡೆಯುವಂತಹ ಒಂದು ಅವಕಾಶ ಆಗಿದೆ. ಅದೇ ರೀತಿ ಪ್ರತಿನಿಧಿಗಳಿಗೆ ಆನಂದ ಅನ್ನೋ ಒಂದು ಏನು ಒನ್ ಮ್ಯಾನ್ ಆಫೀಸ್, ಆತ್ಮನಿರ್ಭರ್ ಏಜೆಂಟ್ಸ್ ನ್ಯೂ ಬಿಸ್ನೆಸ್ ಡಿಜಿಟಲ್ ಅಪ್ಲಿಕೇಶನ್. ಇವತ್ತು ಪ್ರತಿನಿಧಿಗಳು ಅವರವರ ಮನೆಯಲ್ಲೇನೆ ಕೂತು ಅಥವಾ ಗ್ರಾಹಕರ ಮನೆಯಲ್ಲೇನೆ ಕೂತು ಅಲ್ಲಿಯೇ ಅವರಿಗೆ ಪಾಲಿಸಿಯನ್ನ ಇಶ್ಯೂ ಮಾಡಿ ಅವರಿಗೆ ಫಸ್ಟ್ ಪ್ರೀಮಿಯಂ ರೆಸಿಪ್ಟ್, ಪ್ರಥಮ ಕಂತಿನ ರಸೀದಿಯನ್ನ ಕೊಟ್ಟು ಬರುವಂತಹ ವ್ಯವಸ್ಥೆ ಇವತ್ತು ಭಾರತೀಯ ಜೀವ ವಿಮಾ ನಿಗಮ ಅಂತ ಒಂದು ಬದಲಾವಣೆಯನ್ನ ಮಾಡಿದೆ, ಅಂತ ಒಂದು ತಂತ್ರಜ್ಞಾನಕ್ಕೆ ಬದಲಾಗಿದೆ. ಒಂದೇ ನಿಮಿಷ. ಎಲ್ಲ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಮಾರಷ್ಟು ಜನ ಇದ್ದಾರೆ. ಈಗ ನಿಮ್ಮಲ್ಲಿ ನೀವು ಎಷ್ಟು ಜನ ಆನಂದ ಆ್ಯಪ್ ಯೂಸ್ ಮಾಡಿದ್ದೀರಾ? ಅಥವಾ ನಾನು ಅಂತೇಳಿ ಚಾಟ್ ಬಾಕ್ಸಲ್ಲಿ ಹಾಕಿ ನೋಡೋಣ. ಎಷ್ಟು ಜನ ಆನಂದ ಅಪ್ಲಿಕೇಶನ್ ಆನಂದದಲ್ಲಿ ನಾನು ಓಕೆ ಒಂದಿಷ್ಟು ಜನ ಮಾಡಿದ್ದೀರಿ. ಓಕೆ ವೆರಿ ಗುಡ್. ಮಯೂರು, ಓಕೆ ಪುಟ್ಟರಾಜು ಅವರು, ವನಿತಾ, ವೇದಾಶಂಕರ್, ನಾಗರತ್ನ, ಓಕೆ ವಂಡರ್ಫುಲ್. ಓಕೆ ಸೊ ಯಾರು ಇನ್ನೂ ತನಕ ಮಾಡೇ ಇಲ್ಲ, ಒಂದೂ ಮಾಡಿಲ್ಲ.
ಓಕೆ ಓಕೆ ನಾನು ಓಕೆ ಓಕೆ, ಯಾರಾದರೂ ಇಲ್ಲಿ ತನಕ ಮಾಡಲೇ ಇಲ್ಲಾರ್ದವ್ರು ಯಾರ ಇದ್ದರೆ ಅದನ್ನು ಹಾಕಿ ನಾನು ಮಾಡಿಲ್ಲ ಅಥವಾ ನಾನು ಇನ್ನೂ ಫಿಸಿಕಲ್ ಥರನೇ ಮಾಡ್ತಾ ಇದ್ದೀನಿ. ಮೆಸೇಜ್ ಬಂದಿದ್ದು ಒಂದು 20%ಗಿಂತ ಕಡಿಮೆ. ಓಕೆ ಓಕೆ, ವೆರಿ ಗುಡ್. ಆನಂದ 3.2 ವರ್ಷನ್ ಸರಳಗೊಳಿಸಿದ್ದಾರೆ. ಓಕೆ, ನಾನು ಮಾಡಿಲ್ಲ ಕರಿಬಸಪ್ಪ ಅವರು. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ಮತ್ತು ಯಾರಾದ್ರೂ ಮಾಡಲಾರ್ದವ್ರು? ನೋ. ಓಕೆ ಓಕೆ, ಮೋಸ್ಟ್ಲಿ ಫಿಸಿಕಲ್. ಓಕೆ ಓಕೆ, ಸೊ ವೆರಿ ಗುಡ್. ನಾವು ಈ ವಿಷಯದ ಬಗ್ಗೆ ಒಂದು ಸ್ವಲ್ಪ ಗಮನ ಹರಿಸ್ಬೇಕು. ಅಪ್ಲಿಕೇಶನ್ನು ಇದು ಏನದು ಆ್ಯಪ್ಸು ಅವೆಲ್ಲ ಇರ್ತವೆ, ಆದರೆ ನನಗೆ ಆ ಆ್ಯಪ್ ಯೂಸ್ ಮಾಡುವ ಕಾನ್ಫಿಡೆನ್ಸ್, ಆಮೇಲೆ ಅದನ್ನು ಕಲಿತು ಅದನ್ನು ವಿಶ್ವಾಸಪೂರ್ವಕವಾಗಿ ಕಸ್ಟಮರಿಗೆ ಕನ್ವಿನ್ಸ್ ಮಾಡೋದಿದೆಯಲ್ಲ, ಅದು ಎಲ್ಲಿ ತನಕ ಆಗಲ್ವೋ ನಮ್ಮನ್ನು ನಾವು ಕನ್ವಿನ್ಸ್ ಮಾಡಿಕೊಂಡು ಕಸ್ಟಮರಿಗೆ ಕನ್ವಿನ್ಸ್ ಮಾಡೋದು. ನಮ್ಮಲ್ಲೂ ಸಹಿತ ಇವತ್ತಿಗೂ ಫಿಸಿಕಲಿ ಹೋಗೋದಂತಂದರೆ ಭಾಳಷ್ಟು ಜನ ಮಾಡ್ತಾಯಿದ್ದೀರಿ, ತಪ್ಪೇನಲ್ಲ. ಆದರೆ ಇನ್ನೂ ಕೆಲವರು ಮಾಡಲಿಕ್ಕೆ ಒಪ್ತಾ ಇಲ್ಲ ಅಂದರೆ ನೀವು ಯೋಚನೆ ಮಾಡಬೇಕಾದಂಥ ಸ್ಥಿತಿ. ಓವರ್ ಟು ಯು ಪುರುಷೋತ್ತಮ್ ಸರ್. 200 ಪಾಲಿಸಿ ಆನಂದದಲ್ಲಿ ಮಾಡಿದ್ದಾರೆ. ಓಕೆ, ವಂಡರ್ಫುಲ್. ಓವರ್ ಟು ಯು ಸರ್. ಎಸ್ ಸ್ನೇಹಿತರೆ, ದೊಡ್ಡ ದೊಡ್ಡ ಆರ್ಗನೈಸೇಷನ್ ಬದಲಾಗ್ತಾ ಇದಾವೆ. ನಾವು ಆಸ್ ಎ ಇಂಡಿವಿಜುವಲ್ ನಾವು ಸಹ ಬದಲಾವಣೆ ಆಗ್ಲೇಬೇಕು. ಹಾಗೆ ಬದಲಾವಣೆ ಜಗದ ನಿಯಮ ಅಂತ ಹೇಳ್ತಾರ. ಹಾಗಾಗಿ ನಾವು ಸಹ ಇಲ್ಲಿ ಆಲ್ಮೋಸ್ಟ್ ಆಲ್ ಈಗ 200 ಮೆಂಬರ್ಸ್ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಸರ್ ಗಮನಿಸಿದಾಗೆ ಹಾರ್ಡ್ಲಿ ಒಂದು 20 to 30 ಮೆಂಬರ್ಸ್ ಆನಂದ ಆಪ್ ಅನ್ನ ಮುಖಾಂತರ ಪಾಲಿಸಿಯನ್ನ ಲಾಗಿನ್ ಮಾಡ್ತಾ ಇದ್ರೆ. ಇದು ಆನಂದ ಇದು ಕೇವಲ ಪಾಲಿಸಿಯನ್ನ ಲಾಗಿನ್ ಮಾಡೋದಿಕ್ಕೆ ಅಲ್ಲ ಸ್ನೇಹಿತರೆ, ಅದ್ರ ಆಚೆ ನೀವು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಅಂತಂತಂದ್ರೆ, ನಾನು ಆಗ್ಲೇ ಹೇಳಿದೆ, ಇದು ಒನ್ ಮ್ಯಾನ್ ಆಫೀಸ್. ನೀವು ಮಾರಾಟ ಮಾಡುವಂತ ಎಲ್ಲಾ ಪಾಲಿಸಿಗಳ ವಿವರ ನಿಮಗೆ ಅದರಲ್ಲಿ ಸಿಗುತ್ತೆ. ಆ ಪಾಲಿಸಿದಾರರಿಗೆ ಉತ್ತಮವಾದಂತ ಸೇವೆಯನ್ನ ನೀವು ನೀಡೋದಿಕ್ಕೆ ಈ ಒಂದು ಅಪ್ಲಿಕೇಶನ್ ತುಂಬಾ ನಿಮಗೆ ಸಹಕಾರಿ ಆಗ್ತದೆ. ಹಾಗಾಗಿ ತಾವುಗಳೆಲ್ಲ ಮುಂದಿನ ದಿನಗಳಲ್ಲಿ ಏನಂತಂದ್ರೆ ಡಿಜಿಟಲ್ ಏಜೆಂಟ್ಸ್, ಟೆಕ್ ಸೇವಿ ಅಡ್ವೈಸರ್ ಆಗೋದ್ರಿಂದ ಪ್ರಾಯಶಃ ನೀವುಗಳೆಲ್ಲರೂ ಸಹ ಈ ಒಂದು ವಿಮಾ ರಂಗದಲ್ಲಿ ಅದ್ವಿತೀಯವಾದಂತ ಸಾಧನೆಯನ್ನ ಮಾಡೋದಿಕ್ಕೆ ವಿಪುಲವಾದಂತ ಅವಕಾಶಗಳು ಇದಾವೆ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ವಿಮಾ ಮಾರುಕಟ್ಟೆ ಈ ಒಂದು ಮಾರ್ಕೆಟ್ ಪೊಟೆನ್ಶಿಯಲ್ ವಿಚಾರದಲ್ಲಿ ನಾನು ಒಂದು 3 ಪಾಯಿಂಟ್ಸ್ ಅನ್ನ ನಿಮಗೆ ಹೇಳಕ್ ಇಷ್ಟಪಡ್ತೇನೆ. ನಮ್ಮ ದೇಶದ ಒಟ್ಟು ಜನಸಂಖ್ಯೆ ಈಗ ಆಲ್ಮೋಸ್ಟ್ ಆಲ್ 150 ಕೋಟಿ. ಭಾರತೀಯ ಜೀವ ವಿಮಾ ನಿಗಮ 1956ರಿಂದ 2025ರವರೆಗೆ ಇದುವರೆಗೆ ಮಾರಾಟ ಮಾಡಿರುವಂತಹ ಪಾಲಿಸಿಗಳ ಸಂಖ್ಯೆ ಅದು ಕೇವಲ 34 ಕೋಟಿ. ಅದನ್ನ ಹೊರತುಪಡಿಸಿ 2000ನೇ ಇಸ್ವಿಯಿಂದ ಈಗ 25 ವರ್ಷಗಳಾಯ್ತು ಖಾಸಗಿ ವಿಮಾ ಕಂಪನಿಗಳು ಬಂದು, ಅವರಿಂದ ಆಲ್ಮೋಸ್ಟ್ ಆಲ್ 12 ಕೋಟಿ ಪಾಲಿಸಿಗಳನ್ನ ಮಾರಾಟ ಮಾಡಿದ್ದಾರೆ. ಅಲ್ಲಿಗೆ 34 ಪ್ಲಸ್ 12 ಟೋಟಲ್ 46 ಕೋಟಿ ಜನರು ಮಾತ್ರ ವಿಮೆಗೆ ಒಳಪಟ್ಟಿರುವಂತದ್ದು ಇನ್ಶೂರ್ಡ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ವಿಮಾ ವ್ಯಾಪ್ತಿಗೆ ಬಂದಿರೋರು ಕೇವಲ 46 ಕೋಟಿ ಜನ. ಇನ್ನ 100 ಕೋಟಿ ಅಂಡ್ ಪ್ಲಸ್ ಅವ್ರು ಇನ್ನು ವಿಮಾ ವ್ಯಾಪ್ತಿಗೆ ಬರ್ಲಿಲ್ಲ. ಒಂದು ಇನ್ನ ಎರಡನೇ ವಿಚಾರ ಅಂತಂದ್ರೆ, ಈಗ 46 ಕೋಟಿ ಏನ್ ವಿಮೆಗೆ ಒಳಪಟ್ಟಿದಾರಲ್ಲ, ಅವರಿಗೆ ನಾವೊಂದು ಇನ್ಶೂರೆನ್ಸ್ ಭಾಷೆಯಲ್ಲಿ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಗ್ಯಾಪ್ ಅಂತ ಹೇಳ್ತೇವೆ. ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಗ್ಯಾಪ್ ಅಂದ್ರೆ ಏನು? ನಾನು ಉದಾಹರಣೆ ಸಹಿತ ತಮ್ಗೆ ತಿಳಿಸೋಕೆ ಇಷ್ಟಪಡ್ತೇನೆ. ಒಬ್ಬ ವ್ಯಕ್ತಿ ತಿಂಗಳಿಗೆ 25,000 ರೂಪಾಯಿ ಆದಾಯ ಗಳಿಸ್ತಾನೆ ಅಂತಂದ್ರೆ, ಆ ವ್ಯಕ್ತಿ ಪ್ರಾಯಶಃ ಇವತ್ತು ಏನಾಗಿದೆ, ನಮ್ಮ ಪ್ರತಿನಿಧಿಗಳು ಅವರಿಗೆ 1 ಲಕ್ಷ ಸಮ್ ಅಶ್ಯೂರ್ಡ್ ಪಾಲಿಸಿನೋ 2 ಲಕ್ಷ ಪಾಲಿಸಿನೋ 3 ಲಕ್ಷ ಪಾಲಿಸಿನೋ ಮಾರಾಟ ಮಾಡಿದ್ದಾರೆ. ಆದ್ರೆ ಆಕ್ಚುಲಿ ಇನ್ಶೂರೆನ್ಸ್ ಎಷ್ಟು ಅವಶ್ಯಕತೆ ಇದೆ? 25,000 ತಿಂಗಳಿಗೆ ಆದಾಯ ಇರುವಂತ ವ್ಯಕ್ತಿ ಆ ತಿಂಗಳ ಆದಾಯದ 100 ಪಟ್ಟು
ಅಂದ್ರೆ 25,000 ಮುಂದೆ 2 ಸೊನ್ನೆ ಹಾಕಿದ್ರೆ ಎಷ್ಟಾಗ್ತದೆ? 25 ಲಕ್ಷ. ಪ್ರಾಯಶಃ 25 ಲಕ್ಷ ವಿಮಾ ಮೊತ್ತದ ಪಾಲಿಸಿಯನ್ನ ಪಡೆದಾಗ ಆ ವ್ಯಕ್ತಿ ಅಕಾಲ ಮರಣ ಹೊಂದಿದ್ರೆ ವಿಮಾ ಸಂಸ್ಥೆ ಆ ವ್ಯಕ್ತಿ ಪ್ರಾಯಶಃ ಅಪಘಾತದಲ್ಲಿ ಏನಾದ್ರೂ ಮರಣ ಹೊಂದಿದ್ದಾನೆ ಅಂತ ಊಹೆ ಮಾಡ್ಕೊಂಡ್ರೆ 25 ಲಕ್ಷ ಪ್ಲಸ್ 25 ಲಕ್ಷ ಟೋಟಲ್ 50 ಲಕ್ಷ ಆರ್ಥಿಕ ನಷ್ಟವನ್ನ ವಿಮಾ ಸಂಸ್ಥೆ ಆ ಕುಟುಂಬಕ್ಕೆ ಭರಿಸ್ತದೆ. 50 ಲಕ್ಷ ಅಂತಂದ್ರೆ ಏನು? ಇಟ್ ಈಸ್ ಎ ರಿಪ್ಲೇಸ್ಮೆಂಟ್ ಆಫ್ ದಟ್ ಪರ್ಸನ್ ಅರ್ನಿಂಗ್ ಮೆಂಬರ್ ಆಫ್ ದಟ್ ಫ್ಯಾಮಿಲಿ. ದುಡಿಯುವಂತ ವ್ಯಕ್ತಿಯ ಅಕಾಲ ಮರಣದಿಂದ ಆ ಕುಟುಂಬಕ್ಕೆ ಸಿಗುವಂತಹ ಹಣ 50 ಲಕ್ಷ. 50 ಲಕ್ಷ ಅಂತಂದ್ರೆ ಏನು? ಪ್ರಸ್ತುತ ಇವತ್ತು ಬ್ಯಾಂಕಿನ ಬಡ್ಡಿ 5-6% ಇದೆ ಸ್ನೇಹಿತರೆ. ನಾನು 6% ಅಂತಾನೆ ತಗೊಂಡ್ರೆ 50 ಲಕ್ಷಕ್ಕೆ 1 ವರ್ಷಕ್ಕೆ 3 ಲಕ್ಷ ಬಡ್ಡಿ ಬರ್ತದೆ. ಎಷ್ಟು? 50 ಲಕ್ಷ ಹಣ ಆ ಕುಟುಂಬಕ್ಕೆ ಬಂದಿದೆ. ಆ ಹಣವನ್ನ ಬ್ಯಾಂಕಲ್ಲೇ ಅವರು ಹೂಡಿಕೆ ಮಾಡಿದ್ದಾರೆ. ಅದಕ್ಕೆ 6% ಬಡ್ಡಿ ಲೆಕ್ಕಾಚಾರ ಹಾಕಿದ್ರೆ ಪ್ರತಿ ವರ್ಷ 3 ಲಕ್ಷ ಆ ಕುಟುಂಬಕ್ಕೆ ಹಣ ಬರ್ತದೆ. ಅಂದ್ರೆ ಅದನ್ನ 12 ತಿಂಗಳಿಂದ ನೀವು ಭಾಗಿಸಿದ್ರೆ ತಿಂಗಳಿಗೆ 25,000 ಹಣ ಎಲ್ಲಿವರೆಗೂ ಬರುತ್ತೆ? ಇದು ಪರ್ಮನೆಂಟ್ ಸೊಲ್ಯೂಷನ್. 10 ವರ್ಷ, 20 ವರ್ಷ, 30 ವರ್ಷ ಎಲ್ಲಿವರೆಗೂ ಬ್ಯಾಂಕ್ ಬಡ್ಡಿ ದರ 6% ಇರುತ್ತೋ ಅಲ್ಲಿವರೆಗೂ ಆ ಫ್ಯಾಮಿಲಿಗೆ ಮಂತ್ಲಿ 25,000 ಬರ್ತಾ ಹೋಗ್ತದೆ. ಪ್ರಾಯಶಃ ಇವತ್ತು ಏನಾಗಿದೆ ನಮ್ಮ ಇಂಡಿಯಾದಲ್ಲಿ ಅಂತಂದ್ರೆ ಈ ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಗ್ಯಾಪ್ ಅನ್ನೋದು 83% ಇದೆ ಸ್ನೇಹಿತರೆ. ಅಂದ್ರೆ ಈ 46 ಲಕ್ಷ ಏನು ವಿಮೆಗೆ ಒಳಪಟ್ಟಿದಾರಲ್ಲ ಅವರು ಸಂಪೂರ್ಣವಾಗಿ ಅವರ ಕುಟುಂಬಕ್ಕೆ ಎಷ್ಟು ವಿಮೆ ಅವಶ್ಯಕತೆ ಇದೆಯೋ ಅದನ್ನ ಲೆಕ್ಕಾಚಾರ ಹಾಕಿ ತಗೊಂಡಿಲ್ಲ. ಇದನ್ನ ಲೆಕ್ಕಾಚಾರ ಹಾಕಿ ಅವರಿಗೆ ಸಲಹೆಯನ್ನ ಕೊಡೋದಿಕ್ಕೆ ಪ್ರಾಯಶಃ ಒಂದು ದೊಡ್ಡ ಸಮಸ್ಯೆ ಇದೆ ಇಲ್ಲಿ ನಮ್ಮ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ. ಏನಪ್ಪಾ ಸಮಸ್ಯೆ? ಸರ್ ಒಂದೇ ನಿಮಿಷ, ಎಲ್ಲರಿಗೂ ಪ್ರಶ್ನೆ ಕೇಳೋಣ. ನಿಮ್ಮ ಇನ್ಕಮ್ ಎಷ್ಟು ಅಂತ ಕೇಳೋದು ಬೇಡ. ಈಗ ನಿಮ್ಮ ಇನ್ಕಮ್ ಎಷ್ಟು ಅಂತ ನಿಮ್ಗೆಲ್ಲರಿಗೂ ಗೊತ್ತಿದೆ ತಾನೆ? ಎಲ್ಲ ಏಜೆಂಟ್ರಿಗೂ ಗೊತ್ತಿದೆ, CLIS ನಿಮಗೂ ಗೊತ್ತಿದೆ. ಓಕೆ, ಸ್ಯಾಲರಿಡ್ ಎಂಪ್ಲಾಯೀಸ್ ಕಂಪನಿ ಇನ್ಶೂರೆನ್ಸ್ ಮಾಡುತ್ತೆ. ಹೇಳ್ದಾಗೆ ನಿಮ್ಮ ಇನ್ಕಮ್ ಎಷ್ಟಿದೆಯೋ ಅಷ್ಟು ಇನ್ಕಮ್ ರಿಪ್ಲೇಸ್ ಆಗುವಷ್ಟು ನೀವು ಇನ್ಶೂರೆನ್ಸ್ ಮಾಡ್ಕೊಂಡಿದ್ದೀರಾ? ಸಮ್ ಇನ್ಶೂರೆನ್ಸು, ನಾನು ಪ್ರೀಮಿಯಮ್ಮು ಅದು ಕೇಳ್ತಾ ಇಲ್ಲ. ಎಷ್ಟು ಜನ ಮಾಡಿದ್ದೀರಾ? ಚಾಟ್ ಬಾಕ್ಸಲ್ಲಿ ಹಾಕಿ ಮೀ ಅಂತ, ನಾನು ಅಂತ ಹೇಳ್ತೀನಿ. 10% ಜನನೂ ಇಲ್ಲ. ಯಾರು? ಸುಮಿತ್ರಮ್ಮ ಓಕೆ, ವೆರಿ ಗುಡ್. ಓಕೆ, 1 2 3 ಓಕೆ, ಅರ್ಥ ಆಯ್ತು. ಪ್ರಶ್ನೆ ಅರ್ಥ ಆಯ್ತಾ? ಎಷ್ಟು? ಓಕೆ, ಹಂಗಿದ್ರೆ ಓಕೆ, ನಾವು ನೆಕ್ಸ್ಟ್ ಕ್ವಶನ್ ಕೇಳೋಣ. ಓಕೆ, ಸುಮಾರು ಜನ ಮಾಡಿದ್ದೀರ. ನೀವು 84% ಬರ್ತಾರಾ ಇಲ್ವಾ ಅಂತ ಅದನ್ನ ನೋಡೋಣ. ಆಮೇಲೆ ನಿಮ್ಮಲ್ಲಿ ಎಷ್ಟು ಜನ, ಈಗ ಯಾರು ಮೀಮಿ ಅಂತ ಬರ್ದಿದ್ದೀರಲ್ಲ, ನಿಮ್ಮಲ್ಲಿ ಎಷ್ಟು ಜನ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಿ? ಮೀ ಅಂತ ಬರ್ದವ್ರು ಮಾತ್ರ. ಟರ್ಮ್ ಇನ್ಶೂರೆನ್ಸು ತೊಗೊಂಡಿದ್ದೀರಾ? 32 ಪಾಲಿಸೀಸ್ ಅಲ್ಲ. ನಾನು ಕೇಳ್ತಾ ಇರೋದು ಪ್ರೀಮಿಯಮ್ ಅಲ್ಲ, ಪಾಲಿಸಿ ಅಲ್ಲ, ಟೋಟಲ್ ಸಮ್ ಇನ್ಶೂರೆನ್ಸು. ನಂಬರ್ 1. ಎರಡನೇದು, ಎಷ್ಟು ಜನ ನಿಮ್ಮಲ್ಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿದ್ದೀರಾ? ಓಕೆ ಓಕೆ ಓಕೆ, ಯಾರ್ಯಾರು ಟರ್ಮ್ ಇನ್ಶೂರೆನ್ಸ್ ಅಂತ ತೊಗೊಂಡಿದ್ದೀರಾ ನಿಮ್ಮ ಮಾತು ನಂಬಲಿಕ್ಕೆ ಸಾಧ್ಯ. ನೀವೇನೋ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿಲ್ಲ, ಫುಲ್ ಕವರ್ ಮಾಡಿದ್ದೀನಿ, ಅದು ಒಂದು ಸ್ವಲ್ಪ ಗ್ಯಾಪ್ ಅಂತ ಅನ್ಸುತ್ತೆ. ಓವರ್ ಟು ಯು ಪುರುಷೋತ್ತಮ್ ಸರ್. ಎಸ್ ಸರ್, ಥ್ಯಾಂಕ್ ಯು ಸರ್. ಇಟ್ ಈಸ್ ಎ ಇಂಟ್ರೋಸ್ಪೆಕ್ಷನ್ ಸ್ನೇಹಿತರೆ. ಯಾಕಂತಂದ್ರೆ ನಮಗೆ ನಾವೇ ಪ್ರಶ್ನೆಯನ್ನ ಹಾಕೊಳ್ಳುವಂಥದ್ದು. ಯಾಕಂತಂದ್ರೆ ನಾವು ಆರ್ಥಿಕ ಸಲಹೆಗಾರರಾಗಿ ಈ ಒಂದು ವಿಮಾ ರಂಗದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅಂತಂದ್ರೆ, ಒಂದೇ ನಿಮಿಷ, ಇದು ಜೀವನ್ ಉಮಂಗ್ ಪಾಲಿಸಿ, ಜೀವನ್ ಅಮರ್ ಪಾಲಿಸಿ, ಏನ್ ಪಾಲಿಸಿ ಸರ್ ಇದು? ಜಸ್ಟ್ ಕ್ವಿಕ್ ಕ್ವಶನ್. ಜೀವನ್ ಅಮರ್ ಪಾಲಿಸಿ ಟರ್ಮ್ ಇನ್ಶೂರೆನ್ಸ್ ಪಾಲಿಸಿ. ಓಕೆ, ದೆನ್ ಇಟ್ ಇಸ್ ಓಕೆ. ಕುಟುಂಬದ ಆರ್ಥಿಕ ಭದ್ರತೆನೇ ಮೂಲ ಉದ್ದೇಶ. ಜೀವನ್ ಅಮರ್, ಜೀವನ್ ಅಮರ್ ಪಾಲಿಸಿ ಸರ್, ಟರ್ಮ್ ಇನ್ಶೂರೆನ್ಸ್. ಅದು ಟರ್ಮ್ ಇನ್ಶೂರೆನ್ಸ್. If it is term insurance, I have no problem. ಪಾಲಿಸಿ. ಎಸ್ ಎಸ್. ಪ್ರಾಯಶಃ ಈಗ ಸರ್ ನಿಮ್ಗೊಂದು ಪ್ರಶ್ನೆಯನ್ನ ಹಾಕಿದ್ರು. ಈ ಒಂದು ಇನ್ಶೂರೆನ್ಸ್ ಪ್ರೊಟೆಕ್ಷನ್ ಗ್ಯಾಪ್ ವಿಚಾರದಲ್ಲಿ ಫಸ್ಟ್ ಆಸ್ ಎ ಅಡ್ವೈಸರ್
ನಾನು ನನ್ನ ಆದಾಯಕ್ಕೆ ತಕ್ಕನಾದಂತಹ ವಿಮೆಗೆ ಒಳಪಟ್ಟಿದ್ದೀನಾ ಅನ್ನೋದೇ ಬಿಗ್ ಕ್ವಶನ್. ಪ್ರಾಯಶಃ ನಾವುಗಳು first ಈ ಒಂದು ಪ್ರಶ್ನೆ ನಮ್ಮ ಮನಸ್ಸಲ್ಲಿ ಬಂತು, ನಾವು ಜಾಗೃತರಾದ್ರೆ ನನ್ನ ಕುಟುಂಬಕ್ಕೆ ನಾನು ಸೂಕ್ತವಾದಂತ ಆರ್ಥಿಕ ಭದ್ರತೆಯನ್ನ ಪ್ರಾಯಶಃ ಪಡೆದಿದ್ದೇ ಆದಲ್ಲಿ ನನ್ನ ಮುಂದಿನ ಕಾರ್ಯವೈಖರಿ ಕೆಲಸ ತುಂಬಾ ಅದ್ಭುತವಾಗಿರುತ್ತೆ. ಯಾಕೆ ಅಂತಂತಂದ್ರೆ ಒಂದು ಗಾದೆ ಮಾತು ಹೇಳ್ತಾರ, ಫಸ್ಟ್ ಮನೆಯನ್ನ ಗೆದ್ದು ಆಮೇಲೆ ಊರನ್ನ ಗೆಲ್ಲು ಅಥವಾ ಮಾರನ್ನ ಗೆಲ್ಲು ಅಂತ ಹೇಳಿ. ಯಾಕಂತಂದ್ರೆ ನಮ್ಮ ಕುಟುಂಬದ ಭದ್ರತೆಯನ್ನ ನಾವು ಪ್ರಾಯಶಃ ಮಾಡ್ಕೊಳೋದ್ರಲ್ಲಿ ಯಶಸ್ಸಾದ್ವಿ ಅಂತಂದ್ರೆ ನಾವು ಆ ತರದ ನೂರಾರು ಸಾವಿರಾರು ಕುಟುಂಬಗಳಿಗೆ ಸೂಕ್ತವಾದಂತ ಆರ್ಥಿಕ ಸಲಹೆಯನ್ನ ನೀಡೋದ್ರಲ್ಲಿ ಖಂಡಿತ ಯಶಸ್ಸಾಗ್ತಿವಿ. ಸರ್ ಒಂದು ಪ್ರಶ್ನೆಯನ್ನ ಕೇಳಿದ್ರು, ಈ ಒಂದು ಸಂಪೂರ್ಣ ವಿಮೆಗೊಳಪಟ್ಟಿರೋರು ಎಷ್ಟು ಜನ ಅಂತಂದಾಗ ಒಂದಿಷ್ಟು ಜನ ರಿಪ್ಲೈ ಮಾಡಿದ್ರೆ, ಅದಾದ್ಮೇಲೆ ಮತ್ತೊಂದು ಸೂಕ್ಷ್ಮವಾದ ಪ್ರಶ್ನೆಯನ್ನ ಕೇಳಿದ್ರು, ನೀವೇನ ನಾನು ಅಂತ ಹೇಳ್ದವರು ನೀವು ಟರ್ಮ್ ಇನ್ಶೂರೆನ್ಸ್ ಅನ್ನ ತಗೊಂಡಿದ್ದೀರಾ ಅಂತ. ಪ್ರಾಯಶಃ ಇನ್ಶೂರೆನ್ಸ್ ಅಲ್ಲಿ ಎಂಟೈರ್ ಏನು ಲೈಫ್ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಪೋರ್ಟ್ಫೋಲಿಯೋ ಏನಿದೆಯಲ್ಲ, ಅದರಲ್ಲಿ ಎಂಡೋಮೆಂಟ್ ಇರ್ಬೋದು, ಚಿಲ್ಡ್ರನ್ ಪ್ಲಾನ್ಸ್ ಗಳಿರ್ಬೋದು, ಓಲ್ ಲೈಫ್ ಪ್ಲಾನ್ಸ್ ಗಳಿರ್ಬೋದು, ಮನಿ ಬ್ಯಾಕ್ ಯೋಜನೆಗಳಿರ್ಬೋದು, ಇತ್ತೀಚೆಗೆ ಜನಪ್ರಿಯವಾಗ್ತಾ ಇರುವಂತಹ ಯೂನಿಟ್ ಲಿಂಕ್ಡ್ ಇನ್ಶೂರೆನ್ಸ್ ಪ್ಲಾನ್ ಗಳಿರ್ಬೋದು, ಅದರಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನೋ ಪೋರ್ಟ್ಫೋಲಿಯೋ ಏನಿದೆಯಲ್ಲ, ತುಂಬಾ ಅಗ್ಗದ ದರದಲ್ಲಿ ಸಿಗುವಂತಹ ಈ ಎಲ್ಲಾ ರೀತಿಯಾದಂತಹ ಪ್ರಾಡಕ್ಟ್ಸ್ ಏನು ಇನ್ಶೂರೆನ್ಸ್ ಅಲ್ಲಿ ಇದಾವಲ್ಲ, ಅವುಗಳಲ್ಲಿ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಅಗ್ಗದ ದರದಲ್ಲಿ ದೊರೆಯುವಂತಹ ಒಂದು ವಿಮಾ ಉತ್ಪನ್ನ. ಪ್ರಾಯಶಃ ಅದು ಎಲ್ಲ ಒಂದ್ ಕಡೆ ಸರಿಯಾಗಿ ಜನರಿಗೆ ಸಿಗ್ತಾ ಇಲ್ಲ. ಇದಕ್ಕೆ ಕಾರಣ ಏನಿರ್ಬೋದು ಅಂತ ನಾನು ಆಸ್ ಎ ಡೆವಲಪ್ಮೆಂಟ್ ಆಫೀಸರ್ ಮತ್ತೆ ನನ್ನ ಸಹೋದ್ಯೋಗಿಗಳು ಜೊತೆಗೆ ಡಿಸ್ಕಷನ್ಸ್ ಮಾಡಿದಾಗ ಕಂಡು ಬಂದಿದ್ದಂತ ಅಂಶ ಏನಪ್ಪಾ ಅಂತಂತಂದ್ರೆ, ಒಂದು ನಮ್ಮ ಪ್ರತಿನಿಧಿಗಳು ಇನ್ನೂ ಸಹ ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದಾರೆ ಹೊರತು ಆರ್ಥಿಕ ಸಲಹೆಯನ್ನ ಕೊಡೋದ್ರಲ್ಲಿ ಇನ್ನು ಪರಿಣಿತಿಯನ್ನ ಹೊಂದ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಒಂದು ಗ್ಯಾಪ್. ಅದಕ್ಕೆ ಪೂರಕವಾಗಿ ಪ್ರಾಯಶಃ ಕೋವಿಡ್ ಇಂದ ಏನು 2020 ಆನ್ವರ್ಡ್ಸ್ ನಮ್ಮ ಗುರುಗಳಾದಂತ ಸತೀಶ್ ಪ್ರಭು ಸರ್ ಅವರು ಈ ಒಂದು ಆನ್ಲೈನ್ ಮಾಧ್ಯಮದ ಮೂಲಕ ಎಂಟೈರ್ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಏನು ಕೆಲಸ ಮಾಡ್ತಾ ಇರುವಂತಹ ಎಸ್ಪೆಷಲಿ ಮಾರ್ಕೆಟಿಂಗ್ ಪೀಪಲ್, LIC ಅಲ್ಲಿ ಬಂದ್ರೆ ಮಾರ್ಕೆಟಿಂಗಿಗೆ ಅಭಿವೃದ್ಧಿ ಅಧಿಕಾರಿಗಳು, ತದನಂತರ ಪ್ರತಿನಿಧಿಗಳು, ಅವ್ರಿಗೆ ತಮ್ಮದೇ ಆದಂತ ವಿಶೇಷವಾದಂತ ಕೊಡುಗೆಯನ್ನ ಕೊಡ್ತಾ ಇದ್ದಾರೆ. ಪ್ರಾಯಶಃ ಇದನ್ನ ಸಂಪೂರ್ಣ ಪ್ರಯೋಜನವನ್ನ ತಾವುಗಳು ಪಡ್ಕೊಂಡಿದ್ದೇ ಆದಲ್ಲಿ, ಯಾಕಂತಂದ್ರೆ ಇವತ್ತು ಅಪ್ಗ್ರೇಡೇಷನ್ ಆಫ್ ನಾಲೆಡ್ಜ್ ಅನ್ನೋದು ಏನಿದೆಯಲ್ಲ, ಅದು ತುಂಬಾ ಮುಖ್ಯ. ಇವತ್ತು ದೊಡ್ಡ ದೊಡ್ಡ ದೈತ್ಯಾಕಾರದ ಸಂಸ್ಥೆಗಳೇ ಇವತ್ತು ತೆರೆಮರೆಯಲ್ಲಿ ಹೋಗಿದಾವೆ. ಯಾಕೆ ಅಂತಂತಂದ್ರೆ ತಂತ್ರಜ್ಞಾನಕ್ಕೆ ಹೊಂದಿಕೊಳ್ಳದೆ ಜ್ಞಾನವನ್ನ ಅಭಿವೃದ್ಧಿ ಪಡಿಸ್ಕೊಂಡೇ ಇರೋದ್ರಿಂದ. ಹಾಗಾಗಿ ಈ ಒಂದು ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಅನ್ನೋ ಒಂದು ಟ್ಯಾಗ್ ಲೈನ್ ನಲ್ಲಿ ಈ ಒಂದು ಕಾರ್ಯಕ್ರಮ ಆರಂಭ ಆಯ್ತು. ಅದು ಕಂಟಿನ್ಯೂಸ್ ಆಗಿ ಪ್ರತಿ ವಾರ ವಿಶೇಷವಾಗಿ ನಮ್ಮ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳು ಇದನ್ನ ಸಂಪೂರ್ಣ ಪ್ರಯೋಜನ ಪಡ್ಕೊಂತಿದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರಾಯಶಃ ಇವತ್ತು ಕೇವಲ ಒಂದು 200 ಜನ ಪ್ರತಿನಿಧಿ ಬಾಂಧವರು ಮಾತ್ರ ಜಾಯಿನ್ ಆಗಿದ್ದಾರೆ. ಸರ್ ಇದನ್ನ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯಿಂದ ಅವ್ರು ಮಾಡ್ತಾ ಇದಾರೆ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮ್ಮ ಸ್ನೇಹಿತರನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಈ ಒಂದು ವೇದಿಕೆಗೆ ಕರೆ ತನ್ನಿ ಅನ್ನೋದು ನನ್ನ ಒಂದು ಕಳಕಳಿಯ ಮನವಿ. ಆಗ್ಬೋದಾ ಸ್ನೇಹಿತರೆ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು. ಇನ್ನ ಮುಂದುವರೆದು ಹೇಳ್ಬೇಕು ಅಂತಂತಂದ್ರೆ, ಇವತ್ತು ಪ್ರತಿನಿಧಿಯ ಕಾರ್ಯವೈಖರಿ ಹೇಗಿರ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ನಾನು ಒಂದು 4 ವಿಷಯಗಳನ್ನ ನಾನು ತಿಳಿಸೋಕೆ ಇಷ್ಟಪಡ್ತೇನೆ.
ಪ್ರತಿನಿಧಿಗಳು ನೇರವಾಗಿ ಪ್ರಾಡಕ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡೋದಿಕ್ಕೆ ಹೋಗ್ಬೇಡಿ. ನಿಮ್ಮ ಮೇಜರ್ ರೋಲೇ ಪಾಲಿಸಿಯನ್ನ ಮಾರಾಟ ಮಾಡೋದು, ಅಫ್ಕೋರ್ಸ್. ಆದಾಗ್ಯೂ ಸಹ ನಿಮ್ಮ ಕಾರ್ಯವೈಖರಿ ಹೇಗಿರ್ಬೇಕು? ಪ್ರಾಯಶಃ ಯಾವುದೇ ಒಬ್ಬ ಗ್ರಾಹಕನ ನೀವು ಸಂಪರ್ಕ ಮಾಡಿದಾಗ ಮೊದಲು ಮಾಡ್ಬೇಕಾಗಿರುವಂತ ಕೆಲಸ ಏನಪ್ಪಾ ಅಂತಂತಂದ್ರೆ ಅವನ ಅವಶ್ಯಕತೆಗಳನ್ನ ಗುರುತಿಸುವಂತ ಕೆಲಸ ಆಗ್ಬೇಕು. ಹಾಗಾದ್ರೆ ಅವನ ಯಾವ ಅವಶ್ಯಕತೆಗಳನ್ನ ಪ್ರಾಯಶಃ ನೀವು ಗುರುತಿಸೋದ್ರಲ್ಲಿ ಯಶಸ್ಸು ಆದ್ರೆ ಆ ವ್ಯಕ್ತಿಗೆ ವಿಮೆ ಮೂಲಕ ಅವನ ಸಮಸ್ಯೆಗೆ ಪರಿಹಾರವನ್ನ ಕೊಡ್ಬೋದು. ಯಾವ ಅವಶ್ಯಕತೆಗಳನ್ನ ಈ ಒಂದು ವಿಮೆ ಪ್ರಾಯಶಃ ಒಂದು ಉತ್ತಮ ರೀತಿಯಾದಂತ ಪರಿಹಾರವನ್ನ ನೀಡ್ತದೆ. ಸ್ನೇಹಿತರೆ, ಮೊದಲನೇದು ವಿಮೆಯನ್ನ ಮಾರಾಟ ಮಾಡುವಂತ ಮೊದಲನೇ ಅವಶ್ಯಕತೆ ಏನಪ್ಪಾ ಅಂತಂದ್ರೆ ಒಂದು ಕುಟುಂಬದ ಭದ್ರತೆ ಅಥವಾ ವ್ಯವಹಾರದ ಭದ್ರತೆ. ಕುಟುಂಬದ ಭದ್ರತೆ ಮತ್ತು ವ್ಯವಹಾರದ ಭದ್ರತೆಗೆ ಮೂಲ ಸಾಧನ ಅಂತಂತಂದ್ರೆ ವಿಮೆ. ಇದು ಒಂದು ಸಮಸ್ಯೆಯನ್ನ ನೀವು ಗುರುತಿಸುವಂತ ಕೆಲಸ ಆಗ್ಬೇಕು. ಒಂದೇ ನಿಮಿಷ ಸರ್, ಎಸ್ ಸರ್. ಇಲ್ಲಿ ನಾನು ಒಂದು ಶೇರ್ ಮಾಡ್ಬೇಕು ಅಂತಿದ್ದೀನಿ. ನೀವೆಲ್ಲ ಟರ್ಮ್ ಇನ್ಶೂರೆನ್ಸ್ ಇದೆ ಅಂತ ಹೇಳಿದ್ರಲ್ಲ, ಇದ್ದವರು ದಯವಿಟ್ಟು ಆ ಟರ್ಮ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ ಅನ್ನ ನೀವು ಪ್ರತಿ ಸಲ ಕಸ್ಟಮರ್ ಹತ್ರ ಹೋಗ್ಬೇಕಾದ್ರೆ ಬ್ಯಾಗಲ್ಲಿ ಇಟ್ಕೊಳ್ಳಿ. ಮೊಟ್ಟ ಮೊದಲನೇ ಪ್ರಶ್ನೆ ಕಸ್ಟಮರ್ಗೆ ಕೇಳಿ, ಕಸ್ಟಮರ್ಗೆ ನಿಮ್ಮ ಹತ್ರ ಇನ್ಶೂರೆನ್ಸ್ ಇದೆಯಾ? ಅಯ್ಯೋ 20 ಪಾಲಿಸಿ ಇದೆ. ಓಕೆ, ಒಟ್ಟು ಸಮ್ ಇನ್ಶೂರೆನ್ಸ್ ಎಷ್ಟಿದೆ ಅಂತ ಕೇಳಿ. ಎಷ್ಟೋ ಜನ ಗೊತ್ತಿರಲ್ಲ. ಆವಾಗ ಹೇಳಿ, ನನ್ನ ಲೈಫ್ ಮೇಲೆ 30 ಲಕ್ಷ ಇದೆ ಸಮ್ ಇನ್ಶೂರೆನ್ಸು, ನನ್ನ ಲೈಫಲ್ಲಿ 50 ಲಕ್ಷ ಇದೆ ಅಂತ ಹೇಳಿದಾಗ ಕಸ್ಟಮರ್ ನಿಮ್ಮನ್ನು ನೋಡುವ ದೃಷ್ಟಿಕೋನ ಬದಲಾಗ್ಬೋದಾ? ಯಾಕಂದ್ರೆ ಅವರು ಒಳ್ಳೊಳ್ಳೆ ಪೊಸಿಷನಲ್ಲಿ ಇದ್ದವರು ಸಹಿತ LIC ಪಾಲಿಸಿ ತೊಗೊಂಡಿದ್ದು ಜನರಲಿ ಟರ್ಮ್ ಇನ್ಶೂರೆನ್ಸ್ ತೊಗೊಂಡಿರಲ್ಲ. ಕರೆಕ್ಟಾ ಪುರುಷೋತ್ತಮ್ ಸರ್? ಸೊ ಹಾಗಾಗಿ ಅಲ್ಲಿ ಯಾಕಂದ್ರೆ ಬೇರೆ ಎಲ್ಲರೂ ಎಂಡೋಮೆಂಟ್ ಪಾಲಿಸಿ ಮಾಡ್ತಾರೆ, ಬೇರೆ ಎಲ್ಲರೂ ಮನಿ ಬ್ಯಾಕ್ ಪಾಲಿಸಿ ಮಾಡ್ತಾರೆ. ಅಂಥ ಪಾಲಿಸಿ ಮಾಡೋದಾಗ ಆವಾಗ ನಿಮ್ಮ ಬಗ್ಗೆ ಒಂದು ಸ್ವಲ್ಪ ಬೇರೆ ಥರ ನೋಡುವಂಥ ವಿಚಾರ ಬರ್ಲಿಕ್ಕೆ ಸಾಧ್ಯನಾ? ಅದಾದಮೇಲೆ ಪಾಲಿಸಿ ತಗೋತಾರೋ ಬಿಡ್ತಾರೋ ಆ ಮಾತು ಬೇರೆ. ಅಟ್ಲೀಸ್ಟ್ ಅವರು ಒಂದು ಸ್ವಲ್ಪ ಅಲ್ಗಾಡಿಸ್ದಂಗೆ ಆಗತ್ತಲ್ವಾ? ಇದು ಒಂದು ಯೋಚನೆ. ಅದಕ್ಕೋಸ್ಕರ ಕೇಳಿ, ಟೋಟಲ್ ಸಮ್ ಇನ್ಶೂರೆನ್ಸ್ ಎಷ್ಟಿದೆ, ಆಮೇಲೆ ನಿಮ್ಮ ಇನ್ಕಮ್ ರಿಪ್ಲೇಸ್ ಆಗುವಷ್ಟು ಇದೆಯಾ? ಈ 2 ಪ್ರಶ್ನೆಗಳನ್ನು ಕೇಳಬೇಕು ಅಂತ ಹೇಳ್ಕೊತೀನಿ. ಓವರ್ ಟು ಯು. ಹಾಗೇನೆ ಪುರುಷೋತ್ತಮ್ ಸರ್, ಟರ್ಮ್ ಇನ್ಶೂರೆನ್ಸ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ, ಕೆಲವರು ಕೇಳ್ತಾ ಇದ್ದಾರೆ. ಓವರ್ ಟು ಯು ಸರ್. ಶೂರ್ ಸರ್. ಪ್ರತಿನಿಧಿಯ ಮೊದಲನೇ ಕೆಲಸ ಏನು? ಒಬ್ಬ ಗ್ರಾಹಕರ ಪಟ್ಟಿ ಮಾಡ್ಕೊಂಡು ಅವನ ಕಡೆ ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಅವನಿಗೆ ಸಂಪರ್ಕ ಮಾಡುವಂತದ್ದೇ ಮೊದಲನೇ ಕೆಲಸ. ಎರಡನೇ ಕೆಲಸ, ಅವನ 4 ಅವಶ್ಯಕತೆಗಳಲ್ಲಿ ಯಾವ್ದಾದ್ರೂ ಒಂದು ಅವಶ್ಯಕತೆಯನ್ನ ಗುರುತಿಸುವಂತ ಉದ್ದೇಶ ಇಟ್ಕೊಂಡು ಹೋಗಿ. ಮೊದಲನೇದು ಕುಟುಂಬದ ಭದ್ರತೆ ಅಥವಾ ವ್ಯವಹಾರದ ಭದ್ರತೆ. ಅದಕ್ಕೆ ಆಪೋಸಿಟ್ ಆಗಿ ಒಂದು ಪಿಂಚಣಿ ವ್ಯವಸ್ಥೆ. ವ್ಯಕ್ತಿ ಅಕಾಲ ಮರಣ ಹೊಂದಿದರೆ ಅವನ ಕುಟುಂಬಕ್ಕೆ ಅಥವಾ ಅವನ ವ್ಯವಹಾರಕ್ಕೆ ಭದ್ರತೆ. ವ್ಯಕ್ತಿ ದೀರ್ಘಕಾಲ ಬದುಕೋದಾದ್ರೆ ಅವನಿಗೆ ಒಂದು ನಿರಂತರವಾದಂತ ಆದಾಯದ ವ್ಯವಸ್ಥೆ. ಫಸ್ಟ್ನೇದು ಭದ್ರತೆ, ಲಾಸ್ಟ್ನೇದು ಒಂದು ಪಿಂಚಣಿ ವ್ಯವಸ್ಥೆ. ಇನ್ನ 2 ಸಮಸ್ಯೆಗಳು ಯಾವುವು ಮಧ್ಯದಲ್ಲಿ ಬರುವಂತವು? ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಒಂದಿಷ್ಟು ಆಸ್ತಿ ಅಂತಸ್ತುಗಳನ್ನ ನಿರ್ಮಾಣ ಮಾಡ್ಬೇಕು ಅನ್ನೋ ಧ್ಯೇಯೋದ್ದೇಶ ಇರುತ್ತೆ. ಒಂದು ಮನೆ ಕಟ್ಟೋದಿರ್ಬೋದು, ಜಮೀನ್ ತಗೊಳೋದಿರ್ಬೋದು, ಸೈಟ್ ಖರೀದಿ ಮಾಡೋದಿರ್ಬೋದು, ವಿಲ್ಲಾ ತಗೊಳುವಂತದ್ದಿರ್ಬೋದು, ಅಥವಾ ಒಂದು ವ್ಯವಹಾರವನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂತ ಉದ್ದಿಮೆದಾರನಾಗುವಂತ ಅದಿರ್ಬೋದು. ಇದು ಆಸ್ತಿಗಳನ್ನ ನಿರ್ಮಾಣ ಮಾಡುವಂತದ್ದು. ಅದರ ಜೊತೆಗೆ ಮಧ್ಯದಲ್ಲಿ ಮತ್ತೆ ಏನ್ ಬರುತ್ತೆ? ಒಂದು ಮಕ್ಕಳ ಒಂದು ಉನ್ನತ ಶಿಕ್ಷಣ, ವಿವಾಹ, ಮತ್ತೆ ಅವ್ರದೇ ಆದಂತ ಒಂದು ಸ್ವಂತ ಉದ್ಯೋಗ ಅಥವಾ ಒಂದು ಅವ್ರದೇ ಆದಂತ ಲೈಫ್ ಅಲ್ಲಿ ಬದುಕನ್ನ ಕಟ್ಕೊಳ್ಳೋದಿಕ್ಕೆ ಅವರ ಒಂದು ಜೀವನದ ಗುರಿಗಳನ್ನು ತಲುಪಿಸೋದು. ಈ 4 ಸಮಸ್ಯೆಗಳಲ್ಲಿ ಪ್ರಾಯಶಃ ನೀವು ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಗುರುತಿಸಿದ್ರು, ಆ ಗುರುತಿಸೋದ್ರಲ್ಲಿ ನೀವು ಸಫಲರಾದ್ರೆ ನೀವು ವಿನ್ ಆದಂಗೆ ಈ ಒಂದು ವೃತ್ತಿಯಲ್ಲಿ. ಪ್ರಾಯಶಃ ಈ 4 ಸಮಸ್ಯೆಯನ್ನ ಹೇಗೆ ಸರ್ ಗುರುತಿಸೋದು? ಪ್ರಾಯಶಃ ಈಗ ನೀವೇನ್ ಮಾಡ್ತಾ ಇದ್ದೀರಿ, ಡೈರೆಕ್ಟ್ ಆಗಿ ಈಗ ಮೊದಲನೇ ಕೆಲಸ ನಾನು ಏನಂತ ಹೇಳ್ದೆ,
ಒಬ್ಬ ಗ್ರಾಹಕರನ್ನ ಪಟ್ಟಿ ಮಾಡ್ಕೊಂಡು ಅವ್ರ ಕಡೆ ಅಪಾಯಿಂಟ್ಮೆಂಟ್ ತಗೊಂಡು ಅವ್ರನ್ನ ಸಂಪರ್ಕ ಮಾಡೋದೇ ಮೊದಲನೇ ಕೆಲಸ. ಎರಡನೇ ಕೆಲಸ ಏನ್ ಹೇಳ್ದೆ, ಈ 4 ಸಮಸ್ಯೆಯಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಯನ್ನ ಗುರುತಿಸುವಂತದ್ದು. ಮೂರನೇ ಕೆಲಸ ಅದಕ್ಕೆ ಸೂಕ್ತವಾದಂತ ಯೋಜನೆಯನ್ನ ನೀವು ಪ್ಲಾನ್ ಪ್ರೆಸೆಂಟೇಶನ್ ಕೊಡೋದು. ನಾಲ್ಕನೇದು ನೀವು ಆ ಪಾಲಿಸಿಯನ್ನ ಕ್ಲೋಸ್ ಮಾಡಿ ನಂತರ ಆ ಪಾಲಿಸಿದಾರರಿಗೆ ಸೇವೆಯನ್ನ ಕೊಡುವಂಥದ್ದು. ಈ 4 ಕೋರ್ ಆಕ್ಟಿವಿಟೀಸ್. ಹಾಗಾದ್ರೆ ನಾನು ಎರಡನೇ ಕೆಲಸಕ್ಕೆ ನಾನು ಮತ್ತೊಂದಿಷ್ಟು ಒತ್ತು ಅಥವಾ ಆದ್ಯತೆಯನ್ನ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಯಾಕೆ ಅಂತಂತಂದ್ರೆ ಪ್ರಾಯಶಃ ಇವತ್ತು ಈ ಸಮಸ್ಯೆಗಳು, ಈ 4 ಸಮಸ್ಯೆಗಳನ್ನ ನೀವು ಆ ವ್ಯಕ್ತಿಗೆ ಇದೆಯಾ ಇಲ್ವಾ ಅನ್ನೋದನ್ನ ಕೇಳದೆ ತರಾತುರಿಯಲ್ಲಿ ನೀವೇನ್ ಮಾಡ್ತಾ ಇದ್ದೀರಿ, ನೇರವಾಗಿ ಪಾಲಿಸಿಯನ್ನ ಪ್ರೆಸೆಂಟೇಶನ್ ಮಾಡ್ತಾ ಇದ್ದೀರಿ. ಪಾಲಿಸಿಯನ್ನ ಪ್ರೆಸೆಂಟೇಶನ್ ಮಾಡೋದ್ರಿಂದ ಏನಾಗ್ತದೆ, ಆ ವ್ಯಕ್ತಿಗೆ ಫಸ್ಟ್ ಅವನಿಗೆ ಹಸಿವಾಗಿದ್ಯಾ ಇಲ್ವಾ ಗೊತ್ತಿಲ್ಲ, ಆದ್ರೆ ಅವನ ಮುಂದೆ ಭೃಷ್ಟಾನ್ನವನ್ನು ಇಟ್ಟಂಗಾಗ್ತದೆ. ನಾವು ಮಾಡ್ಬೇಕಾಗಿರೋ ಕೆಲಸ ಏನಪ್ಪಾ ಅಂತಂತಂದ್ರೆ ಫಸ್ಟ್ ವೆದರ್ ದಟ್ ಪರ್ಸನ್ ಈಸ್ ಹಂಗ್ರಿ ಆರ್ ನಾಟ್. ನಾವು ಅವನ ಹಸಿವ ಇದೆಯಾ ಇಲ್ಲ ಅನ್ನೋದನ್ನ ಟೆಸ್ಟ್ ಮಾಡೋದು ಹೇಗೆ? ಅದಕ್ಕೆ ಇವತ್ತು ನಾನು ಆಗ್ಲೇ ಹೇಳಿದೆ, ತಂತ್ರಜ್ಞಾನ ಸಾಕಷ್ಟು ಬದಲಾಗ್ತಾ ಇದೆ. ಯಾಕಂತಂದ್ರೆ ವಿಶೇಷವಾಗಿ ಹೇಳ್ಬೇಕು ಅಂತಂದ್ರೆ ಆಫ್ಟರ್ ಕೋವಿಡ್ ಇವತ್ತು ಜಗತ್ತಿನ ಎಲ್ಲಾ ಜನರು ಒಂದೇ ವೇದಿಕೆಯಲ್ಲಿ ಬಹಳಷ್ಟು ಕಡಿಮೆ ಅವಧಿಯಲ್ಲಿ ಇವತ್ತು ಸಂಪರ್ಕ ಆಗೋದಿಕ್ಕೆ ಈ ಏನು ಗೂಗಲ್ ಮೀಟಿಂಗ್, ಜೂಮ್ ಪ್ಲಾಟ್ಫಾರ್ಮ್ಸ್ ಸಾಕಷ್ಟು ಬದಲಾಯ್ತು. ಅಲ್ಲಿವರೆಗೂ ಇದೆಲ್ಲ ಯಾರಿಗಿತ್ತಪ್ಪ ಅಂತಂತಂದ್ರೆ ಕೇವಲ ಏನು MD CEO ಅವರಿಗೆ ಮಾತ್ರ ಸೀಮಿತವಾಗಿತ್ತು. ಕೋವಿಡ್ ನಂತರ ಸಾಕಷ್ಟು ಬದಲಾವಣೆ ಆಗಿದೆ. ಅದೇ ತರ ಈಗ ನಾವು 2025 ನಂತರ ಈಗ ನಾವು AI ತಂತ್ರಜ್ಞಾನದಲ್ಲಿ ಇದೀವಿ, AI ಯುಗದಲ್ಲಿ ಇದೀವಿ. ಏನಪ್ಪಾ AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತಂದ್ರೆ ಏನು? ಇವತ್ತು ಪ್ರಾಯಶಃ ಈಗ ನೀವು ಒಬ್ಬ ವ್ಯಕ್ತಿಯ ಸಮಸ್ಯೆಯನ್ನ ಗುರುತಿಸೋದ್ರಲ್ಲಿ ಫೇಲ್ ಆಗ್ತಾ ಇದ್ದೀರಾ. ದೇರ್ ಇಸ್ ಎ ಗುಡ್ ಸೇಯಿಂಗ್, ಒಂದು ಗಾದೆ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ, ಪೀಪಲ್ ಮೇ ಫೇಲ್ ಬಟ್ ದ ಸಿಸ್ಟಮ್ ಮೇ ನಾಟ್ ಅಂತ. ಪೀಪಲ್ ಮೇ ಫೇಲ್ ಬಟ್ ದ ಸಿಸ್ಟಮ್ ಮೇ ನಾಟ್. ಪ್ರಾಯಶಃ ಈಗ ನಾನು ಇದೇ ಒಂದು ಮೀಟಿಂಗ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗ ಸರ್ ಪೂರ್ವಭಾವಿಯಾಗಿ ಈಗ 2 ದಿನದ ಮುಂಚೆನೆ ಇಂಥದ್ದೊಂದು ಮೀಟಿಂಗ್ ಅನ್ನ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರು. ಬಟ್ ದ ಸಿಸ್ಟಮ್ ಈಸ್ ಸಕ್ಸೀಡಿಂಗ್. ಬಟ್ ಬಹಳಷ್ಟು ಜನ ಪ್ರತಿನಿಧಿಗಳು ನಾನು ಮೀಟಿಂಗ್ ಅಟೆಂಡ್ ಆಗ್ಬೇಕು ಅಂತ ಇದ್ದವ್ರು ಇವತ್ತು ಅಟೆಂಡ್ ಆಗಿಲ್ಲ. ಅಂದ್ರೆ ಒಬ್ಬ ಮನುಷ್ಯ ವಿಫಲ ಆಗ್ಬಹುದು, ಆದ್ರೆ ಒಂದು ಸಿಸ್ಟಮ್, ಮನುಷ್ಯನೇ ಡೆವಲಪ್ ಮಾಡಿದಂತಹ ತಂತ್ರಜ್ಞಾನ ಅದು ಫೇಲ್ ಆಗಲ್ಲ. ಹಾಗಾಗಿ ಇವತ್ತು ಸಮಸ್ಯೆಯನ್ನ ನಾವು ಗುರ್ತಿಸ್ಬೇಕು ಅಂತ ಹೇಳ್ದೆ ನಾನು. ಈ 4 ಸಮಸ್ಯೆಗಳನ್ನ ಹೆಂಗ್ ಗುರ್ತಿಸೋದು ಅಂತ. ಇವತ್ತು ಈ ChatGPT ಇರ್ಬೋದು, ಗೂಗಲ್ ಜೆಮಿನಿ ಇರ್ಬೋದು, ಪರ್ಪ್ಲೆಕ್ಸಿಟಿ ಇರ್ಬೋದು, ಮೆಟಾ ಅನ್ನೋ ಟೂಲ್ ಇರ್ಬೋದು, ಇವುಗಳು ನೀವು ಕಣ್ಮುಚ್ಚಿ ತೆರೆಯೋದ್ರೊಳಗೆ ಸರಿಯಾದ ಪ್ರಶ್ನೆಯನ್ನ ಆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಟೂಲ್ಸ್ ಏನಿದಾವಲ್ಲ ಅವಕ್ಕೆ ನೀವು ಕೊಡುವಂತ ಕೆಲಸವನ್ನ ನೀವು ಮಾಡಿದ್ದೇ ಆದಲ್ಲಿ, ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಗೆ ರಿಪೀಟ್ ಮಾಡ್ತಾ ಇದ್ದೀನಿ, ChatGPT ಇರ್ಬೋದು, ಗೂಗಲ್ ಜೆಮಿನಿ ಅಂತ ಇದೆ, ಮೆಟಾ ಅಂತ ಇದೆ, ಪರ್ಪ್ಲೆಕ್ಸಿಟಿ ಅಂತ ಇದೆ. ಇವುಗಳೆಲ್ಲ ಹೇಗಿದಾವೆ ಅಂತಂದ್ರೆ, ಈಗ ಅವ್ರಿಗೆ ಆ ಒಂದು ಟೂಲ್ಸ್ಗೆ ನೀವು ಒಂದಿಷ್ಟು ಪ್ರಶ್ನೆಯನ್ನ ಟೈಪ್ ಮಾಡ್ಬೇಕು. ಏನಪ್ಪ ಪ್ರಶ್ನೆ? ನಾನು ಒಬ್ಬ ಗ್ರಾಹಕನ ಬಳಿಯಲ್ಲಿ ಹೋಗ್ತಾ ಇದ್ದೇನೆ, ಅವನ ಕುಟುಂಬದ ಆರ್ಥಿಕ ಭದ್ರತೆಯನ್ನ ಗುರುತಿಸಿ ನಾನು ಅವನಿಗೆ ಸೂಕ್ತವಾದಂತ LIC ಯೋಜನೆಯನ್ನ ನಾನು ಮಾರಾಟ ಮಾಡಬೇಕು. ಹಾಗಾದ್ರೆ ನಾನು ಆ ಗ್ರಾಹಕನ ಬಳಿ ಯಾವ ತರದ ಸಂಭಾಷಣೆಯನ್ನ ಮಾಡ್ಬೇಕು ಅಂತ ಒಂದು ಪ್ರಶ್ನೆಯನ್ನ ಕೇಳಿದ್ರೆ, ಪ್ರಾಯಶಃ ಯಾವ ತರದ ಪ್ರಶ್ನೆ ಕೇಳಿದರೆ ಕಸ್ಟಮರು ನನ್ನ ವಿಚಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ? ಪ್ರಶ್ನೆ ಕೇಳೋದು, ಅದನ್ನ ಮಾಡಿದ್ರೆ. ಓವರ್ ಟು ಯು ಸರ್. ಎಸ್, ಪ್ರಾಯಶಃ ಈ ತರ ನಿಮಗೆ ಗೊತ್ತಿಲ್ಲದ ವಿಷಯನ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಿಮಗೆ ಕೊಡ್ತದೆ ಸ್ನೇಹಿತರೆ. ಇವತ್ತು ಬಹಳಷ್ಟು ಸುಲಭ ಆಗ್ತಾ ಇದೆ ಕೆಲಸ. ಪ್ರಾಯಶಃ ಹೇಳ್ಬೇಕು ಅಂತಂದ್ರ ಇವತ್ತು ಕೆಲಸ ಸುಲಭ ಆಗ್ತಾ ಇದೆ. ಆದ್ರೆ ಇವತ್ತು ಗ್ರಾಹಕರ ನಿರೀಕ್ಷೆಗಳು ಸಹ ಬದಲಾಗ್ತಾ ಇದಾವೆ.
ಹಾಗಾಗಿ ಪ್ರತಿನಿಧಿಗಳು ಸಹ ಈ ತರ ಒಂದಿಷ್ಟು ಬದಲಾವಣೆಯನ್ನ ನೀವು ಮಾಡ್ಕೊಂಡಿದ್ದೇ ಆದಲ್ಲಿ ಜನರಿಗೆ ಸಮಸ್ಯೆಯನ್ನ ನೀವು ಕೇಳಿ ಅವರ ಸಮಸ್ಯೆಗಳಿಗೆ ನೀವು ಪರಿಹಾರ ಅನ್ನೋದು ಆ ವ್ಯಕ್ತಿಗೆ ಬಂದಾಗ ಮಾತ್ರ ಅವನು ನಿಮ್ಮಲ್ಲಿ ವಿಮೆಯನ್ನು ಕೊಂಡ್ಕೊಂತಾನೆ. ಅದರ್ವೈಸ್ ಏನಾಗ್ತದೆ, ಇವತ್ತು ಕಾಂಪಿಟೇಟಿವ್ ಎನ್ವಿರಾನ್ಮೆಂಟ್, ಇವತ್ತು LIC ಕೇವಲ ವಿಮಾ ಸಂಸ್ಥೆಯಲ್ಲಿ ವಿಮಾ ರಂಗದಲ್ಲಿ LIC ಮಾತ್ರ ಇಲ್ಲ ಸ್ನೇಹಿತರ, ಇದರ ಜೊತೆಗೆ 25 ಖಾಸಗಿ ವಿಮಾ ಕಂಪನಿಗಳು ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಇವತ್ತು LICಯ ಮಾರ್ಕೆಟ್ ಶೇರ್ ನಿನ್ನೆ Q4 ರಿಸಲ್ಟ್ ಬಂತು, 23% ಗ್ರೋತ್ ಆಗಿದೆ. ಸಂಸ್ಥೆ ಬೆಳೀತಾ ಇದೆ ಸ್ನೇಹಿತರ. ಕೇವಲ 5 ಕೋಟಿ ಬಂಡವಾಳ ಹಾಕಿ ಸ್ಟಾರ್ಟ್ ಮಾಡಿದಂತ ಸಂಸ್ಥೆ ಇವತ್ತು 58 ಲಕ್ಷ ಕೋಟಿ ಲೈಫ್ ಫಂಡ್ ಅನ್ನು ಹೊಂದಿದೆ ಅಂತಂತಂದ್ರೆ ಪ್ರಾಯಶಃ ಸಂಸ್ಥೆ ಬೆಳೀತಾ ಇದೆ. ಆದರೆ ಸಂಸ್ಥೆ ಬೆಳೆಯುವಂತ ಸ್ಪೀಡ್ ಅಲ್ಲಿ ಪ್ರಾಯಶಃ ನಾನು ಬೆಳೀತಾ ಇದ್ದೀನಾ ಅಂತ ನೀವಿಲ್ಲಿ ಬಂದಿರೋರೆಲ್ಲರೂ ಪ್ರಾಯಶಃ ಪ್ರಶ್ನೆಯನ್ನ ಹಾಕೊಂಡ್ರೆ, ನಾನು ಪ್ರತಿ ವರ್ಷ ನನ್ನ ಈ ಒಂದು ಆಯ್ಕೆ ಮಾಡಿಕೊಂಡಿರುವಂತ ರಂಗದಲ್ಲಿ ನಾನು ಯಶಸ್ಸನ್ನ ಕಾಣ್ತಾ ಇದ್ದೀನಾ ಅಥವಾ ಕಾಣ್ತಾ ಇಲ್ವಾ? ಇದಕ್ಕೆ ಕಾರಣ ಏನು? ಯಾಕಂತಂದ್ರೆ ಮಾರ್ಕೆಟ್ ಪೊಟೆನ್ಶಿಯಲ್ ಬಗ್ಗೆ ನಾನು ಆಲ್ರೆಡಿ ಹೇಳ್ದೆ. ಇನ್ನು ನೀವೇನ್ ಪ್ರತಿನಿಧಿಗಳಿದ್ದೀರಲ್ಲ, ನಾಳೆ ನಿಮ್ಮ ಮಕ್ಕಳು ಸಹ ವಿಮಾ ಪ್ರತಿನಿಧಿಯಾಗಿ, ನಿಮ್ಮ ಮೊಮ್ಮಕ್ಕಳು ಸಹ ವಿಮಾ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ರು ಸಹ ಈ ಒಂದು ವಿಮೆ ಮಾರುಕಟ್ಟೆ ಇನ್ನೂ ಸಾಕಷ್ಟು ವಿಫಲವಾದಂತ ಅವಕಾಶಗಳನ್ನ ಕಲ್ಪಿಸಿ ಕೊಡ್ತದೆಯೇ ಹೊರತು ಇಲ್ಲಿ ಸ್ಕೇರ್ಸಿಟಿ ಮೈಂಡ್ ಸೆಟ್ ನಿಮಗೆ ಬರ್ಲೇ ಕುಡ್ದು. ಆ ಸ್ಕೇರ್ಸಿಟಿ ಅನ್ನೋದು ಬೇಕಾಗಿಲ್ಲ ನಿಮ್ಗೆ. ಯಾಕಂತಂದ್ರೆ ಅಷ್ಟು ವಿಫಲವಾದಂತ ಅವಕಾಶ ನಮ್ಮ ದೇಶದಲ್ಲಿ ಇದೆ ಈ ಒಂದು ವಿಮಾ ಮಾರುಕಟ್ಟೆ. ಅದಕ್ಕೆ ಪೂರಕವಾಗಿ ಇನ್ಶೂರೆನ್ಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅನ್ನೋ ಸಂಸ್ಥೆನೂ ಸಹ ಈ ಒಂದು ವಿಮಾ ಶಿಕ್ಷಣವನ್ನ ಕೊಡೋದ್ರಲ್ಲಿ ಸಾಕಷ್ಟು ಮುಂಚೂಣಿಯಲ್ಲಿದೆ. ಪ್ರಾಯಶಃ ನೀವು ಅಡ್ವರ್ಟೈಸ್ ಅನ್ನ ನೋಡ್ತಾ ಇರ್ಬೋದು ಟಿವಿ ಮಾಧ್ಯಮಗಳಲ್ಲಿ, ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ. ಸಬ್ಸೆ ಪೆಹಲೆ ಇನ್ಶೂರೆನ್ಸ್. ಒಂದೇ ನಿಮಿಷ, ನಿಮ್ಮಲ್ಲಿ ಎಷ್ಟು ಜನ AI ಉಪಯೋಗ ಮಾಡ್ತಾ ಇದ್ದೀರಿ? ದಯವಿಟ್ಟು ಮೀ ಅಂತ ಹೇಳಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ, ಮೀ ಅಥವಾ ನಾನು, ನೋಡೋಣ ಎಷ್ಟು ಜನರದ್ದು ಬರುತ್ತೆ ಅಂತ ಕೌಂಟ್ ಮಾಡೋಣ. 1 2 3 4 5 6 7 8 9 10. ಅಯ್ಯೋ ಇಷ್ಟೇನಾ? 11 12. ಓಕೆ 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 ಓಕೆ, ಆದ್ರೂ ಕಡಿಮೆ ಜನ ಬಿಡಿ. ಓಕೆ ಓಕೆ, ಅಂದಂಗೆ ನಾನು ಇನ್ವಿಟೇಷನ್ ಕಳಿಸ್ತಾ ಇದ್ದೀನಲ್ಲ ಪ್ರತಿ ವಾರ, ಅದೆಲ್ಲ AI ಜನರೇಟ್ ಮಾಡ್ತಾ ಇರೋದು. ನಾನು ಈಗ ಕಲಿತಾ ಇದ್ದೀನಿ. ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆಯಿಂದ ನನ್ನ AI ಸಂಪರ್ಕ ಜಾಸ್ತಿ ಆಗಿದೆ. ಹಾಗಾಗಿ ಆಯಿತು, ಮೀ ಅಂತ ಬರೆದ್ರಿ ತಾನೆ. ದಿವಸದಲ್ಲಿ ಎಷ್ಟು ನಿಮಿಷ AI ನಿಮ್ಮ ಬಿಸ್ನೆಸ್ಗೋಸ್ಕರ ಉಪಯೋಗ ಮಾಡ್ಕೋತಾ ಇದ್ದೀರಾ? ಎಷ್ಟು ನಿಮಿಷಗಳು ದಿವಸದಲ್ಲಿ? 3 ಗಂಟೆ ಪ್ರತಿ ದಿವಸ. ವಸಂತಲಕ್ಷ್ಮಿ ಮೇಡಮ್ ವೆರಿ ಗುಡ್. ಎಷ್ಟು ಗಂಟೆ? ಪ್ರತಿ ದಿವಸ 5 ನಿಮಿಷ. ಓಕೆ, ಚಾಂದ್ ಭಾಷಾ ಅವರು ಓಕೆ ಓಕೆ. ಲಕ್ಷ್ಮಣ ವಿಜಿ 3 ನಿಮಿಷ. ಓಕೆ ಓಕೆ ವೆರಿ ಗುಡ್. 30 ನಿಮಿಷ. ಓಕೆ. ಸದಾಶಿವ್ ಮಾಲಿ ಅವರು ಓಕೆ. ಶಂಭುಲಿಂಗ 120 ನಿಮಿಷ. ಓಕೆ. ಚಾಟ್ GPT 10 ನಿಮಿಷ. ಓಕೆ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ದಯವಿಟ್ಟು ನಿಮ್ಮ ಅಟ್ಲೀಸ್ಟ್ ಅರ್ಧ ಗಂಟೆಯಿಂದ 1 ಗಂಟೆ ಸಮಯ ಕೊಡಿ. ನಿಮ್ಮ ಪ್ರತಿನಿತ್ಯದ ಪ್ರಾಬ್ಲಮ್ ನೀವು ಏನು ಡೆವಲಪ್ಮೆಂಟ್ ಆಫೀಸರ್ಗೆ ಹೇಳ್ಬೇಕು, ಅಲ್ಲಿ ಹೋಗಿದ್ದೆ ಬಿಸ್ನೆಸ್ಸೇ ಬರಲಿಲ್ಲ ಸರ್, ಅವ್ರ ಹತ್ರ ಹೋಗಿದ್ದೆ ಅವ್ರು ಬೇಡ ಅಂತಂದ್ಬಿಟ್ರು. ಅದು ಏನೇ ಇದೆಯಲ್ಲ ಚಾಟ್ GPT ಹೇಳಿ, ನನಗೆ ಹಿಂಗೆ ಪ್ರಾಬ್ಲಮ್ ಆಗ್ತಾ ಇದೆ, ಸೊಲ್ಯೂಷನ್ ಕೊಡು ಅಂತ. ನೋಡೋಣ ಅದು ಏನು ಕೊಡುತ್ತೆ ಅಂತ. ನಾನು ಏನು ಮಾಡಬೇಕು, ನಾನು ಏನು ಮಾಡಿದ್ರೆ ಈ ಪ್ರಾಬ್ಲಮಿಂದ ಮೇಲೆ ಬರ್ಬೋದು. ಈ ಥರದ ಸಂಭಾಷಣೆಯನ್ನು ಅವಶ್ಯಕತೆ ಇರುವಷ್ಟು ಸಮಯ, ನಾಟ್ ಫಿಕ್ಸ್ಡ್ ಟೈಮ್. ಓಕೆ, ಐ ಆಮ್ ಸಜೆಸ್ಟಿಂಗ್ minimum 15 to 30 minutes every day, because the moment you make it consistent, it becomes system ಆದಾಗ ರಿಸಲ್ಟ್ಸ್ ಫಟಾಫಟ್ ಅಂತ ಬರುತ್ತೆ. ಓವರ್ ಸರ್, ಪುರುಷೋತ್ತಮ್ ಸರ್, ಸಾರಿ ಮಧ್ಯೆ ಕಟ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಈ ಕಾರ್ಯಕ್ರಮ ಆದಮೇಲೆ ಅವ್ರು ಇಂಪ್ಲಿಮೆಂಟ್ ಮಾಡ್ಬೇಕು ತಾನೆ. ಇವತ್ತಿನ ದಿವಸ ಎಷ್ಟೋ ಜನ ಹೇಳಿದ್ರು
ಆನಂದದ ಬಗ್ಗೆ ಮಾಹಿತಿ ಬೇಕು. ಆದರೆ ನಿಮ್ಗೆ ಆನಂದ ಆಗಲಿಕ್ಕಿಲ್ಲ, ಅದನ್ನು ನಾನು ಮಾಡೋದಲ್ಲ. ನಿಮ್ಮ ಬ್ರ್ಯಾಂಚಿನಲ್ಲಿ ನಿಮ್ಮ ಡೆವಲಪ್ಮೆಂಟ್ ಆಫೀಸರು ABMS ಹತ್ರ ಕೇಳಿ, ನಾನು 2 ಕೈ ಎತ್ತಿಬಿಡ್ತೀನಿ. ಅದು ನನ್ನ ಕೆಲಸ ಅಲ್ಲ. ನನ್ನ ಕೆಲಸ ಕಡ್ಡಿ ಹಾಕೋದು, ನನ್ನ ಕೆಲಸ ಯೋಚನೆಯನ್ನು ಆ ಕಡೆ ತರ್ಕೊಂಬರೋದು ಒಂದು. ಎರಡನೇದ್ದು ಟರ್ಮ್ ಇನ್ಶೂರೆನ್ಸು. ಅದ್ರ ಬಗ್ಗೆ ಏನು ಇನ್ಶೂರೆನ್ಸು ಅಂತಂದರೆ, ನಾನು ಸತ್ತರೆ ನನ್ನ ಮನೆಯವ್ರಿಗೆ ದುಡ್ಡು ಬರುತ್ತೆ, ಇದ್ದರೆ ಕಟ್ಟಿದ ದುಡ್ಡು ಏನೂ ವಾಪಸ್ ಬರಲ್ಲ. ಸಿಂಪಲ್ ಟರ್ಮ್ಸ್. ಇದ್ರ ಬಗ್ಗೆನೂ ಸಹಿತ ಸುಮಿತ್ರಮ್ಮ ಮೇಡಮ್, ಓಕೆ, ನೀವು ಸಹಿತ ಡೆವಲಪ್ಮೆಂಟ್ ಆಫೀಸರ್ ಜೊತೆ ಕೂತ್ಕೊಂಡು ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ನನಗೆ ಪಾಲಿಸಿ ತೊಗೋಬೇಕು ಅಂಥೇಳಿ ಲಾಗಿನ್ ಮಾಡಿ. ಆವಾಗ ಗೊತ್ತಾಗತ್ತೆ ನಿಮ್ಗೆ. ಆ ಹೆಲ್ತ್ ಇದು ಬೇಕು, ಅದು ಬೇಕು, 100 ಎಷ್ಟು ಕಂಡೀಷನ್ಗಳು ಬರುತ್ತೆ. ಆವಾಗ ನಿಮ್ಗೆ ಅರ್ಥ ಆಗುತ್ತೆ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಯಾಕೆ ಹೀಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ದಯವಿಟ್ಟು ನಿಮ್ಮ ಡೆವಲಪ್ಮೆಂಟ್ ಆಫೀಸರ್ ABMS ಹತ್ರ ಕೇಳ್ಕೊಳ್ಳಿ. ಎರಡನೇದ್ದು. ಮೂರನೇ ಅಂಶ, ಒಂದು 15ರಿಂದ 20 ನಿಮಿಷ ಅಟ್ಲೀಸ್ಟ್ ಪರ್ ಡೇ ಯಾವುದೇ ಒಂದು AI ಮುಖಾಂತರ ಅಡ್ವರ್ಟೈಸ್ಮೆಂಟ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆ ಬೇರೆ ಬೇರೆ ವಿಚಾರ ಮುಂದಿನ ದಿವಸಗಳು ಹೇಳೋಣ. ಓವರ್ ಟು ಪುರುಷೋತ್ತಮ್ ಸರ್. ಉಪಯೋಗಿಸ್ಕೊಂಡು ಪ್ರಾಯಶಃ ನೀವು ಈ ಒಂದು ರಂಗದಲ್ಲಿ ತುಂಬಾ ಸುಲಭವಾಗಿ ಪ್ರಶ್ನೆಯನ್ನ ಕೇಳೋದ್ರ ಮುಖಾಂತರ ನೀವು ಜನರ ಸಮಸ್ಯೆಯನ್ನ ಬೇಗನೆ ಅರ್ಥೈಸ್ಕೋಬಹುದು, ಬೇಗ ಗುರ್ಸ್ಕೋಬಹುದು. ಆ ತಂತ್ರಜ್ಞಾನವನ್ನ ಸರ್ ಹೇಳ್ದಾಗೆ ಕನಿಷ್ಠ ಒಂದು 30 ನಿಮಿಷ ಕನ್ಸಿಸ್ಟೆಂಟ್ ಬೇಸಿಸ್ ಅಲ್ಲೇ ನೀವು ಈ ಒಂದು ಟೂಲ್ಸ್ ಗಳನ್ನ ಬಳಕೆ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಯಾಕೆ ಅಂತಂತಂದ್ರೆ ಪ್ರತಿನಿಧಿಯ ಕೋರ್ ಆಕ್ಟಿವಿಟಿ ಅಂತಂತಂದ್ರೆ ಐಡೆಂಟಿಫಿಕೇಶನ್ ಆಫ್ ದಿ ಪ್ರಾಬ್ಲಮ್, ಜನರ ಸಮಸ್ಯೆಯನ್ನ ಗುರ್ತಿಸೋದು. ನೀವ್ ಯಾವ್ದೇ ವೃತ್ತಿಯನ್ನ ತಗೊಳ್ಳಿ, ವೃತ್ತಿಪರರು ಅಂತ ಏನು ಪ್ರೊಫೆಷನಲ್ಸ್ ಅಂತ ನೀವು ಯಾರು ಹೇಳ್ತೀವಲ್ವಾ, ಅವ್ರು ಮಾಡುವಂತ ಮೇಜರ್ ಕೆಲ್ಸನೇ ಇದು. ನೀವು ಡಾಕ್ಟರ್ಸ್ ಕಡೆ ಹೋಗಿ ತಗೊಳಪ್ಪ ಈ ಗುಳಿಗೆ ಈ ಟಾನಿಕ್ ನುಂಗು ಅಂತ ಕೊಟ್ಬಿಡ್ತಾರ? ಪ್ರಾಯಶಃ ಇಲ್ಲ. ಅವರು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ, ಸೂಕ್ತವಾದಂತ ಪ್ರಶ್ನೆಗಳನ್ನ. ಅದರಿಂದ ನಿಮ್ಗಿರುವಂತ ಕಾಯಿಲೆಯನ್ನ ಗುರುತಿಸ್ತಾರೆ. ಅದೇ ರೀತಿ ನೀವು ಯಾವ್ದೇ ಒಬ್ಬ ಅಡ್ವೊಕೇಟ್ ಕಡೆ ಹೋಗಿ ಯಾವ್ದೇ ಒಂದು ಸಿವಿಲ್ ಡಿಸ್ಪ್ಯೂಟ್ಸ್ ಇದೆ ಅಂತ ತಕ್ಷಣ ಅದಕ್ಕೆ ಬೇಕಾದಂತ ಫಸ್ಟ್ ಕಡತಗಳನ್ನ ಅವನು ಕೇಳ್ತಾನೆ. ಅದಾದ ನಂತರ ಆ ಕಡತಗಳನ್ನೆಲ್ಲ ಕೊಟ್ಟಾದ್ಮೇಲೆ ಅವನು ಅದನ್ನ ಪರಿಶೀಲನೆ ಮಾಡಿ ನಿಮಗೆ ಸಲಹೆ ಕೊಡ್ತಾನೆ ಹೊರತು ನೇರವಾಗಿ ಸಲಹೆಯನ್ನ ಕೊಡೋದಿಲ್ಲ. ಅದೇ ತರ ನೀವು ಸಹ ಒಬ್ಬ ಪ್ರೊಫೆಷನಲ್ ಅಡ್ವೈಸರ್ ಆಗ್ಬೇಕು, ಒಬ್ಬ ಉತ್ತಮ ಆರ್ಥಿಕ ಸಲಹೆಗಾರ ಆಗ್ಬೇಕು ಅಂತಂತಂದ್ರೆ ಆ ಒಂದು ಸೂಕ್ತವಾದಂತ ಪ್ರಶ್ನೆಗಳನ್ನ ಕೇಳುವ ಮುಖಾಂತರ ಈ 4 ಸಮಸ್ಯೆಗಳಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಯನ್ನ ನೀವು ಗುರುತಿಸಿದ್ದೇ ಆದಲ್ಲಿ ಈ ಒಂದು ರಂಗದಲ್ಲಿ ಯಶಸ್ವಿ ಆಗೋದಕ್ಕೆ ಸಾಧ್ಯ ಆಗ್ತದೆ. ಆಗ್ಬೋದಾ? ಎಲ್ರು ನಾನೊಂದು ಸಣ್ಣ ವಿಚಾರ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಇವತ್ತಿನ ದಿವಸ ನನ್ನ ಮೊಬೈಲ್ ಚಾರ್ಜ್ ಮಾಡೋ ಜಾಗದಲ್ಲಿ ಚಾರ್ಜಿಂಗ್ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸಂಡೇ ಸ್ಯಾಮ್ಸಂಗ್ ಓಪನ್ ಇಲ್ಲ. ಬಟ್ ನಮ್ಮ ಫೋನ್ ಇರಲಾರ್ದೆ ಕೆಲಸ ಆಗಲ್ಲ. ಅಂದರೆ ಹಿಂದಿನ ದಿವಸದಲ್ಲಿ ಫೋನ್ಗಿನ ಅಗತ್ಯ ಇರಲಿಲ್ಲ, ಬಟ್ ಇವತ್ತು ಫೋನ್ ಇಲ್ಲ ಅಂದರೆ ನಮ್ಮ ಜೀವನನ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಒಂದು ಕಡೆ ಇಲ್ಲಿ SP ರೋಡ್ ಅಂತಿದೆ, ಅಲ್ಲಿ 10 ಗಂಟೆಗೆ ಹೋದೆ. ಅವ್ರ ಹತ್ರ ಮೊಬೈಲ್ ಕೊಟ್ಟರೆ ಹೀ ಈಸ್ ವೆರಿ ವೆರಿ ಪ್ರೊಫೆಷನಲ್. ಅವ್ರು ಕೇಳಿದ್ರು ಏನು, ಒಂದು 5-6 ಪ್ರಶ್ನೆ ಆದಮೇಲೆ ಈ ಸಚ್ ಎ ಪ್ರೊಫೆಷನಲ್. ಅದಕ್ಕೊಂದು ಮೈಕ್ರೋಸ್ಕೋಪ್ ಥರ ಇಟ್ಕೊಂಡು ಅದನ್ನು ದೊಡ್ಡ TV ಮೇಲೆ ಹಾಕ್ಕೊಂಬಿಟ್ಟು ನೋಡಿಬಿಟ್ಟು ಒಂದು ಅರ್ಧ ಗಂಟೆ ನೋಡ್ಬಿಟ್ಟು, ಸರ್ ಇಸ್ಕೋತೋ IC ಗಯಾ ಹೇ, ಅಂದರೆ IC ಏನೋ ಹೋಗಿದೆ, ಅದಕ್ಕೆ 1800 ರೂಪಾಯಿ ಆಗುತ್ತೆ. 1800 ರೂಪಾಯಿ ಆಗೋದು ಆದರೆ ಮಾಡ್ತೀನಿ. ಇದು ಮೊಟ್ಟ ಮೊದಲನೇದಾಗಿ ಹೇಳಿದಂಥ ವಿಚಾರ. ಅದಾದಮೇಲೆ ಅದರಲ್ಲಿ ಚೌಕಾಶಿ ಏನು ಮಾಡೋಂಗಿಲ್ಲ. ಫಸ್ಟು ನೋಡಿ, ಮೊಬೈಲ್ ರಿಪೇರಿ ಅವರು ಸಹಿತ ಅವನು ಅಕ್ಕಪಕ್ಕದಲ್ಲಿ ನೆಕ್ಸ್ಟ್ ಬಿಲ್ಡಿಂಗ್, ಎದುರುಗಡೆ ಬಿಲ್ಡಿಂಗ್ ಎಲ್ಲರೂ ಅವರೇ. ಹಿ ಈಸ್ ವೆರಿ ಕ್ಲಿಯರ್. ನಂದು ಇಷ್ಟ ಆಗತ್ತೆ, ಆಗಾದಾದ್ರೂ ಓಪನ್ ಮಾಡ್ತೀನಿ, ಇಲ್ಲ ಅಷ್ಟೇ, ಸಿಂಪಲ್, ವೆರಿ ಕ್ಲಿಯರ್. ನಂತರ ಅದಾದಮೇಲೆ ಇನ್ನೊಬ್ರು ಯಾರೋ ಬಂದರು, ಇದೇನೋ ಓಪನ್ ಮಾಡಿಕೊಡ್ಬೇಕು, ಇದಕ್ಕೆ ಎಷ್ಟಾಗತ್ತೆ ಅಂತ ಈ ಪಕ್ಕದಲ್ಲಿ ಯಾರೋ ಕೇಳಿದ್ರು. ಆ ಹುಡುಗಂಗೆ ಹೇಳಿದ್ರು, ಆ ಹುಡುಗ ಇವನ ಹತ್ರ ಕೇಳಿದ್ರು, ಯಾರೋ ಅಂಗಡಿಯವ್ರ ಹತ್ರ. ಅಂಗಡಿಯವ್ರು ಹೇಳಿದ್ರು
ನೋಡಪ್ಪ ಅವ್ನು ಹೇಳೋದು 150 ರೂಪಾಯಿ ಆಗುತ್ತೆ, ಓಪನ್ ಮಾಡಿಕೊಡೋದು ಅಷ್ಟೇ, ಓಪನ್ ಮಾಡಿ ಅದು ಏನು ಪ್ರಾಬ್ಲಮ್ ಇದೆ ಅವ್ರು ನೋಡ್ಬೇಕು, ನಾವು ಓಪನ್ ಮಾಡಿಕೊಡೋದಷ್ಟೇ 150 ರೂಪಾಯಿ ಅಂತ ಹೇಳಿ ಕಳಿಸ್ಬಿಟ್ಟು ಆಮೇಲೆ ಹುಡುಗನಿಗೆ ಹೇಳ್ತಾ ಇದ್ದಾರೆ, ನೋಡಪ್ಪ ಯಾರೇ ಬಂದರೂ ಸಹಿತ ಇಷ್ಟು ಆಗತ್ತೆ, ಇಷ್ಟು ಮಾತ್ರ ಮಾಡೋದು, ಇದನ್ನು ನೀ ಹೇಳ್ಕೊಡ್ಬೇಕು ಅಂದರೆ ಲುಕ್ ಎಟ್ ದಟ್ ಪರ್ಸನ್. ಏನು ಪ್ರೊಫೆಷ್ನಲಿಸಮ್, ಅವರವರು ಮಾಡುವ ಕೆಲಸದಲ್ಲಿ ಎಷ್ಟು ಪ್ರೊಫೆಷ್ನಲಿಸಮ್. ಇದೆಲ್ಲ ಆಯಿತು, ಕೆಲಸ ಆಯಿತು. ಕೆಲಸ ಆದಮೇಲೆ ಅವ್ನು ಹೇಳ್ತಾರೆ, ಇದು 2.5 ಗಂಟೆ ಕ್ಲೋಸ್ ಮಾಡಿಡ್ಬೇಕು, ನಾನು ಇದನ್ನು ಚೆಕ್ ಮಾಡಬೇಕು ಅಂದರೆ ಹಿ ವಾಸ್ ಎಕ್ಸ್ಪ್ಲೇನಿಂಗ್ ए डॉक्टर के जैसा ऑपरेशन सर्जरी हो गया, अब वो ಅನಸ್ತೀಶಿಯಾ ಕಮ್ ಹೋನೆಕ್ಕೆ ಅಂದರೆ ಅನಸ್ತೀಶಿಯಾ ಕಡಿಮೆ ಆಗೋ ತನಕ ಪೇಯ್ನ್ ಬರಲ್ಲ, ಒಂದು 10 ನಿಮಿಷ ಅಬ್ಸರ್ವೇಷನ್ ಮಾಡೋಣ, ನೀವು ಅರ್ಧ ಗಂಟೆ ಅರ್ಜೆಂಟ್ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ ನಾಳೆ ಮತ್ತು ವಾಪಸ್ ಬರೋದು ಬೇಡ. ನೋಡಿ, ಮೊಬೈಲ್ ರಿಪೇರಿ ಅವ್ರು ಇಷ್ಟೆಲ್ಲ ಹೇಳೋ ಅಗತ್ಯ ಇದೆಯಾ? ಡು ಯು ಸಿ ದ ಡಿಫರೆನ್ಸ್? ಆವಾಗ ಅವರನ್ನು ಪ್ರೊಫೆಷನಲ್ ಅಂತ ಪರಿಗಣಿಸ್ಲಿಕ್ಕೆ ಸಾಧ್ಯ ಆಗತ್ತೆ. ಅಷ್ಟೆಲ್ಲ ಹೇಳಿಬಿಟ್ಟು ಆಮೇಲೆ ಯಾವುದೋ ಒಂದು ಸ್ಕ್ರೂ ಮಿಸ್ ಆಗಿತ್ತು, ಆ ಸ್ಕ್ರೂವನ್ನು ಹುಡುಕ್ತಾ ಇದ್ದಾರೆ. ಆಗ ಹೇಳಿದ್ರೆ ಇನ್ನೊಂದು ಸ್ಕ್ರೂ ಹಾಕ್ಬೋದಲ್ಲ. ನೈನೇ ಇನ್ನೊಂದು ಸ್ಕ್ರೂ ಹಾಕೋದು ಮುಖ್ಯ ಅಲ್ಲ, ನಾನು ಮಾಡೋದ ಕೆಲಸದಲ್ಲಿ ತಪ್ಪು ಮಾಡಬಾರ್ದು, ಅದು ಹೊಸದು ಹಾಕೋದು ವಿಷಯ ಅಲ್ಲ, ಅದು ಪ್ರೋಸೆಸ್ ಫಾಲೋ ಮಾಡಬೇಕು ಅಂತ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಮೊಬೈಲ್ ಫೋನ್ ರಿಪೇರಿ ಮಾಡುವಂಥವರು ಇಷ್ಟು ಪ್ರೊಫೆಷ್ನಲ್ ಇರಬೇಕಾದ್ರೆ ನಾಳಿನ ದಿವಸ ನಾನು ಇದೇ ಮೊಬೈಲ್ ರಿಪೇರಿ ಅವ್ರ ಹತ್ರ ಹೋಗ್ತೀನ, ಇನ್ನೊಬ್ರ ಹತ್ರ ಹೋಗ್ತೀನ? ಈಗ ನಿಮ್ಮ ಹೃದಯ ಮುಟ್ಟಿ ಹೇಳಿ, ನಮ್ಮಲ್ಲಿ ಎಷ್ಟು ಜನ LIC ಏಜೆಂಟ್ಸ್ ಇವತ್ತು ಯಾರ್ಯಾರು ಬಂದಿದ್ದೀರಾ? ನೀವು ಸುಮಾರು ಜನ ಏಜೆಂಟ್ರಿಗೆ ಮಾರ್ಕೆಟಲ್ಲಿ ನೋಡ್ತಾ ಇದ್ದಿರ್ತಾನೆ. ನಿಮ್ಮ ಮಟ್ಟಿಗೆ ಹೃದಯ ಮುಟ್ಕೊಂಡು ಹೇಳಿ, ಎಷ್ಟು ಪರ್ಸೆಂಟ್ ಜನ ಪ್ರೊಫೆಷ್ನಲ್ ಆಗಿ LIC ಅಥವಾ ಇನ್ಶೂರೆನ್ಸ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ನಿಮ್ಗನ್ಸುತ್ತೆ? 10 ಜನರಲ್ಲಿ ಎಷ್ಟು ಜನ ಪ್ರೊಫೆಷ್ನಲ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ? ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಹಾಕ್ಬೋದಾ? ಒಂದು 2 ನಿಮಿಷ ಕೊಡಿ. ಓಕೆ, ನೋಡಿ, 1, 4, 5 ನಿಮ್ಮ ಬಗ್ಗೆ ಅಲ್ಲ ನಾನು ಕೇಳ್ತಾ ಇರೋದು, ಮಾರ್ಕೆಟ್ ಇನ್ಫಾರ್ಮೇಷನ್ನು. ಓಕೆ, ನಿಮ್ಮ ಬಗ್ಗೆ ಹೇಳಕ್ಕೆ ಹೋಗ್ಬೇಡಿ. ಮಾರ್ಕೆಟಲ್ಲಿ 20% 50% ಅಂದರೆ ಸುಮಾರಷ್ಟು ಜನ ಪ್ರೊಫೆಷ್ನಲ್ ಅಲ್ಲ ಅಂತ ನೀವೇ ಒಪ್ಕೊಂಡಂಗೆ ಆಯ್ತಾನೆ. ಅಂದರೆ ಒಂದು ಮಾರ್ಕೆಟ್ ಪೊಟೆನ್ಷಿಯಲ್ ಇದೆ, ಎರಡನೇದು ಮಾರ್ಕೆಟ್ ನಮ್ಮಲ್ಲಿರುವಂಥ ಪೊಟೆನ್ಷಿಯಲ್ಲು ಗ್ಯಾಪ್ ಇದೆ, ಮೂರನೇದು ನಮ್ಮಲ್ಲೂ ಪ್ರೊಫೆಷ್ನಲಿಸಮ್ ಇಲ್ಲ. ಈ ಮೂರನ್ನು ಬೆಳೆಸ್ಕೊಂಡ್ರೆ ನಾವು ನಮ್ಮ ಏನು ಗುರಿ ಇದೆ ಅದನ್ನು ಮುಟ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಓವರ್ ಟು ಯು ಸರ್. ಪುರುಷೋತ್ತಮ್ ಸರ್. ಎಸ್, ತುಂಬಾ ಥಾಟ್ ಪ್ರೊವೋಕಿಂಗ್ ಕ್ವಶನ್ ಅನ್ನ ಸರ್ ಕೇಳಿದ್ರು. ಯಾಕಂತಂದ್ರೆ ಎಷ್ಟು ಈಗ ನಾನು ಪ್ರೊಫೆಷನಲ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ನೀವೊಂದಿಷ್ಟು ಜನ ಆನ್ಸರ್ ಮಾಡಿದ್ರೆ, ಪ್ರಾಯಶಃ ಎಂಟೈರ್ ನಮ್ಮ LIC ಯಲ್ಲಿ 14,65,000 ಜನ ಪ್ರತಿನಿಧಿಗಳಿದ್ದಾರೆ. ಕಳೆದ ಒಂದು ಕ್ಯಾಲೆಂಡರ್ ಇಯರ್ ಅಲ್ಲಿ ಏನು ಈ ಒಂದು ಅಂತಾರಾಷ್ಟ್ರೀಯ ಪ್ರತಿನಿಧಿಗೆ ಅರ್ಹತೆ, ಈ MDRT ಅಂತ ಏನ್ ಹೇಳ್ತೀವಲ್ವಾ, MDRT COT TOT ಅಂತ, ಹಾರ್ಡ್ಲಿ ಆ 14,65,000 ಜನರಲ್ಲಿ ಪ್ರಾಯಶಃ ಟೋಟಲ್ ಕ್ವಾಲಿಫೈಯರ್ಸ್ ಫಾರ್ ದಿ MDRT COT TOT ತಾವುಗಳೇನಾದ್ರು ಆನ್ಸರ್ ಮಾಡ್ಬೋದಾ? ಎಷ್ಟು ಜನ ಪ್ರತಿನಿಧಿಗಳು ಅರ್ಹತೆ ಗಳಿಸಿದ್ರು? ಎಷ್ಟು ಜನ ಅಥವಾ ಎಷ್ಟು ಪರ್ಸೆಂಟೇಜ್? ಎಷ್ಟು ಪರ್ಸೆಂಟೇಜ್? ಇದೆಲ್ಲ ತಲೆ ಮೇಲೆ ಹೋಯ್ತಾ ಅಂತ ಯಾರು ರೆಸ್ಪಾಂಡ್ ಮಾಡ್ತಾ ಇಲ್ಲ. 10%. ಓಕೆ, 200. ಓಕೆ, ವಂಡರ್ಫುಲ್. ಓಕೆ, ಕೆಲವರು ಓಕೆ, ಹಾರ್ಡ್ಲಿ 2%. ಓಕೆ ಫ್ರೆಂಡ್ಸ್, ನೋ ಇಶ್ಯೂ. ಹಾರ್ಡ್ಲಿ ಲೆಸ್ ದೆನ್ 1% ಸ್ನೇಹಿತರೆ. ಕೇವಲ 12,300 ಜನ ಭಾರತೀಯ ಜೀವ ವಿಮಾ ನಿಗಮದ ಪ್ರತಿನಿಧಿಗಳು ಈ ಒಂದು MDRTಗೆ ಅರ್ಹತೆ ಗಳಿಸಿದ್ರು. ಆ 12,300ರಲ್ಲಿ ಮತ್ತೆ ಕ್ಲಾಸಿಫೈ ಮಾಡಿದ್ರೆ MDRTಗೆ ಅರ್ಹತೆ ಪಡೆದವರು 11,300 ಜನ. ಇನ್ನು 1,000 ಜನ ಮಾತ್ರ ಹೈಯರ್ ಲೆವೆಲ್ ಅಂದ್ರೆ COT ಮತ್ತೆ TOTಗೆ ಅರ್ಹತೆ ಗಳಿಸಿದವರು. ಅಂದ್ರೆ 0.01% ಮಾತ್ರ TOT COT. ಎಸ್, ಯಾಕಂತಂದ್ರೆ 1% MDRTಗೆ ಅರ್ಹತೆ ಗಳಿಸ್ಲಿಲ್ಲ. ಒಂದು 0.8% ಟೋಟಲ್ ಎಂಟೈರ್ ಪ್ರತಿನಿಧಿ ಸಮೂಹ ಏನಿದೆಯಲ್ಲ ಭಾರತೀಯ ಜೀವ ವಿಮಾ ನಿಗಮದಲ್ಲಿ, ಅದರಲ್ಲಿ ಬರೀ 0.8%, ನಾಟ್ ಇವನ್ 1% ಈ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಗೆ ಅರ್ಹತೆ ಗಳಿಸಿಲ್ಲ.
ಆದರೆ ಮಾರುಕಟ್ಟೆಯಲ್ಲಿ ವಿಫಲವಾದಂತ ಅವಕಾಶ ಇದೆ. ಎಲ್ಲೋ ಒಂದ್ ಕಡೆಗೆ ನಿಮ್ಮಲ್ಲಿ ಆ ಒಂದು ಕಾಂಪಿಟೆನ್ಸಿಯನ್ನ ಬೆಳೆಸ್ಕೊಂತ ಇಲ್ಲ ಅನ್ನೋದು ತುಂಬಾ ಒಂದು ಬೇಸರದ ಸಂಗತಿ. ಯಾಕೆ ಅಂತಂತಂದ್ರೆ ಇವತ್ತು ನನ್ನ ಸಾಮರ್ಥ್ಯವನ್ನ ನಾನು ಹೆಚ್ಚಿಸ್ಕೊಳ್ಲಿಲ್ಲ ಅಂತಂತಂದ್ರೆ ಬದಲಾಗುತ್ತಿರುವ ಮಾರುಕಟ್ಟೆಗೆ ನಾನು ಹೊಂದ್ಕೊಂಡಿಲ್ಲ, ನಾನು ಅದಕ್ಕೆ ಬೇಕಾದಂತ ಮಾರ್ಗದರ್ಶನವನ್ನ, ತರಬೇತಿಯನ್ನ, ಕೌಶಲ್ಯಗಳನ್ನ ನಾನು ಪಡಿತಾ ಇಲ್ಲ ಅಂತಂತಂದ್ರೆ ಪ್ರಾಯಶಃ ಮಾರುಕಟ್ಟೆಯಿಂದ ಬಹಳಷ್ಟು ಬೇಗ ಎಕ್ಸಿಟ್ ಆಗ್ತೀರಿ. ಆ ಒಂದು ಅಂಶದಲ್ಲೂ ನಾನು ಈ ಒಂದು ವಿಚಾರ ಹೇಳ್ಬೇಕು ಅಂತಂದ್ರೆ, ಕಳೆದ 15 ವರ್ಷದಲ್ಲೇ ಒಟ್ಟು ಪ್ರತಿನಿಧಿಗಳು ಅಪಾಯಿಂಟ್ ಆಗಿರೋರು ಮತ್ತೆ ಟರ್ಮಿನೇಟ್ ಆಗಿರೋರ ರೇಷ್ಯೋ ನೋಡಿದ್ರೆ ತುಂಬಾ ಬೇಜಾರದ ಸಂಗತಿ. ಈವನ್ ಒಂದು ವರ್ಷನೂ ಪ್ರತಿನಿಧಿಗಳು ನಿಲ್ತಾ ಇಲ್ಲ ಈ ಒಂದು ವೃತ್ತಿಯಲ್ಲಿ. ಎಷ್ಟು ಬೇಗ ಬರ್ತಾರೋ ಅಷ್ಟೇ ಬೇಗ ಹೊರಗಡೆ ಹೋಗ್ತಾ ಇದ್ದಾರೆ. ಯಾಕೆ ಹೀಗಾಗ್ತಾ ಇದೆ ಅಂತಂತಂದ್ರ ಪ್ರಾಯಶಃ ಎಲ್ಲ ಒಂದ್ ಕಡೆಗೆ ಆ ಒಂದು ಗ್ಯಾಪ್, ಆ ಒಂದು ತರಬೇತಿಯ ಕೊರತೆ ಮತ್ತೆ ಈ ಒಂದು ವೃತ್ತಿಯ ಮಹತ್ವವನ್ನ ಅವ್ರು ಅರ್ಥೈಸ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾ ಇದಾರೆ. ಏನ್ ಮಾಡ್ತಾರೆ, ಪ್ರತಿನಿಧಿ ಆದ ತಕ್ಷಣ ಅವರ ನೆಂಟರು ಇಷ್ಟರು, ಒಂದಿಷ್ಟು ಫ್ರೆಂಡ್ಸು, ಒಂದಿಷ್ಟು ಅಣ್ಣ ತಮ್ಮಗಳಿಗೆ ಒಂದಿಷ್ಟು ಅಪ್ರೋಚ್ ಮಾಡ್ತಾರೆ. ಏನು ಆ ಒಂದು ಫಸ್ಟ್ ಆರ್ಬಿಟ್, ಫೆಮಿಲಿಯರ್ ಆರ್ಬಿಟ್ ಮಾತ್ರ ಅವರು ಅಲ್ಲೇನೆ ಸುತ್ತಾರೆ. ಒಂದಿಷ್ಟು ಪಾಲಿಸಿಗಳನ್ನ ಮಾರಾಟ ಮಾಡ್ತಾರೆ. ತದನಂತರ ನೆಕ್ಸ್ಟ್ ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಫೋರ್ತ್ ಆರ್ಬಿಟ್ಗೆ ಅವರು ಎಂಟ್ರಿನೇ ಕೊಡೋದಿಲ್ಲ. ಅದರಿಂದ ಏನಾಗ್ತಾ ಇದೆ, ಪ್ರಾಯಶಃ ಅವರೆಲ್ಲರೂ ಅಷ್ಟೇ ಫಾಸ್ಟ್ ಅಲ್ಲಿ ಟರ್ಮಿನೇಟ್ ಆಗಿ ಹೋಗ್ತಾ ಇದಾರೆ. ಪ್ರಾಯಶಃ ಈ ಒಂದು ವೃತ್ತಿಯಲ್ಲಿ ಅದ್ವಿತೀಯವಾದಂತ ಸಾಧನೆಯನ್ನ ಮಾಡ್ಬೇಕು ಅಂತಂದ್ರೆ ಪ್ರಾಯಶಃ ನೀವು ಮಾಡ್ಬೇಕಾಗಿರುವಂತ ಕೆಲಸ ಏನಂತಂದ್ರೆ, ಯು ಹ್ಯಾವ್ ಟು ಸ್ಟಾರ್ಟ್ ಮೀಟಿಂಗ್ ದ ಅನ್ನೋನ್ ಪೀಪಲ್. ಯಾರು ನಿಮಗೆ ಪರಿಚಯನೇ ಇಲ್ಲ ಅಂತ ಇದಾರಲ್ವಾ, ಯಾರು ನಿಮ್ಗೆ ಅಪರಿಚಿತರು ಅಂತ ಇದಾರಲ್ಲ, ಅವರನ್ನ ಮೀಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ಪ್ರಾಯಶಃ ಈ ವೃತ್ತಿಯಲ್ಲಿ ಯಶಸ್ಸನ್ನ ಗಳಿಸ್ಲಿಲ್ಲ ಅಂತಂತಂದ್ರೆ ಕೇಳಿ, ದ ಸೀಕ್ರೆಟ್ of success behind LIC advisor career is that you have to meet or you have to talk to the people who are totally strangers, who are totally unknown. ಅವರನ್ನ ನೀವು ಮೀಟ್ ಮಾಡಿ ಅವ್ರ ಕಡೆಯಿಂದ ಸಿಗುವಂತ ರೆಸ್ಪೆಕ್ಟ್. ಎಸ್ ಸರ್, ಪ್ಲೀಸ್. ಅಲ್ಲ, ಇಲ್ಲಿ ಆಡ್ ಮಾಡ್ಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ಗೆ ಯಾರೆಲ್ಲ ಪರಿಚಯ ಇದೆಯಲ್ಲ ಅವರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಗೊತ್ತಿದೆ. ಅದರಲ್ಲಿ ಏನೆಲ್ಲೋ ವಿಷಯ ಗೊತ್ತಿರಬಾರ್ದು ಅದು ಸಹಿತ ಗೊತ್ತಿದೆ. ಹಾಗಾಗಿ ಕೆಲವೊಂದ್ಸಲ ಬಿಸ್ನೆಸ್ ಬರೋದು ಕಷ್ಟ ಆಗುತ್ತೆ. ಆದ್ರೆ ನಿಮ್ಗೆ ಯಾರು ಪರಿಚಯ ಇಲ್ವೋ ಅವ್ರಿಗೆ ನೀವೇನು ಹೇಳ್ತೀರಿ ಅದಷ್ಟೇ ಗೊತ್ತಿರೋದ್ರಿಂದ ಸಕ್ಸಸ್ ರೇಟ್ ಜಾಸ್ತಿ ಅಂತ ಅನ್ಸತ್ತೆ ನನಗೆ. ಓವರ್ ಟು ಯು ಸರ್. ಒಂದಿಷ್ಟು ಚಾಟ್ಸ್ ಅಲ್ಲಿ ಪ್ರಶ್ನೆಗಳನ್ನು ಬರ್ತಾ ಇದಾವೆ. ಪ್ರಾಯಶಃ ಒಂದ್ 5-10 ನಿಮಿಷ ನಿಮ್ಮ ಪ್ರಶ್ನೆಗಳನ್ನ ಕೇಳೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ ಸರ್. ಅವಕ್ಕೂ ನಾನು ಆನ್ಸರ್ ಮಾಡ್ತೀನಿ ಸ್ನೇಹಿತರ. ಕೆಲಸ ಮಾಡೋಣ ಸರ್, ಒಂದ್ ಕೆಲಸ ಮಾಡೋಣ. ನಾನು ಚಾಟ್ ಗ್ರೂಪ್ ಅನ್ನು ಇವತ್ತು ಓಪನ್ ಮಾಡಿ ಇಟ್ಟಿದ್ದೀನಿ. ಸಪೋಸ್ ಇವತ್ತಿನ ಕಾರ್ಯಕ್ರಮ ಮುಗಿದ ಮೇಲೂ ಸಹಿತ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದೆ ಪುರುಷೋತ್ತಮ್ ಸರ್ಗೆ ಅಂತಂದ್ರೆ ನಿಮ್ಮ ಚಾಟ್ ಗ್ರೂಪಲ್ಲಿ ಹಾಕಿ. ಯಾಕಂದ್ರೆ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ 2 ಗ್ರೂಪ್ ಇದೆ. ಆಮೇಲೆ ನಮ್ಮ ಭೀಮಾ ಸಖಿ ಅವ್ರದ್ದೊಂದು ಗ್ರೂಪ್ ಇದೆ. 3 ಗ್ರೂಪಲ್ಲಿ ನೆಕ್ಸ್ಟ್ ಇನ್ನು 9:30 ತನಕ ನಾನು ಚಾಟ್ ಗ್ರೂಪ್ ಓಪನ್ ಇಡ್ತೀನಿ. ನಿಮ್ದೇನೇ ಪ್ರಶ್ನೆಗಳಿದ್ರು ಅಲ್ಲಿ ಹಾಕಿರಿ. ಇಲ್ಲಿ ನಾವು ಏನಾದರೂ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ ಅಲ್ಲೂ ಉತ್ತರ ಕೊಡ್ಬೋದು, ತೊಂದರೆ ಏನಿಲ್ಲ. ಓವರ್ ಟು ಯು ಸರ್, ಕಂಟಿನ್ಯೂ ಸರ್. ಅವರ ಬಗ್ಗೆ ACR ಮತ್ತೊಮ್ಮೆ ರಿಪೀಟ್ ಮಾಡೋದು, ಏನಾದ್ರೂ ಕ್ಲೇಮ್ ಬಂದ್ರೆ ಸಮಸ್ಯೆ ಆಗಲ್ವಾ ಅಂತ ಕೇಳ್ತಾ ಇದ್ದಾರೆ. ನೀವು ಸಕ್ಸಸ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಆ ಒಂದು ಕ್ಲೋಸ್ ಎನ್ವಿರಾನ್ಮೆಂಟ್ ಇಂದ ಹೊರಗೆ ಬನ್ನಿ. ಅದು ಮಾಡಿದ್ದೇ ಆದಲ್ಲೇ ನೀವು ಈ ಒಂದು ವೃತ್ತಿಯಲ್ಲಿ ಒಂದು ಯಶಸ್ಸಾಗೋದಿಕ್ಕೆ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ ಅಂತಾನೆ ಅರ್ಥ. ಮತ್ತೆ ಯಾವುದೇ ಕಾರಣಕ್ಕೂ ನೀವು ವಿಫಲರಾಗೋದಿಲ್ಲ ಈ ಒಂದು ವೃತ್ತಿಯಲ್ಲಿ. ಇವತ್ತು ಯಾಕೆ ಅಪ್ಗ್ರೇಡ್ ಆಗ್ಬೇಕು, ಟೆಕ್ನಾಲಜಿ ಎಲ್ಲಾಗ್ಲಿ, ನಾಲೆಡ್ಜ್ ಅಲ್ಲಾಗ್ಲಿ,
IT, ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂತ ಹೇಳ್ತೇವೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ, ಮಾಹಿತಿ ಮತ್ತು ತಂತ್ರಜ್ಞಾನ ಎರಡರಲ್ಲೂ ಬದಲಾಗಬೇಕು. ಯಾಕೆ ಅಂತಂತಂದ್ರೆ ವಿ ಆರ್ ವರ್ಕಿಂಗ್ ಇನ್ ಎ ಹೈಲಿ ಕಾಂಪಿಟೇಟಿವ್ ಮಾರ್ಕೆಟ್. ಯಾಕೆಂತಂದ್ರೆ ಇವತ್ತು ಒಬ್ಬ ವ್ಯಕ್ತಿನ ಇವತ್ತು ಅಪ್ರೋಚ್ ಮಾಡಿದರೆ ಯಾವ್ದೋ ಒಂದು ಸಂಸ್ಥೆ ಅಥವಾ ಯಾವ್ದೋ ಒಬ್ಬ ವ್ಯಕ್ತಿ ಅಂತಂದ್ರೆ ಆ ವ್ಯಕ್ತಿಗೆ ಮತ್ತೆ ಇನ್ನು 10 ಜನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವ ವ್ಯಕ್ತಿ ಕಡೆ ಆ ಒಂದು ವ್ಯಕ್ತಿ ವಿಮೆಗೆ ಒಳಪಡ್ಬೇಕು? ಪ್ರಾಯಶಃ ಯಾವ ಆರ್ಥಿಕ ಸಲಹೆಗಾರ ಆ ವ್ಯಕ್ತಿಯ ಆಗುಹೋಗುಗಳನ್ನ, ಆ ವ್ಯಕ್ತಿಯ ಸಮಸ್ಯೆಗಳನ್ನ ಹೆಚ್ಚು ಆಲಿಸಿ ಅವುಗಳಿಗೆ ಸೂಕ್ತವಾದಂತ ಫೀಸಿಬಲ್ ಸೊಲ್ಯೂಷನ್ಸ್ ಅಂತ ಹೇಳ್ತೇವೆ. ಫೀಸಿಬಲ್ ಸೊಲ್ಯೂಷನ್ಸ್ ಅಂತಂದ್ರೆ ಅವನಿಗೆ ಕೈಗೆಟುಕಬೇಕು, ನೀವು ಕೊಡುವಂತ ಸಲಹೆ ಅವನಿಗೆ ಕೈಗೆಟುಕುವಂತ ಪರಿಹಾರ ಇರಬೇಕು. ಮತ್ತೆ ಆ ಒಂದು ಪರಿಹಾರ ಅವನ ಮೂಲ ಸಮಸ್ಯೆಗೆ ಶಾಶ್ವತವಾದಂತ ಪರಿಹಾರ ಆಗ್ಬೇಕು. ಆ ತರ ಕೊಡುವಂತಹ ಆರ್ಥಿಕ ಸಲಹೆಗಾರನ್ನ ಅವನು ಚೂಸ್ ಮಾಡ್ತಾನೆ. ಹಾಗಾಗಿ ಈಗ ನೀವು ಈ ವೃತ್ತಿಯಲ್ಲಿ ಇನ್ನೂ ಅದ್ವಿತೀಯವಾದಂತ ಸಾಧನೆಯನ್ನ ಮಾಡ್ಬೇಕು ಅಂತಂತಂದ್ರ ಪ್ರಾಯಶಃ ನೀವು ಗ್ರಾಹಕರನ್ನ ಬೆನ್ನತ್ತಿ ಹೋಗುವಂತ ಕೆಲಸವನ್ನ ಮಾಡಬೇಡಿ. ಎಲ್ಲೋ ಒಂದ್ ಕಡೆ ನಿಮ್ಮ ಡಿಗ್ನಿಟಿಯನ್ನ ನೀವು ಹಾಳು ಮಾಡ್ಕೊಂತೀರ. ಹಾಗಾದ್ರೆ ಸರ್ ನಾವು ಮೀಟ್ ಮಾಡ್ಬಾರ್ದ ಜನರನ್ನ? ಮೀಟ್ ಮಾಡ್ಬೇಕು ಸ್ನೇಹಿತರ. ಪ್ರಾಯಶಃ ಯು ಹ್ಯಾವ್ ಟು ಅಟ್ರಾಕ್ಟ್ ದ ಪೀಪಲ್, ಯು ಹ್ಯಾವ್ ಟು ವರ್ಕ್ ಆಸ್ ಎ ಮ್ಯಾಗ್ನೆಟ್. ಹಾಗಾದ್ರೆ ನಿಮ್ಮ ಕಡೆಗೆ ಗ್ರಾಹಕರನ್ನ ಕೇಂದ್ರೀಕೃತಗೊಳಿಸ್ಕೋಬೇಕು, ನಿಮ್ಮ ಹತ್ರ ಆ ವ್ಯಕ್ತಿಯನ್ನ ಸೆಳ್ಕೋಬೇಕು ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತ ಎರಡೇ ಅಂಶ ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ. ಒಂದು, ನಿಮ್ಮಲ್ಲಿರುವಂತಹ ಒಂದು ಜ್ಞಾನ ಮತ್ತು ಕೌಶಲ್ಯ, ಮತ್ತೊಂದು ತಂತ್ರಜ್ಞಾನ. ಪ್ರಾಯಶಃ ಇವತ್ತು ನೀವು ನಿಮ್ಮ ಮನೆಯಲ್ಲೇನೆ ಕುಳಿತು ಇವತ್ತು 100 ಅಲ್ಲ 1000 ಲೀಡ್ಸ್ ಅನ್ನ ನೀವು ಜನರೇಟ್ ಮಾಡುವಂತ ಕೆಲಸವನ್ನ ನೀವು ಮಾಡ್ಬೋದು. ನಿಮಗೆ ಜನರೇ ಪರಿಚಯ ಇಲ್ಲ, ನಾನ್ ಹೆಂಗೆ ಸರ್ ಜನರನ್ನ ಮೀಟ್ ಮಾಡೋದು, ನನಗೆ ಜನರೇ ಜಾಸ್ತಿ ಇಲ್ಲ. ಪ್ರಾಯಶಃ ಇವತ್ತು ನಮ್ಮ ದೇಶದಲ್ಲಿ ಮೊಬೈಲ್ ಬಳಕೆದಾರರ ಸಂಖ್ಯೆ ಎಷ್ಟಿದೆ ಅನ್ನೋದು ನಿಮಗೆ ಗೊತ್ತಿದೆ, ಅಂಕಿಅಂಶ. ಇವತ್ತು 150 ಕೋಟಿ ಜನರಲ್ಲಿ ಇವತ್ತು ಆಲ್ರೆಡಿ 300 ಕೋಟಿ ಹ್ಯಾಂಡ್ಸೆಟ್ಗಳು ಮಾರಾಟ ಆಗಿದಾವೆ, ಬಳಕೆ ಆಗ್ತಾ ಇದಾವೆ. ಅಂದ್ರೆ ಡಬಲ್ ದ ಪಾಪ್ಯುಲೇಷನ್. ಇವತ್ತು ಇಂಟರ್ನೆಟ್ ಬಳಕೆದಾರರು ಇವತ್ತು 88 crores. ಒಟ್ಟು ಜನಸಂಖ್ಯೆಯಲ್ಲಿ 88 ಕೋಟಿ ಜನ ಇಂಟರ್ನೆಟ್ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಆನ್ ಎನ್ ಆವರೇಜ್ 2 to 3 hours ಪೀಪಲ್ ಆರ್ ಇನ್ ಸೋಷಿಯಲ್ ಮೀಡಿಯಾ. ಕನಿಷ್ಠ ದಿನದಲ್ಲಿ 2 ರಿಂದ 3 ಗಂಟೆ ಈ ಸಾಮಾಜಿಕ ಮಾಧ್ಯಮಗಳು ಅಂತ ಏನ್ ಹೇಳ್ತೀವಲ್ಲ, ಫೇಸ್ಬುಕ್, ಟ್ವಿಟ್ಟರ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್, ಇವುಗಳಲ್ಲಿ ಕನಿಷ್ಠ ಒಂದು 3 ಗಂಟೆ ಅವರು ಸಮಯನ್ನ ವಿನಿಯೋಗ ಮಾಡ್ತಾ ಇದ್ದಾರೆ. ಪ್ರಾಯಶಃ ನೀವು ಸಹ ಆ ವೇದಿಕೆಯಲ್ಲಿ ಎಂಟ್ರಿ ಆದಾಗ ಅವರನ್ನ ನಿಮ್ಮ ಕಡೆ ಸೆಳೆಯೋದಿಕ್ಕೆ ಸಾಧ್ಯ ಆಗ್ತದೆ. ವಿತ್ ಕ್ವಾಲಿಟಿ ಕಂಟೆಂಟ್ ಇನ್ ದ ಫಾರ್ಮ್ ಆಫ್ ಶಾರ್ಟ್ ರೀಲ್ಸ್, ಬ್ಲಾಗ್ಸ್. ಈ ತರ ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ಅನ್ನ 5 ನಿಮಿಷ 5 ಸೆಕೆಂಡ್ 10 ಸೆಕೆಂಡ್ 15 ಸೆಕೆಂಡ್ಸ್ ಗಳಲ್ಲೇ ಒಂದು ರೀಲ್ ಅನ್ನ ಮಾಡಿ 100 ಲೈಕ್ಸ್, 1000 ಲೈಕ್ಸ್, ಮತ್ತೆ ಒಂದಿಷ್ಟು ಅಪ್ರಿಸಿಯೇಷನ್ಸ್, ಮತ್ತೆ ಒಂದಿಷ್ಟು ಲೀಡ್ಸ್ ಅವರೇನೆ ನಿಮ್ಗೆ ಫೋನ್ ಮಾಡೋ ಹಾಗೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಇದು ಪ್ರಾಯಶಃ ಈ ಒಂದು ತಂತ್ರಜ್ಞಾನದ ವಿಚಾರದಲ್ಲೇನೆ ಒಂದು ತರಬೇತಿಯನ್ನ ನೀಡ್ಬೇಕಾಗ್ತದೆ. ಇದನ್ನ ನೀವು ಪ್ರಾಯಶಃ ಈ ಒಂದು ತರಬೇತಿಯನ್ನ ಪಡೆದಿದ್ದೇ ಆದಲ್ಲಿ ನಿಮ್ಗೇನು ಸ್ಕೇರ್ಸಿಟಿ ಆಫ್ ಮೈಂಡ್ ಸೆಟ್ ಇಂದ ಅಬಂಡೆನ್ಸ್ ಮೈಂಡ್ ಸೆಟ್ ಗೆ ಶಿಫ್ಟ್ ಆಗ್ತೀರಿ. ನನಗೆ ಇಷ್ಟೇ ಜನ ಇರೋ ಪರಿಚಯ ಇರೋದು, ನಾನು ಹೆಂಗೆ ಈ ವೃತ್ತಿಯಲ್ಲಿ ಸಕ್ಸಸ್ ಆಗ್ಬೇಕು, ಸಕ್ಸಸ್ ಆಗೋಕ್ ಸಾಧ್ಯನಾ? ಪ್ರಾಯಶಃ
ನಾನು ಒಂದ್ ಸಿಂಪಲ್ ಒಂದೇ ಒಂದು ಐಡಿಯಾ ಕೊಡ್ತೀನಿ ನಿಮ್ಗೆ. ಆ ಒಬ್ಬ ವ್ಯಕ್ತಿ ಕಡೆ ಈಗ ಒಂದು ಸಂಭಾಷಣೆ. ನೀವು ಈಗ ನಾನು ಮನೆ ಯಜಮಾನ, ನಾನ್ ಇವತ್ತು ಮನೆಯಿಂದ ಒಂದು ದಿನ ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನ ಹೆಂಡತಿಗೆ ಪ್ರಾಯಶಃ ನಾನು ಎಷ್ಟು ದುಡ್ಡು ಕೊಡ್ಬೋದು? ಒಂದು 100, 200, 500 ರೂಪಾಯಿ ಕೊಟ್ಟು ಹೋಗ್ಬೋದು. ಅದೇ ನಾನು ಯಾವ್ದೋ ಒಂದು ತರಬೇತಿ ನಿಮಿತ್ತ ಒಂದು ವಾರ ಹೋದೆ ಅಂತ ಅನ್ಕೊಳ್ಳಿ. ಅವಾಗ ಒಂದ್ 2,000ನ 3,000ನ ಖರ್ಚಿಗೆ ಕೊಡ್ಬೋದು. ಒಂದು ತಿಂಗಳು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಯಾವ್ದೋ ಒಂದು ಕೆಲಸದ ನಿಮಿತ್ತ ಅಂತಂದ್ರೆ ಒಂದ್ 10,000 ಕೊಡ್ಬೋದು. ಪ್ರಾಯಶಃ ವರ್ಷಗಟ್ಲೆ ನಾನು ಮನೆ ಬಿಟ್ಟು ಹೋದ್ರೆ, ಅಥವಾ ಮನೆ ಬಿಟ್ಟು ಹೋದಂತ ವ್ಯಕ್ತಿ ವಾಪಸ್ ಬರ್ಲಿಲ್ಲ ಅಂತಂತಂದ್ರೆ ಎಷ್ಟು ಹಣ ಬೇಕಾಗ್ತದೆ? ಈ ತರದ ಒಂದಿಷ್ಟು ಸಣ್ಣ ಪ್ರಶ್ನೆ ಮುಖಾಂತರ ನೀವು ಆ ವ್ಯಕ್ತಿಯ ಆರ್ಥಿಕ ಭದ್ರತೆಯನ್ನ ಗುರುತಿಸಬಹುದು. ಒಂದು. ಎರಡನೇದು, ಸೇಮ್ ಪ್ರಶ್ನೆಯನ್ನ ಇದಕ್ಕೆ ಎಕ್ಸ್ಟೆಂಡೆಡ್ ಪಾರ್ಟ್ ಏನ್ ಮಾಡ್ಬೋದು ನೀವು? ಪ್ರಾಯಶಃ ನೀವು ಓದೋರ್ ವಾಪಸ್ ಬರ್ಲಿಲ್ಲ ಅಂತಂತಂದ್ರೆ ನಿಮ್ಮ ಮನೆಗೆ ತಿಂಗಳ 10,000 ರೂಪಾಯಿ ಖರ್ಚು ಏನಿದೆಯಲ್ಲ, ಅದನ್ನ ಕೊಡೋದಿಕ್ಕೆ, ಆ ಒಂದು ಆರ್ಥಿಕ ನಷ್ಟವನ್ನ ಭರಿಸೋದಿಕ್ಕೆ ನಿಮ್ಮ ಒಂದು 5 ಜನ ಸ್ನೇಹಿತರ ಹೆಸರು ಮತ್ತು ಅವರ ದೂರವಾಣಿ ಸಂಖ್ಯೆಯನ್ನ ನೀವು ತಿಳಿಸ್ಬೋದಾ? ಅದೇ ರೀತಿ 5 ಜನ ನಿಮ್ಮ ಹತ್ತಿರದ ಸಂಬಂಧಿಕರ ಹೆಸರು ಮತ್ತೆ ಅವರ ದೂರವಾಣಿ ಸಂಖ್ಯೆಯನ್ನ ಕೊಡ್ಬೋದಾ? 5 ಜನ ನಿಮ್ಮ ಸಹೋದ್ಯೋಗಿಗಳ ಹೆಸರು ಮತ್ತೆ ದೂರವಾಣಿ ಸಂಖ್ಯೆಯನ್ನ ನೀವು ನೀಡ್ಬೋದಾ? ಪ್ರಾಯಶಃ ನೀವು ಒಬ್ಬ ವ್ಯಕ್ತಿಯನ್ನ ಸಂಪರ್ಕ ಮಾಡೋದ್ರ ಮುಖಾಂತರ ಒಂದು 20ರಿಂದ 25 ಜನರು ಅವರಿಗೆ ಹತ್ರ ಇರುವಂತ ವ್ಯಕ್ತಿಗಳ ಹೆಸರು ಮತ್ತೆ ಅವರ ದೂರವಾಣಿ ಸಂಖ್ಯೆಯನ್ನ ಕಲೆಕ್ಟ್ ಮಾಡೋದಕ್ಕೆ ಸಾಧ್ಯತೆ ಇದೆ. ಪ್ರಾಯಶಃ ಇದನ್ನ ನೇರವಾಗಿ ಕೇಳಲಿಲ್ಲ ಅಂತಂದ್ರು ನೀವು ಒಂದಿಷ್ಟು ಸರ್ವೆ ಫಾರಮ್ಸ್ ಅನ್ನ ನೀವು ಮಾಡ್ಕೊಂಡು ಅವ್ರಿಗೆ ಕೊಟ್ಟು ಆ ಒಂದು ಮಾಹಿತಿಯನ್ನ ಫಿಲ್ಅಪ್ ಮಾಡೋದಕ್ಕೆ ಹೇಳ್ಬೋದು. ಅಥವಾ ಇವತ್ತು ತಂತ್ರಜ್ಞಾನದ ಮುಖಾಂತರ ಏನು ಗೂಗಲ್ ಫಾರ್ಮ್ಸ್ ಇದೆ, ಆ ಒಂದು ಗೂಗಲ್ ಫಾರ್ಮ್ಸ್ ಅನ್ನ ಜನರೇಟ್ ಮಾಡಿ ಒಂದು ಲಿಂಕ್ ಅನ್ನ ನೀವು ಕಳಿಸಿ, ಈ ಒಂದು ನಾ ಹೇಳಿದ್ನಲ್ಲ, ನಿಮ್ ಕಡೆನೆ ಜನರನ್ನ ಸೆಳ್ಕೊಳ್ಳುವಂತಹ ಟೂಲ್ಸ್ ಗಳಿದಾವೆ. ಹಾಗಾಗಿ ತಾವುಗಳು ಈ ತರದ ಒಂದಿಷ್ಟು ಹೆಚ್ಚು ತರಬೇತಿಗಳನ್ನ ನಿರಂತರವಾಗಿ ಪಡಿತಾ ಹೋಗಿ, ಮತ್ತೆ ಆ ಪಡೆದಂತ ಅಂಶಗಳನ್ನ ನೀವು ಅನುಷ್ಠಾನಗೊಳಿಸಿ. ಪ್ರಾಯಶಃ ಯಾರು ಸಕ್ಸಸ್ ಆಗ್ತಾರೆ ಅಂತಂತಂದ್ರೆ ಯಾರು ಹೆಚ್ಚು ಜ್ಞಾನವನ್ನ ಹೊಂದಿರುತ್ತಾರಲ್ಲ ಅವ್ರು ಸಕ್ಸಸ್ ಆಗಲ್ಲ. ಯಾರು ಜ್ಞಾನವನ್ನ ಪಡೆದು ಅದನ್ನ ಅನುಷ್ಠಾನಗೊಳಿಸ್ತಾರಲ್ಲ, ಅದನ್ನ ಕಾರ್ಯರೂಪಕ್ಕೆ ತಗೊಂಬರ್ತಾರಲ್ಲ, ಪ್ರಾಯಶಃ ಅವ್ರು ಮಾತ್ರ ಸಕ್ಸಸ್ ಆಗೋದು. meager getting knowledge is not able to become a success in your career. ಪ್ರಾಯಶಃ those who are implementing the knowledge, they will excel in the profession. ಯಾರು ಜ್ಞಾನವನ್ನ ಹೆಚ್ಚು ಜನರಿಗೆ ಬಿತ್ತೋಗಕ್ಕೆ ಹೋಗ್ತಾರಲ್ವ, ಪಡ್ಕೊಂಡಂತ ಜ್ಞಾನವನ್ನ, ಆಗ ಹೆಚ್ಚು ಯಶಸ್ಸಾಗೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅನ್ನೋದು ನನ್ನ ಒಂದು ಅನಿಸಿಕೆ. ಎಸ್, ಅಂದ್ರೆ ಇವತ್ತಿನ ಒಟ್ಟಾರೆ ಕಾರ್ಯಕ್ರಮದಲ್ಲಿ ನೀವು ಒಳ್ಳೆಯ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಟ್ರಿ. ಹೇಗೆ LIC ಮೋನೋಪೋಲಿ ಇತ್ತು, ಅಲ್ಲಿಂದ ಹೇಗೆ ಕಾಂಪಿಟೇಷನ್ ಬಂತು, 2000 ಬಂತು, 2010 ನಮ್ಗೆ ಬಿಸಿ ತಟ್ಟಿತು. ಬಿಸಿ ತಟ್ಟಿದ ಮೇಲೆ ಕೆಲವರು ಬದಲಾದ್ರು, ಕೆಲವರು ಬಿಟ್ಟು ಹೋದ್ರು. ಹಾಗೇನೆ ಇವತ್ತಿನ ದಿವಸ ಜನ ಬರೋರು ಜಾಸ್ತಿ, ಉಳಿಯೋರು ಕಡಿಮೆ. ಇದೆಲ್ಲ ಸ್ಥಿತಿಯಲ್ಲೂ ಸಹಿತ ಯಾರ್ಯಾರು ಉಳ್ಕೊಂಡು ತಮ್ಮಲ್ಲಿ ಬದಲಾವಣೆ ಮಾಡಿಕೊಂಡು, ಅಥವಾ ಮುಂಚೆ ನಾವು ಬರೀ ಎಂಡೌಮೆಂಟ್ ಪಾಲಿಸಿ ಮಾಡ್ತಾ ಇದ್ವಿ, ಇವತ್ತು ಯೂನಿಟ್ ಲಿಂಕ್ಡ್ ಪಾಲಿಸಿ ಬೇಕಾ ಅದನ್ನು ಕೊಡುವಂಥದ್ದು, ಅಥವಾ ಟರ್ಮ್ ಇನ್ಶೂರೆನ್ಸ್ ಫೋಕಸ್ ಮಾಡುವಂಥದ್ದು, ಅಥವಾ ಕಸ್ಟಮರಿಗೆ ಬೇಕಾಗುವಂತಹ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡು ಅವರ ಸಮಸ್ಯೆಗಳನ್ನು ಅರ್ಥಕೊಂಡು ಆ ಸಮಸ್ಯೆಗಳಿಗೆ ತಕ್ಕಂಗೆ ಪೂರಕವಾಗಿ ನಮ್ಮ ಪ್ರಾಡಕ್ಟ್ ಕೊಡೋದಾಗಲಿ, ಅದನ್ನು ಪ್ರೊಸೆಸ್ ಓರಿಯೆಂಟೆಡ್ ಆಗಿ ಚೆನ್ನಾಗಿ ಹೇಳ್ಕೊಟ್ರಿ. ಓಕೆ, ಹಾಗೇನೆ ತದನಂತರ ಕೊನೆಗೆ ಹೇಗೆ ನೀವು ಸೋಷಿಯಲ್ ಮೀಡಿಯಮ್ ಅನ್ನು ಉಪಯೋಗ ಮಾಡ್ಕೋಬೋದು ಅದ್ರ ಬಗ್ಗೆ ಒಂದಿಷ್ಟು ಕಿಡಿ ಹಾಕಿದ್ದೀರಿ. ಹಾಗೇನೆ ಇವತ್ತಿನ ದಿವಸ ChatGPT ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಇನ್ಸ್ಟಾಗ್ರಾಮ್ ಅದೆಲ್ಲ ಏನು ಉಪಯೋಗ ಮಾಡ್ತಾ ಇದ್ದೀರಿ, ಅವ್ರಿಗೆ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಅಂತ ಹೇಳಿದ್ರಿ.
ಇದೆಲ್ಲ ಹೊಸದು. ಮೊದಲಿಗೆ ನಮಗೂ ಕಷ್ಟ ಆಗತ್ತೆ, ಆದರೂ ಸಹಿತ ನಾವು ಒಂದೊಂದು ಸಣ್ಣ ಹೆಜ್ಜೆ ಆ ದೃಷ್ಟಿಕೋನದಲ್ಲಿ ಇಡೋಣ ಅಂತ ಹೇಳ್ತಾ, ಹಾಗೇನೇ ನಿಮ್ಗೆ ಯಾರಾದರೂ ಪುರುಷೋತ್ತಮ್ ಸರ್, ಈ ಕಳೆದ 1 ವರ್ಷದಲ್ಲಿ ನಮ್ಮದು ನಿಮ್ಮದು ಮಾತುಕತೆ ಓವರ್ ಫೋನ್ ಕಾನ್ವರ್ಸೇಷನ್ ನಡೀತಾ ಇತ್ತು. ಹಾಗೇನೆ ನಿಮಗೆ ಹಾಗೆ ಮೆಂಟರ್ಸ್ ಅಂತ ಯಾರಿದಾರ? ಆ ಮೆಂಟರ್ಸಿಂದ ಏನಾದರೂ ಉಪಯೋಗ ಆಗಿದೆಯಾ? ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಟ್ಟು ಇವತ್ತಿನ ಕಾರ್ಯಕ್ರಮ ಕ್ಲೋಸ್ ಮಾಡೋಣ. ಓವರ್ ಟು ಯು ಸರ್. ಎಸ್ ಎಸ್ ಪ್ರಾಯಶಃ ನಾನು ಆಗ್ಲೇ ಹೇಳಿದೆ, ಈ ಜ್ಞಾನ ಮತ್ತೆ ಅದನ್ನ ಅನುಷ್ಠಾನಗೊಳಿಸೋದು ಇದು ಕೇವಲ ಇದು ಸೆಲ್ಫ್ ಮೇಡ್ ಅಲ್ಲ. ನಾವು ನಮ್ಮಷ್ಟಕ್ಕೇನೆ ಕಲಿಯೋದು ಒಂದಿಷ್ಟಿರುತ್ತೆ ವಿಷಯಗಳ. ಆದರೆ ಅದರ ಆಚೆ ಇವತ್ತು ಪ್ರಾಯಶಃ ಯಾವುದೇ ಒಬ್ಬ ವ್ಯಕ್ತಿಯ ಯಶಸ್ಸಿಗೆ ಮೂಲ ಕಾರಣ ಉತ್ತಮ ಗುರುಗಳ ಸಂಪರ್ಕ. ಪ್ರಾಯಶಃ ಕೋವಿಡ್ ನಂತರದಿಂದ ನಾನೂ ಸಹ ಸುಮಾರು ತರಬೇತುದಾರರಿಂದ ನಿರಂತರವಾಗಿ ತರಬೇತಿಯನ್ನ ಪಡ್ಕೊಂತಾ ಇದ್ದೇನೆ. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕು ಅಂತಂತಂದ್ರೆ ಕಮಲೇಶ್ ಗುರು ಬಕ್ಸಾನಿ ಅಂತ, ಅವರು ಮುಂಬೈದಲ್ಲಿ ಅಭಿವೃದ್ಧಿ ಅಧಿಕಾರಿಯಾಗಿ ಇನ್ನ ಒಂದು 2 ವರ್ಷ ಸೇವೆ ಇದ್ದಂಕ್ಲನೆ ಅವರು ವಾಲಂಟರಿ ರಿಟೈರ್ಮೆಂಟ್ ಅನ್ನ ತಗೊಂಡು ಇವತ್ತು ಅಭಿವೃದ್ಧಿ ಅಧಿಕಾರಿಗಳ ಒಂದು ಕಾರ್ಯವೈಖರಿ, ಅದೇ ರೀತಿ ಒಂದು ಅಂತಾರಾಷ್ಟ್ರೀಯ ಮಾನ್ಯತೆಯಲ್ಲಿ ವಿಮಾ ಪ್ರತಿನಿಧಿಗಳು ಯಶಸ್ಸಾಗ್ಬೇಕು ಅನ್ನೋ ಒಂದು ಪಣವನ್ನ ತೊಟ್ಟು ಅವರು ನಿರಂತರವಾಗಿ ತರಬೇತಿಯನ್ನ ಈ ಒಂದು ಆನ್ಲೈನ್ ಅಲ್ಲಿ ಕೊಡ್ತಾ ಇದ್ದಾರೆ. ನಾನು ಆಲ್ಮೋಸ್ಟ್ ಆಲ್ ಕೋವಿಡ್ ನಂತರದಿಂದ ಇಲ್ಲಿವರೆಗೂ ಬರೀ ತರಬೇತಿಗೆ ಅಂತಾನೆ ಒಂದು 5 ಲಕ್ಷ ಹಣವನ್ನ ನಾನು ವಿನಿಯೋಜನೆ ಮಾಡಿದ್ದೇನೆ. ಯಾವೊಂದು ತರಬೇತಿನೂ ಸಹ ನಾನು ತಪ್ಪಿಸೋದಿಲ್ಲ. ಹಾಗಾಗಿ ತರಬೇತಿ ಅಂತೂ ತುಂಬಾನೇ ಮುಖ್ಯ. ಇನ್ನು ವಿಶೇಷವಾಗಿ ಹೇಳ್ಬೇಕು ಅಂತಂತಂದ್ರೆ ಪ್ರಾಯಶಃ ನಾನು ಈಗ 11 ವರ್ಷದ ಹಿಂದೆ ಸತೀಶ್ ಪ್ರಭು ಸರ್ ತರಬೇತಿಯನ್ನ ಪಡ್ಕೊಂಡವನು. ಅವ್ರ ಕಡೆಯಿಂದ ಕಲ್ತಂತ ವಿಷಯ ನಾನು ಇವತ್ತೂನು ತುಂಬಾ ವಿಶೇಷವಾಗಿ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀನಿ. ನಾನು ಒಂದಿಷ್ಟು ನನ್ನ ಸ್ಟೇಟ್ಮೆಂಟ್ಸ್ ಹೇಗಿದ್ವು ಅಂತ ಹೇಳ್ಬೇಕು ಅನ್ನೋದು ಅಷ್ಟೇ ಉದ್ದೇಶ ಇತ್ತೇ ಹೊರತು ನಾನ್ ಕಲ್ತಂತ ವಿಷಯವನ್ನ ವ್ಯಕ್ತಿಗೆ ಹೇಳ್ಬೇಕಾ ಬೇಡ, ಹೇಳೋದಾದ್ರೆ ಯಾವ ವಿಷಯನ ಹೇಳ್ಬೇಕು ಮತ್ತೆ ಎಷ್ಟು ವಿಷಯನ ಹೇಳ್ಬೇಕು, ಈ ತರ ಒಂದಿಷ್ಟು ಫಿಲ್ಟ್ರೇಷನ್ ಮಾಡ್ತಾ ಇರ್ಲಿಲ್ಲ. ಅಂದ್ರೆ ಸುಮ್ನೆ ಕಂಟಿನ್ಯೂಸ್ ಫ್ಲೋ. ವೆದರ್ ದ ರಿಸೆಪ್ಟರ್ ಅಥವಾ ರಿಸೀವರ್ ಅವನು ಕೇಳ್ತಾ ಇದ್ದಾನೆ ಗಮನವಿಟ್ಟು, ಅವನಿಗೆ ಕ್ಯೂರಿಯಾಸಿಟಿ ಹುಡ್ತಾ ಇದೆ, ಅದ್ ಯಾವ್ದನ್ನು ಪರಿಗಣನೆಗೆ ತಗೊಂತಾ ಇರ್ಲಿಲ್ಲ. ಅಂತ ಒಂದು ಕೌಶಲ್ಯವನ್ನ ಪ್ರಾಯಶಃ ನಾನು ಇವತ್ತು ಪಡೆದಿದ್ದೀನಿ ಅಂತಂತಂದ್ರೆ ನಮ್ಮ ಗುರುಗಳಾದಂತ ಸತೀಶ್ ಪ್ರಭು ಸರ್ ಅವ್ರಿಗೆ ಸಲ್ಬೇಕು. ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಟು ಯು ಸರ್ ಫಾರ್ ಗೈಡಿಂಗ್ ಮೀ ಇನ್ ಅಸೆಸ್ಸಿಂಗ್ ದ ಪೀಪಲ್ ಮೈಂಡ್ ಸೆಟ್. ಯಾಕಂತಂದ್ರೆ ನಾವು ಸುಮ್ನೆ ಮಾತಾಡೋದಲ್ಲ, ಆ ಜನರು ನನ್ನ ಮಾತನ್ನ ಕೇಳ್ತಾ ಇದಾರ ಇಲ್ಲ ಅನ್ನೋದನ್ನ ನಾನು ಗಮನವಿಟ್ಕೊಂಡು ಮಾತಾಡ್ಬೇಕಾಗ್ತದೆ. ಅಂತ ಒಂದು ಕೌಶಲ್ಯ ಸರ್ ಕಲ್ಸಿದ್ದಾರೆ. ಅದಕ್ಕೆ ನಾನಂತೂ ನನ್ನ ಕೊನೆ ಉಸಿರಿರೋವರೆಗೂ ನಾನು ಚಿರಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇನ್ನ ನಾರ್ತ್ ಅಲ್ಲಿ ಸಂತೋಷ್ ಗಾರೆ ಅಂತ ಒಬ್ರು, ಅವರು ಸಹ ವಿಮಾ ರಂಗದಲ್ಲಿ ಸಾಕಷ್ಟು ಕೆಲಸವನ್ನ ಮಾಡಿ ಈಗ ತರಬೇತುದಾರರಾಗಿದ್ದಾರೆ. ಅವ್ರ ಕಡೆನೂ ನಾನು ತರಬೇತಿಯನ್ನ ಪಡ್ಕೊಂತ ಇದ್ದೇನೆ. ಅವರು ಈ ಒಂದು ಹೆಂಗೆ ಜನರನ್ನ ಯಾವ ತರ ಅಟ್ರಾಕ್ಟ್ ಮಾಡ್ಬೇಕು ಅನ್ನೋ ಕೌಶಲ್ಯವನ್ನ ಅವರು ತುಂಬಾ ಚೆನ್ನಾಗಿ ಕಲ್ಸಿದ್ದಾರೆ. ಈ ತರ ಸಾಕಷ್ಟು ತರಬೇತಾರ ಇನ್ನು ಗೋಪಿನಾಥ್ ಅಂತ ಇದ್ದಾರೆ, ಮತ್ತೆ ರಾಜೇಶ್ ಟಾಗೋರ್ ಅಂತ ಇದ್ದಾರೆ ಇನ್ನೊಬ್ರು ಮುಂಬೈದವರು. ಅವರೆಲ್ಲ ಅಡಿಯಲ್ಲಿ ನಾನು ತರಬೇತಿಯನ್ನು ನಿರಂತರವಾಗಿ ಪಡಿತಾ ಇದ್ದೀನಿ. ಮತ್ತೆ ನನ್ನ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಯಾವುದೇ ತರಬೇತಿ ಪಡೆದ್ರು ಅದನ್ನ ಒಂದಿಷ್ಟು ಬರ್ಕೊಳ್ಳೋ ಅಂತದ್ದು, ಮತ್ತೆ ಅದನ್ನ ಪುನಃ ಅದನ್ನ ಓದುವಂತದ್ದು 2-3 ಬಾರಿ ಓದ್ತೇನೆ. ಅದಾದ ನಂತರ ಆ ವಿಷಯವನ್ನ ನಾನು ಅನುಷ್ಠಾನ ಮಾಡೋದಕ್ಕೆ ಇಷ್ಟಪಡ್ತೇನೆ. ಇದು
ಪ್ರಾಯಶಃ ನನ್ನ ಹೈಸ್ಕೂಲ್ ಅಲ್ಲಿ ನಮ್ಮ ಇಂಗ್ಲಿಷ್ ಶಿಕ್ಷಕರನ್ನ ನಾನು ಈ ಒಂದು ಸಂದರ್ಭದಲ್ಲಿ ನೆನೆಸ್ಲೇಬೇಕು. ಅವರು ಒಂದು 3 ಆರ್ ಅನ್ನ ಹೇಳ್ಕೊಟ್ಟಿದ್ರು. ರೀಡ್, ರಿಪೀಟ್, ರಿಕಾಲ್ ಅನ್ನೋ ಫಾರ್ಮುಲಾ. ರೀಡ್, ರಿಪೀಟ್, ರಿಕಾಲ್. ಓದೋದು, ಮತ್ತೆ ಪುನರಾವರ್ತನೆ ಮಾಡೋದು, ಮತ್ತೆ ಪುನರ್ಮನನ ಮಾಡೋದು. ಓದೋದ, ರೀಡ್, ರಿಪೀಟ್, ರಿಕಾಲ್. ಈ ಒಂದು ಫಾರ್ಮುಲಾವನ್ನ ನಾನು ಈಗ್ಲೂ ಇವತ್ತೂ ಅದನ್ನ ಅದೇ ಒಂದು ಆರ್ಡರ್ ಅಲ್ಲಿ ನಾನು ಯಾವುದೇ ಒಂದು ಸಣ್ಣ ವಿಷಯ ಕಲ್ತ್ರು ಅದೇ ಆರ್ಡರ್ ಅಲ್ಲಿ ನಾನು ಕಲಿತೀನಿ. ಅದು ಆ ತರ ಕಲಿಯುತ್ತಾ ಇರೋದ್ರಿಂದ ಏನಾಗ್ತದೆ, ಅದು ನನಗೆ ಜಾಗೃತವಾಗ್ತದೆ. ಮತ್ತೆ ಬಹಳಷ್ಟು ದಿನ ನನಗೆ ಅದು ಆ ವಿಷಯ ಇರುತ್ತೆ. ಅದನ್ನ ನಾನು ಅನುಷ್ಠಾನವನ್ನ ಮಾಡ್ತಾ ಇದ್ದೀನಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಜನರಲಿ ನಾವು 1 ಗಂಟೆಗೆ ಮುಗಿಸೋರು, ಇವತ್ತು ಅರ್ಧ ಗಂಟೆ ಎಕ್ಸ್ಟ್ರಾ ಆಯಿತು. ನಿಮ್ಮ ಸಮಯ ನಿಮ್ಗೆ ಎಷ್ಟು ಗಂಟೆ ವಾಪಸ್ ಹೋಗ್ಬೇಕು ಅಂತ ಗೊತ್ತಿಲ್ಲ, ಆದರೂ ಸಹಿತ ಚೆನ್ನಾಗಿ ಇವತ್ತಿನ ದಿವಸ ಕಾರ್ಯಕ್ರಮ ಮೂಡಿಸ್ಕೊಟ್ರಿ. ಧನ್ಯವಾದಗಳು. ನಾನು ಇವತ್ತು ಬಂದಿರುವಂಥ ಎಲ್ಲರಿಗೂ ಸಹಿತ ಇವತ್ತು ಕಾರ್ಯಕ್ರಮದ ಉಪಯೋಗ ಆಗಿದೆ ಅನ್ಕೋತಾ ಇದ್ದೀನಿ. ಹಾಗೆಯೇ ಇವತ್ತು ಚಾಟ್ ಬಾಕ್ಸನ್ನು ನಾನು ಓಪನ್ ಇಟ್ಟಿದ್ದೀನಿ. ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಇರ್ಬೋದು, ಅಲ್ಲಿ ನಿಮ್ಮ ಇವತ್ತಿನ ಕಾರ್ಯಕ್ರಮದ ಅನುಭವವನ್ನು ಹಂಚ್ಕೋಬಹುದು. ಒಂದು. ಎರಡನೇದ್ದು, ನಿಮ್ದೇನಾದರೂ ಪ್ರಶ್ನೆಗಳಿದ್ದರೆ ಪುರುಷೋತ್ತಮ್ ಸರ್ಗೆ ಅಲ್ಲೇ ಹಂಚ್ಕೊಳ್ಬೋದು. ಎರಡನೇದು. ಮೂರನೇದು, ವೆರಿ ವೆರಿ ಇಂಪಾರ್ಟೆಂಟು, ಪುರುಷೋತ್ತಮ್ ಸರ್ ಏನು ಹೇಳಿದ್ರು, ನಾನು ಇವತ್ತಿನ ದಿವಸ ಏನು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ನಮ್ಮಲ್ಲಿ ಪ್ರೋಗ್ರೆಸ್ಸು, ಅಭಿವೃದ್ಧಿ ಸಾಧ್ಯ ಅಂತ ಹೇಳಿದ್ರು. ಹಾಗೆ ನಿಮ್ಮ ಇವತ್ತಿನ ಕಾರ್ಯಕ್ರಮದ ನಂತರ ಯಾವ ಅಂಶಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಂತೀರ ಅದನ್ನು ಸಹಿತ ವಾಟ್ಸಪ್ ಗ್ರೂಪಲ್ಲಿ ಹಾಕಿ. ಇಷ್ಟು ಹೇಳ್ತಾ, ಪುರುಷೋತ್ತಮ್ ಸರ್ ಇವತ್ತಿನ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸ್ಕೊಟ್ರೆ ನಿಮ್ಗೆ ಧನ್ಯವಾದಗಳು. ಎಲ್ಲರೂ ಪಾರ್ಟಿಸಿಪೆಂಟ್ಸ್ ಬೇರೆ ಬೇರೆ ಕಡೆಯಿಂದ ಬಂದರೂ ಸಹಿತ ಬರೀ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿಬಿಟ್ಟು ಭಾಳಷ್ಟು ಅಂಶಗಳನ್ನು ಇವತ್ತು ಸಂಗ್ರಹ ಮಾಡ್ಕೊಂಡಿದ್ದೀರಿ. ಪ್ರಾಕ್ಟಿಕಲ್ಲಾಗಿ ನಾವು ಪ್ರತಿನಿತ್ಯ ಏನು ಮಾಡಬಹುದು, ಏನು ಮಾಡಬೇಕು ಅನ್ನೋದನ್ನು ಪುರುಷೋತ್ತಮ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಪುರುಷೋತ್ತಮ್ ಸರ್ಗೆ ಧನ್ಯವಾದ ಹೇಳೋಣ. ನಿಮ್ಗೆಲ್ಲರೂ ಪಾರ್ಟಿಸಿಪೇಟ್ ಮಾಡಿದವ್ರಿಗೆ ಅಭಿನಂದನೆ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಷಿಯೇಟ್. ಥ್ಯಾಂಕ್ ಯು ಸರ್. ಪುರುಷೋತ್ತಮ್ ಸರ್ಗೆ ಧನ್ಯವಾದಗಳು ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು, ಗುರುಗಳನ್ನ ಸಲ್ಲಿಸಿ ಅಂತ ಹೇಳ್ತಾ ಇದ್ರು. ಪ್ರಾಯಶಃ ಇವತ್ತು ಈ ಒಂದು ವೇದಿಕೆಗೆ ನನಗೆ ಅವಕಾಶ ಮಾಡಿಕೊಟ್ಟಿರುವಂತ ನನ್ನ ಗುರುಗಳಿಗೆ ನಾನು ಯಾವತ್ತು ಕೃತಜ್ಞತೆ ಸಲ್ಸಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ಗುರುಗಳಾದವರು ಯಾವುದೇ ಒಬ್ಬ ಶಿಷ್ಯನ ಅವನ ಕೌಶಲ್ಯವನ್ನ ಒಂದಿಷ್ಟು ಗುರುತಿಸಿ ಅದನ್ನ ಒಂದು ಮುಖ್ಯವಾಹಿನಿಗೆ ತೊಂಬಂದು ಅದರಿಂದ ನೂರಾರು ಸಾವಿರಾರು ಜನರಿಗೆ ಒಳಿತಾಗ್ಲಿ ಅನ್ನೋ ಆ ಒಂದು ಸೂಕ್ಷ್ಮತೆಯನ್ನ ಗಮನಿಸಿ ಅದನ್ನ ನನಗೆ ಈ ಒಂದು ವೇದಿಕೆಯಲ್ಲಿ, ಅದು ಮತ್ತೆ ಇನ್ನು ವಿಶೇಷತೆ ಅಂತಂದ್ರೆ ಸರ್ ಹೇಳಿದಾಗ 1 ಗಂಟೆ ಕಾರ್ಯಕ್ರಮವನ್ನ ಇನ್ನೂ ಒಂದು ಅರ್ಧ ಗಂಟೆ ಎಕ್ಸ್ಟ್ರಾ ಅಂದ್ರೆ ಇದು ಯಾವಾಗ ಸಾಧ್ಯ ಆಗ್ತದೆ ಅಂತಂತಂದ್ರೆ when the participants are very much active and involving in the entire process. ತಾವುಗಳೆಲ್ಲ ಈ ಒಂದು ಶಾಂತಚಿತ್ತತೆಯಿಂದ ನಿಮ್ಮ 1.5 ಗಂಟೆ ಸಮಯವನ್ನ ವಿನಿಯೋಗಿಸಿ ಒಂದಿಷ್ಟು ವಿಚಾರಗಳನ್ನ ಏನಾದ್ರೂ ಇಲ್ಲಿಂದ ಕಲ್ತಿದ್ರೆ ದಯಮಾಡಿ ನಾನು ರಿಕ್ವೆಸ್ಟ್ ಮಾಡೋದಿಷ್ಟೇ, ಅವುಗಳನ್ನ ತಪ್ಪದೆ ಅನುಷ್ಠಾನಗೊಳಿಸಿ. ಮತ್ತೆ ಮುಂದಿನ ದಿನಗಳಲ್ಲಿ ಈ ತರದ ಅವಕಾಶಗಳು ಸಿಕ್ಕರೆ ಖಂಡಿತ ಮತ್ತೊಮ್ಮೆ ಬೇರೆ ವಿಚಾರದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಗುರುಗಳಿಗೆ ಹಾಗೂ ಪಾರ್ಟಿಸಿಪೇಟ್ ಮಾಡಿದಂತ ತಮ್ಮೆಲ್ಲರಿಗೂ ಅಭಿನಂದನೆ ತಿಳಿಸ್ತಾ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಧನ್ಯವಾದಗಳು. ಪುರುಷೋತ್ತಮ್ ಸರ್, ನಿಮ್ ನಂಬರ್ ಒಂದ್ಸಲ ಹೇಳಿ, ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ಬಿಡ್ತೀನಿ. ಎಸ್, ನನ್ನ ಮೊಬೈಲ್ ನಂಬರ್ 9535 985 ಅಲ್ಲ 9535 ಸರ್. 9535484475. ಹಾಕಿದ್ದಾರೆ, ವೇದಾಶಂಕರ್ ಮೇಡಮ್ ಹಾಕಿದ್ದಾರೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಎಸ್ ಸರ್, ಇನ್ನೊಂದು 2 ನಿಮಿಷ. ಆಮೇಲೆ ದಯವಿಟ್ಟು ಇವತ್ತು ನಿಮ್ಮ ಅನುಭವಗಳನ್ನ ಇದರಲ್ಲಿ ಹಾಕಿ, ಯಾವುದು ವಾಟ್ಸಾಪ್ ಅಲ್ಲಿ ಹಾಕಿ, ಆಮೇಲೆ ನಿಮ್ಮ ನಿರ್ಧಾರವನ್ನು ಸಹಿತ ಹಾಕಿ. ವಿತ್ ದಿಸ್, ಥ್ಯಾಂಕ್ ಯು ಸೋ ಮಚ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಕ್ಲೋಸ್ ಮಾಡ್ತಾ ಇದ್ದೀನಿ 1-2 ನಿಮಿಷದಲ್ಲಿ. ಧನ್ಯವಾದಗಳು.